आचार्येभ्यो नमः श्रीगुरुभ्यो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् शमयन् भवसन्तापं गमयन् साधुजातकां कृष्णमेघ कृपाकृत्युरित्या पुत्तातुमानपि सदागमै कविज्ञेयं समतीतक्षराक्षरं नारायणं सदा वन्दे दोषाहेतवद्गुणं येनाहमिह दुर्मार्गात् धृत्या विनिवेशितः सम्यक् श्रीवैष्णवे मार्गे पूर्णप्रज्ञं नमामि तम् भवति यदनुभावादेन मोकोऽपि वाग्मी निरवधिरमेऽन्तर्जायते प्राज्ञमूलिः तत्रावशनसेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वा कामधेनुर्नः कामितार्थान् प्रयच्छति देवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणोद्घातनानहं वादिराजगुरुं वन्दे हयग्रीवदयाश्रयान् भावबोधकृतं सेवे रघुत्तम महागुरुर्शिष्यशिष्याभ्यां टिप्पण्याचार्यवन्दिताः श्रीमतो राघवेन्द्रस्य नमामि पदपङ्कजे कामिताखिलकल्याणकरणाकल्पपादमौ सत्यनाथगुरुः पातु यो धीरो नवचन्द्रिकां नवामृतगदातीर्थताण्डवानि स्वीकृतते सत्यधीरजनाब्जोत्थः ज्ञानवैराग्यसागरः सत्यज्ञानाख्यकरणिः स्वान्तद्धान्तं निग्रन्थतो सत्याविद्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणामातृस्मरे तेन विघ्नाः प्रणश्यन्ति यच्च मनोरथाः बुधैरपि सुदुर्बोधे ग्रन्थे मम साहसं तत्पारयन्ति निपुणाः गुरुपादरजक्कणाः लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे श्रीगुरुभ्यो नमः हरिः ओं स्वस्त्यस्तुमानशेषं मङ्गलानि भवन्तु ಈ ಭವಿಷ್ಯ ಪರ್ವದ ಹರಿವಂಶದಲ್ಲಿ ಮುಂದೆ ಆಗುವಂತಹ ಕಲಿಯುಗದ ವಿಶಿಷ್ಟವಾದಂತಹ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಯುಗದ ಪ್ರಮಾಣ, ಜನರು ಹೇಗಿರ್ತಾರೆ, ಅವರ ವರ್ತನೆ ಹೇಗಿರುತ್ತೆ ಇತ್ಯಾದಿಗಳನ್ನು ಹೇಳುವಾಗ ದ್ವಾದಶ ಸ್ಕಂದ ಭಾಗವತದಲ್ಲಿ ನಾವು ಹೇಳುವಂತೆ ಈ ಕಲಿಯುಗದಲ್ಲಿ ಅರಕ್ಷಿತಾರೋ ಹತ್ತಾರಹ ಬಲಿಭಾಗಸ್ಯ ಪಾರ್ಥಿವಾಹ. ರಾಜರು ತಮ್ಮ ಕರ್ತವ್ಯವನ್ನು ಮಾಡೋದಿಲ್ಲ, ಯಾರೂ ಕೂಡ ತಮ್ಮ ಪ್ರಜೆಗಳನ್ನು ರಕ್ಷಣೆ ಮಾಡೋದಿಲ್ಲ. ತಮ್ಮ ರಕ್ಷಣೆಯನ್ನು ಮಾತ್ರ ಮಾಡ್ಕೊಳ್ತಾರೆ ಹೊರತು ಪ್ರಜೆಗಳ ರಕ್ಷಣೆಯನ್ನು ರಾಜರು ಮಾಡೋದಿಲ್ಲ. ಕ್ಷತ್ರಿಯ ರಾಜರು ಯಾರು ಇರ್ತಾರೆ ಅಂದರೆ ಯಾರು ಕ್ಷತ್ರಿಯರು ಇರೋದಿಲ್ಲ ಅವರೆಲ್ಲ ರಾಜರಾಗ್ತಾರೆ. ಬ್ರಾಹ್ಮಣರೆಲ್ಲ ಶೂದ್ರರನ್ನು ಉಪಜೀವಿಸಿಕೊಂಡು ಬದುಕ್ತಾ ಇರ್ತಾರೆ. ಶೂದ್ರರ ಕೈ ಕೆಳಗೆ ಅವರು ಬದುಕ್ತಾ ಇರ್ತಾರೆ ಬ್ರಾಹ್ಮಣರು. ಶೂದ್ರರು ಬ್ರಾಹ್ಮಣರಂತೆ ಅವರು ಕೂಡ ಜಪ, ತಪಸ್ಸು, ನಿಯಮ, ನಿಷ್ಠೆ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ. ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಬ್ರಾಹ್ಮಣರು, ಶೂದ್ರರು ಪಂಕ್ತಿ ಭೇದ ಏನು ಇರೋದಿಲ್ಲ, ಎಲ್ಲರೂ ಒಂದು ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರಂತೆ. ಮಿತ್ರದ್ರೋಹವನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಯಾವ ಸ್ನೇಹಿತನ ಹೆಂಡತಿಯನ್ನೇ ಇವರು ಪರಿಗ್ರಹ ಮಾಡುವುದು ಇತ್ಯಾದಿಗಳಂತಹ ಅತ್ಯಂತ ನೀಚವಾದಂತಹ ಕೆಲಸಗಳನ್ನು ಕಲಿಯುಗದ ಜನರು ಮಾಡ್ತಾರೆ. ರಾಜರೇ ಕಳ್ಳರಾಗಿಬಿಡ್ತಾರೆ. ಕಳ್ಳರು ಬೇರೆ ಇರೋದೇ ಇಲ್ಲ, ರಾಜರೇ ಕಳ್ಳತನವನ್ನು ಮಾಡ್ತಿರ್ತಾರೆ. ಇಡೀ ಆ ದೇಶದ ಗಣಿಯನ್ನು, ಆ ಖಜಾನೆಯನ್ನು ಇವರೇ ವೃದ್ಧಿ ಮಾಡ್ತಾ ಇರ್ತಾರೆ. ಇನ್ಯಾರಿಗೂ ಆ ಅವಕಾಶವನ್ನು ಕೊಡುವುದಿಲ್ಲ. ಊನಷೋಡಶ ಪೂರ್ವ ಪರ್ವಾಶ್ಚ ಪ್ರಜಾಸಂಖ್ಯೆ ನರಾಸ್ತದ. 16 ವಯಸ್ಸಿನ ಕೆಳಗಿನ ಪುರುಷರು, ಸಣ್ಣ ಹುಡುಗರು, ಬಾಲಕರು, ಅವರು ಮಕ್ಕಳನ್ನು ಹಡಿತಿರ್ತಾರೆ. 8-10 ವಯಸ್ಸಿನ ಹೆಣ್ಣು ಮಕ್ಕಳು ಮಕ್ಕಳನ್ನು ಹಡಿತಾವೆ. ಹೀಗಾಗಿ ಕೇಶಶೂಲಾಶ್ಚ ಭವಿಷ್ಯಂತಿ ಯುಗಕ್ಷಯೇ. ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ತೀಕ್ಷ್ಣವಾದಂತಹ ರೀತಿಯಲ್ಲಿ ಇವತ್ತಿನ ದಿವಸ ಇದನ್ನೆಲ್ಲ ಹೇಳುವ ಧೈರ್ಯವೂ ನಮಗೆ ಹೋಗಿಬಿಟ್ಟಿದೆ. ಅಷ್ಟು ವಿಚಿತ್ರವಾದಂತಹ ಕಲಿಯುಗದ ಧರ್ಮಮಾನ್ಯರಾಗಿ ಋತುಗಳನ್ನು ವೈಪರೀತ್ಯ ಹೇಳ್ತಾರೆ. ಅಂದರೆ ವರ್ಷ ಋತುವಿನಲ್ಲಿ ಒಳ್ಳೆಯ ಬಿಸಿಲು, ಮತ್ತು ಶರದ್ ಋತುವಿನಲ್ಲಿ ಮಳೆ, ಅಥವಾ ಗ್ರೀಷ್ಮ ಋತುವಿನಲ್ಲಿ ಚಳಿ, ಈ ವಿಧವಾಗಿ ವಿಪರೀತವಾದಂತಹ ಋತು ಕಾರ್ಯಗಳು ಕೂಡ ವ್ಯತ್ಯಾಸವಾಗುತ್ತೆ.
ಯಾರು ಅಂತ್ಯವಾದಂತಹ ಅತಿ ನೀಚವಾದ ದೇಶದಲ್ಲಿ ವಾಸ ಮಾಡಬೇಕಾದಂತಹ ಮ್ಲೇಚ್ಛರು ಶ್ರೇಷ್ಠ ದೇಶದಲ್ಲಿ ವಾಸ ಮಾಡ್ತಾರೆ. ಹೇಳಿದೆ ಅಲ್ಲ, ಇಂತಹ ಶ್ರೇಷ್ಠವಾದಂತಹ ದೇಶಗಳಲ್ಲಿ ಮ್ಲೇಚ್ಛರೆಲ್ಲ ವಾಸ ಮಾಡ್ತಾರೆ. ಮ್ಲೇಚ್ಛರು ವಾಸ ಮಾಡಬೇಕಾದಂತಹ ದೇಶದಲ್ಲಿ ಬ್ರಾಹ್ಮಣರು ವಾಸ ಮಾಡ್ತಾರೆ. ಈ ವಿಧವಾಗಿ ಪುರುಷಾರ್ಥಂ ಬಹುಸ್ತ್ರೀಕಂ. ಇನ್ನು ಕಲಿಯುಗದ ಕೊನೆ ಭಾಗ ಬಹಳಷ್ಟು ತೀಕ್ಷ್ಣವಾದ ಕಲಿಯುಗ ಅಂತ ಯಾವಾಗ ತಿಳಿಯಬೇಕು ಅಂತಂದರೆ, ಗಂಡಸರು ಬಹಳ ಕಡಿಮೆ ಆಗ್ತಾರೆ, ಹೆಣ್ಣು ಮಕ್ಕಳೇ ಹೆಚ್ಚಾಗ್ತಾರೆ. ನಾನ್ಯಾ ಭಾರ್ಯ ಸಮಾಗತಿ. ಹಾಗಾಗಿ ಗಂಡಸರ ಮನೆಯಲ್ಲಿ ಹೆಂಡತಿಯ ಪೂರ್ಣ ವಶದಲ್ಲಿ ಆಗಿಬಿಡ್ತಾರೆ. ಶಾಲಕೋ ಬುದ್ಧಿ ನಾಶಕ ಅಂತ ಹೇಳೋದು. ಸೋದರ ಅಲಯ ಅಥವಾ ಭಾವಮೈದನ ವಾರ್ತೆ ಎಲ್ಲ ನಡೀತಾ ಇರುತ್ತೆ ಮನೆಯಲ್ಲಿ. ತಂದೆ ತಾಯಿ ಅವರೆಲ್ಲ ಯಾರು ಏನು ಕೆಲಸಕ್ಕೆ ಬರಲಾರು. ಈ ವಿಧವಾದಂತಹ ರೀತಿಯಲ್ಲಿ ಎಲ್ಲ ಆಗ್ತಾ ಇರುತ್ತೆ. ರಾಜರು, ಆಮೇಲೆ ಕಳ್ಳರು, ಅಗ್ನಿಯ ಭಯ, ಈ ವಿಧವಾದ ನಾನಾ ವಿಧವಾದಂತಹ ಭಯಗಳಿಗೆ ಆಕ್ರಾಂತರಾದಂತಹ ಜನರಿಗೆ ನೆಮ್ಮದಿ ಎಂಬುದೇ ಇರೋದಿಲ್ಲ. 25-30 ವರ್ಷ ಒಬ್ಬ ಬದುಕಿದ ಅಂತಂದರೆ ಅವನು ಪೂರ್ಣವಾಗಿರ್ತಂತ ಕಲಿಯುಗದಲ್ಲಿ. ಸತ್ಯ ನಿಷ್ಪತ್ತಿರ ಫಲ. ಸತ್ಯ ಎಂಬುದು ಸಸ್ಯ ನಿಷ್ಪತ್ತಿರ ಫಲ. ಸತ್ಯ ಎಂಬುದು ಇರೋದೇ ಇಲ್ಲ. ಅದೊಂದು ಕಡೆಗೆ ಭೂಮಿಯಲ್ಲಿ ಕಣಗಳನ್ನು ಬೀಜಗಳನ್ನು ಹಾಕಿದರೆ 100ಕ್ಕೆ 10 ಭಾಗ ಅದು ಕೊಡುವಂತಹದ್ದಾಗತ್ತೆ. ಇನ್ನು ಹೋಗ್ತಾ ಅದರನ್ನೂ ಕೂಡ ಭೂದೇವಿ ಕೊಡುವುದಿಲ್ಲ, ಫಲವನ್ನೇ ಕೊಡುವುದಿಲ್ಲ. ಈ ವಿಧವಾಗಿ ಆ ಕಲಿಯುಗದ ವರ್ಣನೆಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಬಹಳಷ್ಟು ಇದೆ. ಇನ್ನೂ ಎಷ್ಟು ಅಂತಂದರೆ, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಕಳತನ ಮಾಡ್ಕೊಂಡು ಹೋಗ್ತಾರಂತೆ. ಸಸ್ಯಗಳನ್ನು, ನಾನಾ ವಿಧವಾದ ಧಾನ್ಯಗಳನ್ನೆಲ್ಲ ಕಳತನ ಮಾಡ್ಕೊಂಡು ಹೋಗ್ತಿರ್ತಾರೆ ಜನರು. ಅಷ್ಟು ಧಾನ್ಯಗಳಿಗೂ ಬಹಳಷ್ಟು ಕೊರತೆ ಎಂಬುದಾಗುವಂತಹ ಪರಿಸ್ಥಿತಿ ಇರುತ್ತೆ. ಮತ್ತು ವೈಶಿಷ್ಟ್ಯ ಏನು ಅಂದರೆ, ಉಪ್ಪನ್ನು ಕಳತನ ಮಾಡ್ತಾರಂತೆ. ಉಪ್ಪು ಬಹಳ ಸಹಜವಾಗಿ ಸಿಗುವಂಥದ್ದು. ಉಪ್ಪಿನ ಬೆಲೆ ಸಾಮಾನ್ಯವಾಗಿ ಭಾಗವತದಲ್ಲಿ ಭಾರತಾದಿಗಳಲ್ಲಿ ಹೇಳುವಂಥದ್ದು. ಎಕಾನಮಿ, ಇಂಡಿಯನ್ ಎಕಾನಮಿ ಅಂತ ನಾವೇನು ಓದ್ತಾ ಇದ್ದೀವಿ, ಇದನ್ನು ಭಾರತ ಹೇಳುತ್ತೆ. ಯಾವಾಗ ಉಪ್ಪಿನ ಬೆಲೆ ಹೆಚ್ಚಾಯಿತೋ ಆವಾಗ ಊರಿನ ಯಾವ GDP ಅಂತಾರಲ್ಲ, ಅದು ಬಹಳ ಕಡಿಮೆ ಇದೆ ಅಂತ ಅರ್ಥ. ಇದರಿಂದ ಅದನ್ನು ಲೆಕ್ಕ ಮಾಡಿಕೊಳ್ರಿ ಅಂತ ಭಾರತದಲ್ಲಿ ಹೇಳೋದನ್ನು ಕಾಣ್ತೇವೆ. ಹಾಗೆ ಉಪ್ಪಿನ ಬೆಲೆ ಯಾವತ್ತೂ ಹೆಚ್ಚಾಗಬಾರ್ದು. ಅದು ಬಹಳ ಸುಲಭವಾಗಿ ಸಿಗುವಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು. ಆ ಉಪ್ಪು ಬಹಳ ಬೆಲೆ ಮಾರುವಂತಹದ್ದು. ಅದು ಬಹಳ ಹೆಚ್ಚಾಯಿತು ಅಂತಂದರೆ ಬಹಳ ಕ್ಷಾಮ ಬಂದಿದೆ ಊರಿಗೆ ಅಂತ ಅರ್ಥ. ಹೀಗಾಗಿ ಉಪ್ಪಿನ ಬೆಲೆ ಹೆಚ್ಚಾಗತ್ತೆ. ಉಪ್ಪನ್ನು ಎಲ್ಲರೂ ಕೂಡ ಕಳತನ ಮಾಡ್ತಕ್ಕಂಥವರಾಗ್ತಾರೆ. ಹಣ್ಣುಗಳನ್ನು ಕಳತನ ಮಾಡ್ತಾರೆ. ಆಹಾರಗಳನ್ನು ಬಹಳಷ್ಟು ಮಾರಾಟ ಮಾಡ್ತಾರೆ ಜನ. ಕಲಿಯುಗದ ಜನ ಅನ್ನವನ್ನು ಮಾರಿ ಅದರಿಂದ ಬದುಕುತ್ತಾರೆ. ಈ ವಿಧವಾದಂತಹ ಬಕ್ವಪಟ್ಯ ಪ್ರಜಾಹೀನಾ, ಅನೇಕ ಹೆಂಡತಿಯರು ಇರ್ತಾರೆ, ಆದರೆ ಮಕ್ಕಳೇ ಆಗೋದಿಲ್ಲ. ಕಲಿಯುಗದಲ್ಲಿ ಮಕ್ಕಳು ಆಗೋದು ಬಹಳ ಕಷ್ಟವಾಗುತ್ತೆ. ಈ ವಿಧವಾದಂತಹ ಅನೇಕ ವಿವಿಧವಾದಂತಹ ಕಲಿಯುಗದ ವರ್ಣನೆಯನ್ನು ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಕೃತತ್ವೇತ ದ್ವಾಪರ ಯುಗಗಳ ಪ್ರಮಾಣ, ಒಂದೊಂದು ಯುಗಗಳು ಎಷ್ಟು ಉದ್ದ ಇರುತ್ತೆ, ಆ ಯುಗಗಳಲ್ಲಿ ಯಾರ್ಯಾರು ಹೇಗಿರ್ತಾರೆ, ಜನರ ವರ್ತನೆ ಹೇಗಿರುತ್ತೆ ಇತ್ಯಾದಿಗಳನ್ನು ಹೇಳ್ತಾಗಿ, ಇದಾದ ಮೇಲೆ ಭಗವಂತನ ಮೂಲರೂಪಿಯಾದಂತಹ ಭಗವಂತ ವಿಶಿಷ್ಟವಾಗಿ ಪ್ರಳಯೋದಕದಲ್ಲಿ ಮಲಗಿರುವಾಗ ಅವನ ವರ್ಣನೆಯನ್ನು ಮಾಡ್ತಾಗಿ ಮಾರ್ಕಂಡೇಯರು ಪ್ರಳಯವನ್ನು ನೋಡಿದಂತಹ ವೃತ್ತಾಂತವನ್ನು ಹರಿವಂಶ ಹೇಳುತ್ತದೆ. ಭಾಗವತ ಇದು ಸಂಕ್ಷಿಪ್ತ ಈ ವರ್ಣನೆ. ಹರಿವಂಶ ಬಹಳ ವಿಸ್ತಾರವಾಗಿ ಹೇಳುತ್ತದೆ. ಮಾರ್ಕಂಡೇಯರು ಎಲ್ಲ ಕಡೆ ನೀರು ತುಂಬಿದೆ, ಸಣ್ಣ ಪುಟ್ಟದಾದಂತಹ ಆಳದ ಎಲೆಯ ಮೇಲೆ ಭಗವಂತ ಮಲಗಿದ್ದಾನೆ. ಆ ಪುಟ್ಟದಾದಂತಹ ಬಾಲರೂಪವನ್ನು ಕಾಣದಾಗಿದ್ದಾನೆ ಮಾರ್ಕಂಡೇಯರು. ನೋಡುವಾಗ ಆ ಮಗುವನ್ನು ನೋಡಬೇಕು, ಪಕ್ಕದಲ್ಲಿ ಹೋಗಬೇಕು ಅಂತ ಒಳಗೆ ಹೋಗ್ತಾರೆ. ಭಗವಂತ ಒಮ್ಮೆ ಶ್ವಾಸವನ್ನು ತಗೊಂಡ ಅವರ ಉದರದಲ್ಲೇ ಹೋಗಿದ್ದಾರೆ. ಉದರದಲ್ಲಿ ಹೋಗಿ ಆ ಭೂಮಿಯಲ್ಲಿ ಎಲ್ಲ ಕಡೆ ಸುತ್ತಾಡ್ತಾರೆ. ಎಷ್ಟು ದೂರ ಸುತ್ತಾಡ್ತಾರೆ ಅಂತಂದರೆ, ಒಂದು ವರ್ಷ ಪೂರ್ಣ ಸುತ್ತಾಡಿದರೂ ಕೂಡ ಭೂಮಿಯ ಈ ದಡದಿಂದ ಆ ದಡಕ್ಕೆ ಅವ್ರಿಗೆ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲಿ ಇಷ್ಟು ಸುತ್ತಾಡ್ತಾ ಇರ್ತಾರಂತೆ. ನಚಿಕೇತ ಸದಾಚಾರ ದೇವೇಶ್ವರ ಸಮಾಹಿತ ಮಾ ಬ್ರಹ್ಮಾದಿಕ ವಿಶ್ವೇಶ್ವರ ದೀರ್ಘಾಯುತಿ ಭಾಷೆ ಅಂಥದ್ರಲ್ಲಿ ಏನಿದು ಅಂತೇಳಿ ವಿಚಾರ ಮಾಡ್ತಿರುವಾಗ ಭಗವಂತ ಉಸಿರನ್ನು ಬಿಟ್ಟ ಹೊರಗೆ ಬಂದು ಹೀಗೆ ಬಹಳ ಥರ ಆಗ್ತಾ ಇದೆ. ಆ ಮಗು ಯಾರು ನೋಡ್ತಾ ಇದ್ದಾರೆ, ಎಲ್ಲ ಎಲ್ಲಿ ನೋಡಿದ್ರು ಕತ್ತಲೆ. ಸೂರ್ಯ ಇಲ್ಲ, ಅಗ್ನಿ ಇಲ್ಲ, ನಕ್ಷತ್ರ ತಾರಕೆ ಇತ್ಯಾದಿಗಳನ್ನೆಲ್ಲ ಕೇಳ್ತೀವಿ. ಎಲ್ಲವೂ ಇವನೇ ಸೃಷ್ಟಿ ಮಾಡಿದ್ದು, ಇವನೇ ಲಯ ಮಾಡಿದ ಮೇಲೆ ಯಾರೂ ಇರೋದಿಲ್ಲ. ಸೂರ್ಯ, ನಕ್ಷತ್ರ, ಅಗ್ನಿ, ಚಂದ್ರ ಯಾರೂ ಇರೋದಿಲ್ಲ, ಪ್ರಕಾಶವೇ ಇಲ್ಲ. ಪೂರ್ಣವಾದಂತಹ ಗಾಢವಾದಂತಹ ಕತ್ತಲೆ. ಆ ಮಗುವಿನ ಆಭರಣಗಳಿಂದ ಒಂದು ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶವನ್ನು ಮಾತ್ರ ಕಾಣ್ತಾ ಇದ್ದಾರೆ, ಯಾವ ಪ್ರಕಾಶವೂ ಇಲ್ಲ. ಆ ಸಂದರ್ಭದಲ್ಲಿ ಆ ಮಗುವನ್ನು ಎತ್ಕೋಬೇಕು ಅಂತ ನೋಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇರುವಾಗ ಎಲ್ಲಿದೆ, ಏನಿದೆ, ಏನಾಗ್ತಾ ಇದೆ ಅಂತ ಅವರಿಗೆ ತೋರಿಸ್ತಾ ಇಲ್ಲ. ಯಾರೋ ನೋಡಿದ್ರಂತೆ, ಮಾರ್ಕಂಡೇಯ ಆಗಿದೀವಾ ಅಂತ ಕರೆದ್ರೆ ಇವರಿಗೆ ಕೋಪ ಬರುತ್ತೆ.
ಎಂತಹ ನಾನು ಎಷ್ಟು ದೀರ್ಘಾಯುಷ್ಮ ಅಂತ, ಎಷ್ಟು ವಯಸ್ಸಿನಲ್ಲಿ ದೊಡ್ಡವ, ಯಾರೂ ನನ್ನನ್ನು ಹೆಸರಿಟ್ಟು ಕರೆದಿದ್ದಿಲ್ಲ. ದೀರ್ಘಾಯುಷ್ಮಾನ್ ಅಂತ ಕರೆದಿದ್ದುಂಟು. ದೇವತೆಗಳು ಕೂಡ ನನ್ನನ್ನು ಹಾಗೆ ಕರೆಯೋದಿಲ್ಲ. ಘೋರವಾದಂತಹ ತಪಸ್ಸನ್ನು ಮಾಡಿದವನು ನೀನು, ನನ್ನನ್ನು ಹೋಗಿ ಇಟ್ಟು ಸಹಜವಾಗಿ ಕರೀತಾ ಇದ್ದಾರಲ್ಲ, ಯಾರು ಕರೀತಾ ಇರೋದು ಅಂತ ನೋಡ್ತಾ ಇದ್ದಾಗ ಆವಾಗ ಭಗವಂತ ಮಾತನಾಡ್ತಾನೆ, ಅಹಂತೆ ಜನಕೋವತ್ಸ ಋಷಿಕೇಶ ಪಿತಾ ಗುರು, ನಿನ್ನ ಅಪ್ಪನೋ ನಾನಿನ್ನನ್ನು ಕರೀದೆ, ಇನ್ಯಾರು ಕರೀತಾರೆ. ಭಗವಂತ ಈ ಮಾತನ್ನು ಹೇಳ್ತಾನೆ, ಆಯುಪ್ರದಾತ ಪೌರಾಣ, ನಿಮ್ಮಪ್ಪ ನನ್ನನ್ನು ಉಪಾಸನೆ ಮಾಡಿದ ಮೊರೆ ಹೊಕ್ಕ ಅನ್ನೋದಕ್ಕೆ ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟವನೇ ನಾನು, ನಿನ್ನ ಆಯುಷ್ಯವನ್ನು ಕೊಟ್ಟವನು. ಮಾ ಪುತ್ರಕಾಮ ಪ್ರಥಮ ಪಿತಾಕೆ ಅಂಗಿರಾಮುನಿ, ನಿನ್ನಪ್ಪ ಮೃಗಂಡು ಋಷಿ ಅಂಗಿರಾಮುನಿ, ಅವರು ನನಗೆ ಒಳ್ಳೆ ಮಗು ಆಗಬೇಕು, ಮಗ ಆಗಬೇಕು ಅಂತ ನನ್ನನ್ನು ವಿಶೇಷವಾಗಿ ಉಪಾಸನೆ ಮಾಡಿದಾಗ ನನ್ನ ವರದಿಂದ ಅನುಗ್ರಹದಿಂದ ಹುಟ್ಟಿದವ ನೀನು. ತತ್ರ ನೋತ್ಸಾಹತೆ ಚಾನ್ಯ ಯೋನಭೂತೋ ಮಮಾತ್ಮಕಃ ದ್ರಷ್ಟು ಮೇಕಾರ್ಣವಗತಂ ಕ್ರೀಡನ್ನಂ ಯೋಗ ಧರ್ಮಿಣಂ. ನೀಗೇನು ನನ್ನನ್ನು ನೋಡ್ತಾ ಇದೆಯಲ್ಲ, ಈ ರೂಪವನ್ನು ನೋಡೋದಕ್ಕೆ ಎಷ್ಟೋ ಜನ ತಪಸ್ಸು ಮಾಡ್ತಾ ಇದ್ದಾರೆ, ನನ್ನನ್ನು ವಿಶೇಷವಾಗಿ ನೋಡಬೇಕು ಅಂತ ಎಷ್ಟೋ ಕಷ್ಟಪಟ್ಟ ಪಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ನೋಡುವಂಥದ್ದು ತಿಳ್ಕೋಬೇಡ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲೆ ಅವರಿಗೆ ಆಮೇಲೆ ತೋರಿಸಿತು, ಇಷ್ಟು ನನಗೆ ಗೊತ್ತಾಗಲಿಲ್ಲಲ್ಲ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಸಾಕುವ ನಮಸ್ಕಾರ ಪ್ರಣತಃ ಶಿರಸಾ ಪ್ರಭು, ತಲೆ ಬಾಗಿ ನಮಸ್ಕಾರ ಮಾಡಿದಂತೆ ಮಾತನಾಡಿದರು. ಹೀಗಾಗಿ ನಮಸ್ಕಾರ ಮಾಡಿ ಈ ಏಕಾನವದಲ್ಲಿ ಮಧ್ಯದಲ್ಲಿ ಮಗ್ಗಿದ್ದಿ ಬಾಲರೂಪಿಯಾಗಿ ಭಗವಂತ ಸ್ವಾಮಿ ಒದಗಿದೆಯಲ್ಲ, ಕಿಂ ಸಂಜ್ಞ ಕಷ್ಟ ಭಗವಾನ್ ಲೋಕೇ ವಿಜ್ಞಾಯತೆಯನಗ, ಯಾವ ಹೆಸರಿನಿಂದ ಈ ಏನು ವೈಚಿತ್ರ್ಯ ಏನೇ ಆಗ್ತಾ ಇರೋದಿದೆಲ್ಲ ನಾನು ತಿಳಿಸ್ಬೇಕು ಅಂತ ಹೇಳ್ತಾ ಇರುವಾಗ ಆವಾಗ ಭಗವಂತ ಹೇಳ್ತಾನೆ, ಅಹಂ ನಾರಾಯಣ ಬ್ರಹ್ಮಾಸಂಭವ ಸರ್ವದೇನ, ಬ್ರಹ್ಮಾದಿ ದೇವತೆಗಳನ್ನು ಹುಟ್ಟಿದವನು ನಾನು, ಬ್ರಹ್ಮಶಬ್ದ ವಾಚ್ಯನಾದವನು, ಗುಣಪೂರ್ಣನಾದವನು ನಾನು, ಸರ್ವಭೂತ ಉದ್ಭವಕರ, ಜಗತ್ತಿನಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡಿದವ, ಮತ್ತು ಲಯಕಾಲದಲ್ಲಿ ಕ್ಷಯವನ್ನು ಮಾಡುವವನು ನಾನೇ ಇದ್ದೇನೆ. ಇಂದ್ರದೇವರ ಪದವಿಯಲ್ಲಿ ಇದ್ದು ವಿವಿಧವಾದಂತಹ ಋತು ಕಾರ್ಯವನ್ನು ಮಾಡುವವನು ನಾನಿದ್ದೀನಿ. ಇನ್ನು ಯುಗ ಪರ್ಯಾಯದಲ್ಲಿ ಯುಗ ಮುಗಿಯುವಾಗ ಆ ಯಾವ ಲಯ ಕಾರ್ಯವನ್ನು ಮಾಡುವವನು ನಾನೇ ಇದ್ದೇನೆ. ಸಹಸ್ರ ಶೀರ್ಷಾಹ, ಸಹಸ್ರ ಶಬ್ದ ಅನಂತವಾಚಿ ಅಂತ ಹೇಳಿದ ಹಾಗೆ ನನಗೆ ಒಂದಲ್ಲ ಎರಡಲ್ಲ ಅನಂತ ತಲೆಗಳುಂಟು. ಅಹಮಗ್ಯ ಮಧ್ಯವಾಗೆ, ಅಗ್ನಿಯ ಒಳಗಿದ್ದು ಎಲ್ಲ ಪದಾರ್ಥಗಳನ್ನು ಭಸ್ಮ ಮಾಡುವ ಶಕ್ತಿ ನನ್ನದು, ನಾನು ಕೊಟ್ಟಿದ್ದು. ಭೂಮಿಯಲ್ಲಿ ಇದ್ದು ಎಲ್ಲರನ್ನೂ ಧಾರಣೆ ಮಾಡತಕ್ಕಂಥವನು ನಾನು. ಜ್ಞಾನವಾನ್ ದುಷ್ಟ ವಿಶ್ವಾತ್ಮ, ಎಲ್ಲ ವಿಧವಾದಂತಹ ಜ್ಞಾನಿಗಳ ಒಳಗೆ ಆ ಜ್ಞಾನ ಎಂಬುವಂತಹ ಶಕ್ತಿಯನ್ನು ಕೊಡ್ತಕ್ಕಂಥವನಾಗಿ, ಯೋಗಿಗಳ ಒಳಗೆ ಯೋಗವನ್ನು ಕೊಡ್ತಕ್ಕಂಥವನಾಗಿ, ವಿಶ್ವೇಶಾನ್ ಕಾಲ ಸಂಗೀತ, ಕಾಲರೂಪಿಯಾದವನಾಗಿ ನಿಂತವನು ನಾನೇ ಇದ್ದೇನೆ ಎಂಬುದಾಗಿ ಭಗವಂತ ಹೇಳ್ತಾಗಿ, ಅಹಂ ಕರ್ಮ ಕ್ರಿಯಾ ಜೀವ, ಕರ್ಮವೂ ನಾನು, ಕ್ರಿಯಾನೂ ನಾನು, ಜೀವನ ಒಳಗೆ ಇದ್ದು ಆ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥವನು ನಾನು ಮಾತ್ರ ನಿಷ್ಕ್ರಿಯನಿದ್ದೇನೆ. ಎಲ್ಲರ ಒಳಗೆ ಎಲ್ಲ ಕರ್ಮವನ್ನು ಮಾಡಿಸ್ತೇನೆ, ಪುಣ್ಯ ಪಾಪಾತ್ಮಕವಾದ ಕರ್ಮಗಳನ್ನು. ಆದರೆ ನನಗೆ ಮಾತ್ರ ಯಾವುದೇ ವಿಧವಾದಂತಹ ಕರ್ಮಗಳ ಲೇಪವಿಲ್ಲ. ನಾನು ನಿಷ್ಕ್ರಿಯನಿದ್ದೇನೆ. ನಾನು ಎಷ್ಟೋ ಜನರನ್ನು ಕೊಲ್ಲುತ್ತೇನೆ, ಎಷ್ಟೋ ಬ್ರಾಹ್ಮಣರನ್ನು ಬದುಕಿಸ್ತೇನೆ, ಅಂದ ಮಾತ್ರಕ್ಕೆ ನನಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ನಿಷ್ಕ್ರಿಯನಿದ್ದೇನೆ ಎಂಬುದಾಗಿ ಹೇಳಿದಾಗಿ ಪ್ರಧಾನ ಪುರುಷೋತ್ತಮ ಎಂಬುದಾಗಿ ನನ್ನನ್ನು ಕರೀತಾರೆ. ನಾನು ಕ್ಷೀರ ಸಮುದ್ರದಲ್ಲಿ ಹಯಗ್ರೀವ ರೂಪಿಯಾಗಿ ಇದ್ದು ಋತಂ ಸತ್ಯಂ ಸತ್ಯಂ ಚ ಪರಮಂ ಅಹಮೇಕ ಪ್ರಜಾಪತಿ, ಎಲ್ಲ ವೇದಗಳ ಆವಿರ್ಭಾವವನ್ನು ಮಾಡಿಸಿದವ. ಹಾಗಾಗಿ ಸತ್ಯರೂಪಿಯಾದಂತಹ ನಾನು, ಸಾಂಖ್ಯ ಯೋಗ ಎಲ್ಲವೂ ನಾನೇ ಇದ್ದೇನೆ, ಎಲ್ಲವನ್ನೂ ಸೃಷ್ಟಿ ಮಾಡಿದವನು ನಾನು. ಭೂಮಿ, ಆಕಾಶ, ಗಾಳಿ, ನೀರು, ಅಗ್ನಿ ವಿಧವಾದಂತಹ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿ ಆಯಾ ಕೆಲಸಗಳನ್ನು ಮಾಡಿಸುವವನು ನಾನೇ ಇದ್ದೇನೆ. ನನ್ನನ್ನು ಪುರಾಣ ಪುರುಷೋತ್ತಮ ಎಂಬುದಾಗಿ ಕರೀತಾರೆ. ಎಲ್ಲ ಪದಾರ್ಥಗಳು ಹುಟ್ಟುವ ಮೊದಲಿಗಿದ್ದವನು ನಾನು, ಎಲ್ಲ ನಾಶವಾದ ಮೇಲೆ ಕೊನೆಯನ್ನು ಉಳಿಯುವವನು ನಾನು ಯಾವಾಗಲೂ ನಾನು ಒಬ್ಬನೇ ಇರ್ತೇನೆ. ನೀವೆಲ್ಲ ಆವಾಗ ಬಂದು ಹೋಗುವುದು, ಯಾವಾಗಲೂ ಶಾಶ್ವತವಾಗಿ ಸ್ಥಿರವಾಗಿ ಉಳಿಯುವವನು ನಾನೊಬ್ಬನೇ ಇದ್ದೇನೆ ಎಂಬುದಾಗಿ ಹೇಳ್ತಾಗಿ, ಇಲ್ಲಿ ಏನೇನು ನೋಡ್ತಾ ಇದ್ದೀಯಲ್ಲ, ಏನೇನು ಕೇಳ್ತಾ ಇದ್ದೀಯಲ್ಲ, ಯಾವ್ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅವೆಲ್ಲವೂ ನಾನೇ. ನೀನು ನೋಡ್ತಾ ಇರುವ ಎಲ್ಲ ಪದಾರ್ಥಗಳಲ್ಲೇ ನಾನು ಇದ್ದೀನಿ. ಕೇಳುವ ಶಬ್ದಗಳಿಂದ ಪ್ರತಿಪಾದ್ಯನಾಗಿ ನಾನು ಇದ್ದೀನಿ. ನೀನಿಗೆ ನೋಡುವಂತಹ ಪದಾರ್ಥಗಳ ಒಳಗೆ, ಕೇಳುವ ಪದಾರ್ಥಗಳ ವಿಷಯದಲ್ಲಿ ಮತ್ತು ಯಾವ್ಯಾವ ಪದಾರ್ಥಗಳನ್ನು ಮುಟ್ಟುತ್ತಿ, ಯಾವ ಪದಾರ್ಥಗಳ ಯಾವ ವಿಷಯದ ಬಗ್ಗೆ ನೀನು ಮಾತನಾಡ್ತಾ ಇದ್ದಿ, ಆ ಎಲ್ಲ ಶಬ್ದಗಳಿಂದ ವಾಚನಾದವನು ನಾನು. ಅಹಂ ಏಕಾಕ್ಷರ, ಅದ್ಭುತವಾದ ಒಂದು ಭಗವಂತನ ತನ್ನ ಮಹಿಮೆಯನ್ನು ನಾನು ಹೇಳುವಂಥದ್ದು ಬಹಳ ಸ್ವಾರಸ್ಯ, ರೋಮಾಂಚದಾಯಕ. ಅಹಂ ಏಕಾಕ್ಷರೋ ಮಂತ್ರಃ ತ್ರ್ಯಕ್ಷರಶ್ಚೈವ ಸರ್ವಶಃ ತ್ರಿಪದಶ್ಚೈವ ಪರಮಃ ದಿವರ್ಗಾರ್ಥ ನಿದರ್ಶನಃ. ಏಕಾಕ್ಷರ ನಾನು, 3 ಅಕ್ಷರ ನಾನು, 3 ಪಾದ ನಾನು, 3 ವರ್ಗ ನಾನು. ಇದೇನು ವಿಚಿತ್ರ, ಹಿಂದಿ ವ್ಯಾಖ್ಯಾನದಲ್ಲಿ ಏನೇನೋ ಬರೆದು ಬಿಟ್ಟಿದ್ದಂತ ಅವನಿಗೆ ಅರ್ಥ ಆಗಲಿಲ್ಲ. ಏಕಾಕ್ಷರ ಅಂತಂದರೆ ಅಕಾರ ಅಂತ ಬರೆದಿದ್ದಾನೆ. ಏಕಾಕ್ಷರ ಅಂತಂದರೆ ಅಕಾರ ಅಲ್ಲ, ಅದು ಪ್ರಣವಾಕ್ಷರ. ಏಕಾಕ್ಷರ ಪ್ರತಿಪಾದ್ಯನಾದವನು ಭಗವಂತ ಪ್ರಣವ. ಮತ್ತು ತ್ರ್ಯಕ್ಷರ ಅಂತಂದರೆ ವ್ಯಾಹೃತಿ, 3 ಅಕ್ಷರದಿಂದ ಪ್ರತಿಪಾದ್ಯ, ನಾನೇ ವ್ಯಾಹೃತಿ ಮಂತ್ರ ಪ್ರತಿಪಾದ್ಯ ಅಂತ ಹೇಳ್ಕೊಳ್ತಾ ಇದ್ದಾನೆ. ಇದಾದ ಮೇಲೆ
ಮೂರು ಪದ ಅಂತಂದರೆ ಗಾಯತ್ರಿ ಮಂತ್ರ, ಮೂರು ಪದಾತ್ಮಕವಾದಂತಹ ಗಾಯತ್ರಿ ಪ್ರತಿಪಾದ್ಯನು ನಾನೇ ಇದ್ದೇನೆ. ಮೂರು ವರ್ಗ ಅಂತಂದರೆ ಪುರುಷ ಸೂಕ್ತ, ಅದಕ್ಕೂ ಏನೇನೋ ಬರೆದು ಬಿಟ್ಟಿದ್ದಾನೆ, ಏನೇನೋ ಅದರ ವ್ಯಾಖ್ಯಾನ ಮಾಡಬೇಕು, ಇದು ಭಾರಿ ತವಾಗಿರುತ್ತೆ. ಮೂರು ವರ್ಗ ಅಂತಂದರೆ ಪುರುಷ ಸೂಕ್ತ, ಹೀಗೆ ಪ್ರಣವ, ಅದರ ವ್ಯಾಖ್ಯಾನ ವ್ಯಾಹೃತಿ, ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾದಂತಹ ಪುರುಷ ಸೂಕ್ತ, ಆ ಪುರುಷ ಸೂಕ್ತದ ವ್ಯಾಖ್ಯಾನವಾದಂತಹ ಬೀಜಸ್ನಾಮ ವೇದಗಳು. ಹೀಗೆ ಸಮಸ್ತ ವೇದ ಪ್ರತಿಪಾದ್ಯನಾಗಿ ಎಲ್ಲ ವೇದಗಳು ನನ್ನನ್ನೇ ಸರ್ವೋತ್ತಮ, ಸ್ವತಂತ್ರ, ಸರ್ವೋತ್ತಮ ಎಂಬುದಾಗಿ ನನ್ನನ್ನು ಕೊಂಡಾಡುತ್ತಾಗಿವೆ. ಸರ್ವ ಸಾಕ್ಷಿ, ಸರ್ವಕರ್ಮಕರ್ತ ಇತ್ಯಾದಿಯಾಗಿ ಎಲ್ಲ ವೇದಗಳು ನನ್ನನ್ನೇ ಕೊಂಡಾಡ್ತಾಗಿದೆ. ಅಸೃಜತ್ ಜಗತ್ ವಿಸೃಜತಿ ಕಾಲ ವಿಪರ್ಯಯೇ, ಹೀಗಾಗಿ ಸೃಷ್ಟಿಯಾದ ಅಷ್ಟಕರ್ತೃತ್ವ ನನ್ನ ಅಧೀನವಾಗಿರ್ತಕ್ಕಂಥದ್ದು ಇತ್ಯಾದಿಯಾದಂತಹ ವೃತ್ತಾಂತಗಳನ್ನು ಹೇಳಿ ಆ ಮಾರ್ಕಂಡೇಯರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ. ಪ್ರಾಯ ಪ್ರಳಯವನ್ನು ನೋಡಬೇಕು ಅಂತ ವರವನ್ನು ಕೇಳಿದವರು ಒಬ್ಬರೇ ಮಾರ್ಕಂಡೇಯರು, ಅದನ್ನು ನೋಡಿದವರು ಅವರೊಬ್ಬರೇ, ಲಕ್ಷ್ಮೀದೇವಿಯನ್ನು ಬಿಟ್ಟರೆ. ಹೀಗಾಗಿ ಬ್ರಹ್ಮಾದಿ ದೇವತೆಗಳು ಮನ್ವಂತರಾದಿ ಪ್ರಳಯವನ್ನು ನೋಡ್ತಿರ್ತಾರೆ, ಇಲ್ಲ ಅಂತಲ್ಲ. ಅಂತೂ ಸಾಮಾನ್ಯ ಆ ದೇವತೆಗಳ ಪದವಿಯಿಂದ ಕೆಳಗೆ ಇಳಿದು ಸಾಮಾನ್ಯವಾದಂತಹ ಋಷಿಮುನಿಗಳಲ್ಲಿ ನೋಡುವಾಗ ಇವರೊಬ್ಬರೇ ಪ್ರಳಯವನ್ನು ಕಂಡಿರ್ತಕ್ಕಂತಹ ಮಹಾನುಭಾವರು ಎಂಬುದನ್ನು ಹೇಳ್ತಾಗಿ, ಇದಾದ ಮೇಲೆ ಮಧುಕೈಟಭರ ಆ ಯಾವ ಸಂಹಾರದ ಕ್ರಿಯೆಯನ್ನು ಅದನ್ನು ಬಹಳ ವಿಸ್ತಾರವಾಗಿ ಈ ಭವಿಷ್ಯ ಪರ್ವ ಹೇಳುತ್ತದೆ. ಮಧುಕೈಟಭ ಇವರಿಬ್ಬರು ಕೂಡ ಆದಿಯಲ್ಲಿ ಹುಟ್ಟಿದಂತಹ ದೈತ್ಯರು, ಭಗವಂತನಿಂದಲೇ ಹುಟ್ಟಿದವರು. ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳುವಾಗ ವಾಸ್ತವಿಕವಾಗಿ ಅಲ್ಲಲ್ಲಿ ಪುರಾಣಗಳಲ್ಲಿ ನಾವು ಹೇಳುವಂಥದ್ದು ಏನು ಅಂತಂದರೆ, ಭಗವಂತನ ಕಿವಿಯಲ್ಲಿರುವಂತಹ ಜಿಗ್, ವ್ಯಾಕ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಜಿಗ್ಗಿನಿಂದ ಆ ಕೊಳೆಯಿಂದ ಹುಟ್ಟಿದವರೇ ಈ ಮಧುಕೈಟಭರು. ಮಧು ಎಂಬತಕ್ಕಂತಹ ದೈತ್ಯ ಇವನು ತಮೋಗುಣಕ್ಕೆ ಅಭಿಮಾನಿಯಾದವನು, ತಮೋಗುಣ ತಮ ಸ್ವರೂಪಿಯಾದವನು ಮಧು. ಕೈಟಭ ಎಂಬತಕ್ಕಂಥವನು ರಾಜಸ ಸ್ವರೂಪ, ರಜೋಗುಣದ ಸ್ವರೂಪ ಎಂಬುದಾಗಿ ಹೇಳೋದು. ಅವೆಲ್ಲ ಸರಿ, ಸಮಸ್ಯೆ ಇಲ್ಲ. ಭಗವಂತನ ಕಿವಿಯಲ್ಲಿ ಕೊಳೆ ಇದೆ ಅಂತಂದರೆ ಅವನಲ್ಲಿ ನಮ್ಮಂತೆ ಅವನು ಕೂಡ ದೋಷಿ ಏನು, ನಮ್ಮಂತೆ ಅವನಿಗೂ ಶುದ್ಧ ಸವನಿಕ ಶರೀರ ಇದೆಯಾ, ಪ್ರಾಕೃತಿಕ ಶರೀರ ಇದೆಯಾ ಎಂಬುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಾತ್ಪರ್ಯವನ್ನು ಕೊಡುವಾಗ ಅದು ತಾತ್ಕಾಲಿಕವಾಗಿ ಭಗವಂತನೇ ಸೃಷ್ಟಿ ಮಾಡಿದ್ದು, ಸ್ವಾಭಾವಿಕವಾಗಿ ಅದು ಇಲ್ಲೇ ಇಲ್ಲ. ಸುಮ್ಮನೆ ಆ ಹೊತ್ತಿಗೆ ಅವರನ್ನು ಸೃಷ್ಟಿ ಮಾಡಬೇಕು ಅಂತ ಒಂದು ನೀರನ್ನು ಸೃಷ್ಟಿ ಮಾಡಿ ಅದನ್ನು ಒಂದು ಕೊಳೆಯಾಗಿ ಅದನ್ನು ಪರಿಣಾಮ ಮಾಡಿಸಿ ಅಲ್ಲಿಂದ ಮಧುಕೈಟಭರನ್ನು ಭಗವಂತ ಸೃಷ್ಟಿ ಮಾಡಿದ. ಹೀಗಾಗಿ ದೇವರದೇ ಮಕ್ಕಳು ಇವರಿಬ್ಬರು ಮಹಾ ಜಿಷ್ಟವಾದಂತಹ ಪರಾಕ್ರಮಶೀಲರು. ಇವರ ಪರಾಕ್ರಮವನ್ನು ಯಾರಿಂದಲೂ ಸಹಿಸಲಿಕ್ಕಾಗೋದಿಲ್ಲ, ದೇವತೆಗಳು ಕೂಡ ಸಹನೆ ಮಾಡಲಿಕ್ಕಾಗೋದಿಲ್ಲ. ಅಂತಹ ಮಹಾ ದುರಂತವಾದಂತಹ ಪರಾಕ್ರಮಿಗಳು, ಅತ್ಯಂತ ಜಗತ್ತಿಗೆ ಹಿಂಸೆಯನ್ನು ಕೊಡ್ತಕ್ಕಂಥವರು. ಅಂತಹ ಇಬ್ಬರು ದೇವರಿಂದಲೇ ಹುಟ್ಟಿದ್ದಾರೆ. ದೇವರ ವಿಚಿತ್ರವಾದಂತಹ ಸೃಷ್ಟಿ ಅಂತಂದರೆ ಕೇವಲ ಸಾತ್ವಿಕ ಗುಣವನ್ನು ಮಾತ್ರ ಸೃಷ್ಟಿ ಮಾಡಿದವ ಅಲ್ಲ, ತಮೋಗುಣವನ್ನು ಸೇರಿಸಿದ್ದಾನೆ. ಯಾವ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಎಲ್ಲವೂ ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಸೇರಿರುತ್ತೆ. ಮನುಷ್ಯನಲ್ಲಿ ಮೂರು ಇರುತ್ತೆ. ಬಹಳ ಸಾತ್ವಿಕನಾಗಿರ್ತಾನೆ ಪೂಜೆ ಮಾಡುವಾಗ ಅಥವಾ ದೇವರ ಜಪವನ್ನು ಮಾಡುವಾಗ, ಗಾಯತ್ರಿ ಮಂತ್ರ ಜಪ ಮಾಡುವಾಗ ಅತ್ಯಂತ ಸಾತ್ವಿಕ ಗುಣ ಅದು ಅವಿರ್ಭೂತ ಆಗ್ತಾ ಇರುತ್ತೆ, ವೃದ್ಧಿ ಆಗ್ತಾ ಇರುತ್ತೆ. ಆದರೆ ಸ್ವಲ್ಪ ಹಸಿವೆ ಆಯಿತು, 12:30 1 ಗಂಟೆ ಆಯಿತು ಅಂತಂದಾಗ ನೈವೇದ್ಯಕ್ಕೆ ಬರ್ಲಿಕ್ಕೆ ತಡ ಆಯಿತು, ಏನೋ ವಿಚಾರ ಆಯಿತು, ಹೊತ್ತಾಯಿತು, ಹಸಿವೆ ಆಯಿತು ಅಂತಂದಾಗ ಅಲ್ಲಿ ತಮೋಗುಣ ಇರ್ತಾರೆ. ಅದು ಆ ಕಾಲಕ್ಕೆ ಅಭಿವೃದ್ಧಿ ಆಗುತ್ತೆ. ಬೆಳಿಗ್ಗೆ ರಾಮದೇವರ ಪೂಜೆಗೆ ದರ್ಶನಕ್ಕೆ ಹೋಗುವಾಗ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗ್ತೇವೆ. 2 ಗಂಟೆ ಆಗಿರುತ್ತೆ, ಹಸಿವೆ ಆಗಿರುತ್ತೆ, ಕೂಡ್ಲಿಕ್ಕೆ ಜಾಗ ಇಲ್ಲ, ಎಲ್ಲಿ ಹೋದ್ರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಕಳಿಸ್ತಿರ್ತಾರೆ, ವ್ಯವಸ್ಥೆ ಮಾಡೋದು ಬಹಳ ಶ್ರಮ ಪಡ್ತಿರ್ತಾರೆ. ಅದು ಎಲ್ಲ ಆಗ್ತಾ ಇರುತ್ತೆ. ಬಳಸೋರು ಒಂದು ಕಡೆ, ವ್ಯವಸ್ಥಾಪಕರು ಒಂದು ಕಡೆ, ಅಲ್ಲಿ ಇಲ್ಲಿ ಏನು ಮಾಡೋದು, ಇಷ್ಟರ ಮಧ್ಯದಲ್ಲಿ ಆ ಹೊತ್ತಿನಲ್ಲಿ ಆ ತಾಳ್ಮೆ ಇರೋದು ಅದು ನಿಜವಾಗಿಯೂ ಪರೀಕ್ಷೆ. ಹೀಗಾಗಿ ಒಬ್ಬನೇ ಮನುಷ್ಯನಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲವೂ ಅದು ಆಯಾ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅದು ವ್ಯಕ್ತ ಆಗ್ತಾ ಇರುತ್ತೆ. ಹೀಗಾಗಿ ಭಗವಂತನ ಸ್ಥಿತಿಯಲ್ಲಿ ಕೇವಲ ಸತ್ತಾತ್ಮಕವಾಗಿರುವಂತಹ ಸ್ಥಿತಿ ಇರೋದೇ ಇಲ್ಲ. ಹಾಗಿದ್ರೆ ಅದು ವಿಧಿಸೋದೂ ಇಲ್ಲ. ಬಹಿ ಸಿಹಿ ಸಿಹಿ ಸಿಹಿಯಾಗಿ ತಿಂತಾ ಇದ್ದರೆ ಆ ಸಿಹಿಗೆ ಮಹಾತ್ಮೆ ಇರೋದಿಲ್ಲ. ಸ್ವಲ್ಪ ಕಹಿ ಇದ್ರೇನೆ ಸಿಹಿಗೆ ಮಹತ್ವ. ಹಾಗೆ ಆ ಸತ್ವಗುಣ ಮಾತ್ರ ಇದ್ದು ಬಿಟ್ಟರೆ ಅದಕ್ಕೇನು ಮಹತ್ವ ಇರೋದಿಲ್ಲ. ತಮೋಗುಣ ಇದ್ದರೇನೆ ಸತ್ವಕ್ಕೆ ಮಹತ್ವ, ದೈತ್ಯದಿದ್ದರೇನೆ ದೇವತೆಗಳಿಗೆ ಮಹಿಮೆ. ಹೀಗಾಗಿ ಎಲ್ಲವನ್ನೂ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಮಧುಕೈಟಭರು ಒಮ್ಮೆ ಕೇಳಿದರಂತೆ, ಎಲ್ಲರೂ ನಮ್ಮನ್ನು ನಾವು ಸಾಯಬೇಕು ಅಂತ ಬಯಸ್ತಾಗಿದ್ದಾರೆ. ತಮೋಗುಣ ಸಾಯಬೇಕು, ರಜೋಗುಣ ಸಾಯಬೇಕು, ಸತ್ವಗುಣ ವೃದ್ಧಿ ಆಗಬೇಕು ಅನ್ನೋದಕ್ಕಾಗಿ ನಾವಿಬ್ಬರೂ ಸಾಯಬೇಕು ಅಂತ ಎಲ್ಲರೂ ಬೇಡ್ತಾಗಿದ್ದಾರೆ. ಹಾಗಾಗಿ ಸ್ವಾಮಿ, ಯಸ್ಮಿನ್ ನ ಕಶ್ಚಿತ್ ಮೃತವಾನ್ ತಸ್ಮಿನ್ ದೇಶೇ ವಿಭೋಗತಂ ಇಚ್ಛಾಮಹ ಪುತ್ರತಾಂ ಯಾತಂ ತವ ಜೈವ ಸುರಾಧಿಪ. ಹೀಗಾಗಿ ಯಾವ ದೇಶದಲ್ಲಿ ಯಾರೂ ಕೂಡ ಸತ್ತಿಲ್ಲವೋ ಇದರವರೆಗೆ ಅಂತಹ ದೇಶದಲ್ಲಿ ನಾವಿಬ್ಬರೂ ಕೂಡ ಸಾಯಬೇಕು, ನಿನ್ನ ಕೈಯಿಂದಲೇ ಸಾಯಬೇಕು. ಯಾರೋ ಬಂದು ನಮ್ಮನ್ನು ಸಂಹಾರ ಮಾಡೋದು ಬೇಡ, ನೀನೇ ಬಂದು ನಮ್ಮನ್ನು ವಧ ಮಾಡು ಅಂತ ಹೇಳಿದಾಗ ಹಾಗೆ ಆಗಲೇನು ಭಗವಂತ ಅವರಿಬ್ಬರಿಗೂ ಆ ವರವನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಭಗವಂತ ಮಾಡ್ತಾ ಇದ್ದಾನೆ. ಒಮ್ಮೆ ಪರಮಾತ್ಮ ಇವರಿಬ್ಬರ ಬಹಳಷ್ಟು ಸಮಸ್ಯೆ ಹೆಚ್ಚಾಗ್ತಾ ಇದೆ. ವೇದವನ್ನು
ವೇದಕ್ಕೂ ತೊಂದರೆಯನ್ನು ಮಾಡ್ತಾ ಇದ್ದಾರೆ, ವೇದವನ್ನು ಅಪಹಾರ ಮಾಡಿಕೊಂಡು ಹೋಗುವಂತಹ ಸಂದರ್ಭ. ಆವಾಗ ಪರಮಾತ್ಮ ಅದ್ಭುತವಾದಂತಹ ಹಯಗ್ರೀವ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾನೆ. ವಿಚಿತ್ರವಾದಂತಹ ಶರೀರ, ತಲೆ ಮಾತ್ರ ಕುದುರೆಯ ಮುಖ, ದೇಹವೆಲ್ಲವೂ ಕೂಡ ಮನುಷ್ಯರ ಶರೀರ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಂ, ಚಂದ್ರಾವದಾತಂ ಎಂಬುದಾಗಿ ಹೇಳಿದಂತೆ ಆ ಪ್ರಾರ್ಥನಾ ಧ್ಯಾನ ಶ್ಲೋಕದಲ್ಲಿ ತುರಂಗವದನ, ಅದ್ಭುತವಾದಂತಹ ಕುದುರೆಯ ಮುಖ, ಲಕ್ಷ್ಮೀದೇವಿ ಶ್ರೀರೂಪಿಣಿಯಾಗಿ ಭೂರೂಪಿಣಿಯಾಗಿ ಅಮೃತವನ್ನು ಅಭಿಷೇಕ ಮಾಡುತ್ತಿದ್ದಾಳಂತೆ. ಶಂಖಾಖ್ಯ ಪುಸ್ತಕ ಸುಬೋಧ ಯುಧಾಬ್ಜಬಾಹು ಅಂತ ಹೇಳಿದ ಹಾಗೆ ಶಂಖ, ಪುಸ್ತಕ, ಅಕ್ಷಮಾಲ ಹಾಗೂ ಯಾವ ಜ್ಞಾನ ಮುದ್ರಾ, ಈ 4 ಬಾಹುಗಳಿಂದ ಇದರಲ್ಲಿ ಚಕ್ರ ಆಗಲಿ ಗದ ಆಗಲಿ ಯಾರನ್ನು ಶಿಕ್ಷೆ ಮಾಡುವಂತಹ ರೂಪ ಅಲ್ಲ ಇದು, ಕೇವಲ ಸಿದ್ಧವಾದ ಜ್ಞಾನಾತ್ಮಕವಾದಂತಹ ರೂಪ. ಇದನ್ನು ವಾದಿರಾಜರು ವ್ಯಾಖ್ಯಾನ ಅವರ ಭಗವಂತನ ರೂಪವನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಮಂತ್ರಂ ಜಪ ಶಾಸ್ತ್ರ ಸಂಪದಮಸೋ ದಾಸ್ಯಾಮಿ ಭಾಗ್ಯೈಸ್ಸಲ. ಯಾರು ನನ್ನ ಮಂತ್ರವನ್ನು ಜಪ ಮಾಡ್ತಾರೆ ಅವರಿಗೆ ನಾನು ಉತ್ತಮವಾದಂತಹ ಭಾಗ್ಯವನ್ನು ಕೊಡ್ತೇನೆ ಅಂತ ಹೇಳೋದಕ್ಕಾಗಿ ಹಯಗ್ರೀವ ದೇವರು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತೊಂದು ಕೈಯಲ್ಲಿ ಶಂಖವನ್ನು ಹಿಡಿದಿದ್ದಾರೆ. ಶಂಖ ಎಂಬುದು ಭಾಗ್ಯಕ್ಕೆ ಸೂಚಕ, ಲಕ್ಷ್ಮೀದೇವಿಯ ಆವಾಸಸ್ಥಾನ. ಹೀಗಾಗಿ ಯಾರು ನನ್ನ ಮಂತ್ರವನ್ನು ಜಪವನ್ನು ಮಾಡ್ತೀರೋ ಅವರಿಗೆ ಭಾಗ್ಯವನ್ನು ಕೊಡ್ತೇನೆ. ಕೇವಲ ಭಾಗ್ಯವನ್ನು ಕೊಟ್ಟು ಅಲ್ಲಿಯೇ ಮುಗಿಸ್ಬಿಡ್ತೇನೆ ಅಂತ ತಿಳ್ಕೋಬೇಡ್ರಿ, ಪುಸ್ತಕವನ್ನು ಕೊಡ್ತೇನೆ, ಒಳ್ಳೆ ಜ್ಞಾನವನ್ನು ಕೊಡ್ತೇನೆ. ಆ ಜ್ಞಾನವನ್ನು ಕೊಟ್ಟಾಗ ನೀವು ನನಗೆ ಬಹಳ ಹತ್ತಿರ ಆಗ್ತೀರಿ. ಈ ಯಾವ ತರ್ಜನಿ ಬೆರಳು ಇದು ಜೀವ, ಇದು ದೇವರು, ಎರಡು ಒಂದಾಗೋದಿಲ್ಲ. ದೇವರ ಹತ್ತಿರ ಜೀವ ಹೋಗ್ತಾನೆ. ಹೀಗಾಗಿ ಆ ಜ್ಞಾನ ಮುದ್ರೆಯಿಂದ ಮುಂದೆ ನಾನು ನಿಮಗೆ ಮೋಕ್ಷವನ್ನೂ ಕೊಡ್ತೇನೆ ಎಂಬುದನ್ನು ಹೇಳುವಂತಹ ರೀತಿಯಲ್ಲಿ ಪರಮಾತ್ಮ ಹಯಗ್ರೀವ ಅವತಾರವನ್ನು ಮಾಡಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾಗಿ ಆ ಭಗವಂತನ ದೇಹದಲ್ಲಿ ಅಂಗ ಪ್ರತ್ಯಂಗಗಳಲ್ಲಿ ಅನೇಕ ದೇವತೆಗಳು ಬಂದು ಸೇರ್ಕೊಂಡು, ಹಯಗ್ರೀವನ ದೇಹದಲ್ಲಿ ಲಲಾಟದಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರು, ಈ ವಿಧವಾಗಿ ಹೃದಯದಲ್ಲಿ ಬ್ರಹ್ಮ, ತಲೆಯಲ್ಲಿ ರುದ್ರ, ನಾಲಿಗೆಯಲ್ಲಿ ಅಗ್ನಿ ಹಾಗೂ ಸರಸ್ವತಿ, ಕಣ್ಣುಗಳಲ್ಲಿ ಸೂರ್ಯ ಚಂದ್ರ. ಇದೆಲ್ಲ ಪುರುಷ ಸೂಕ್ತದ ವ್ಯಾಖ್ಯಾನ ಇದ್ದಂಗೆ ಇದೆ. ಪುರುಷ ಸೂಕ್ತದಲ್ಲಿ ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿಂದ ಹೊರಟರು, ಎಲ್ಲಿಂದ ಬಂದರು, ಹುಟ್ಟಿದ್ರು, ಎಲ್ಲಿ ಹೋಗಿ ಬಿಟ್ಟಿದ್ದಾರೆ ಇತ್ಯಾದಿಗಳನ್ನು ಕೇಳ್ತೀವಲ್ಲ, ಹಾಗೆ ಆ ಎಲ್ಲ ದೇವತೆಗಳು ಆಯಾ ರೂಪದಲ್ಲಿ ಅಲ್ಲಲ್ಲಿ ವಿಶಿಷ್ಟವಾಗಿ ಅವರ ಸನ್ನಿಧಾನವನ್ನು ಹೊಂದಿದ್ದಾರೆ. ಹೀಗೆ ವಿಶಿಷ್ಟವಾದಂತಹ ಈ ರೂಪದಿಂದ ಭಗವಂತ ಹೊರಟಿದ್ದಾನೆ. ಈ ಹಯಗ್ರೀವ ರೂಪಧಾರಿಯಾದಂತಹ ಭಗವಂತ ಮಧು ಎಂಬುವಂತಹ ದೈತ್ಯನ ಜೊತೆಗೆ ವಿಶಿಷ್ಟವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯಾವ ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಏನಂ ಕೃತ್ವಾ ತಥಾ ರೂಪಂ ಧ್ರುವನಾಂ ಅದ್ಭುತಂ ಮಹದ್ ಅಸುರಂ ಪೀಡೆಯಾಮಾಸ ಕ್ರೋಧಾತ್ ರಕ್ತಾಂತಲೋಚನಃ. ನರಸಿಂಹದೇವರಿಗೆ ಹೇಗೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಾಗ ಕಣ್ಣುಗಳನ್ನೆಲ್ಲ ಕೆಂಪಾಗಿ ಮಾಡಿಕೊಂಡು ನರಸಿಂಹದೇವರು ಸಂಹಾರ ಮಾಡಿದರೋ, ಹಾಗೆ ಹಯಗ್ರೀವನು ಕೂಡ ಕಣ್ಣುಗಳನ್ನು ಕೆಂಪಾಗಿ ಮಾಡಿಕೊಂಡು ಅಷ್ಟು ತೀಕ್ಷ್ಣವಾದಂತಹ ರೀತಿಯಲ್ಲಿ ಆ ಮಧುವನ್ನು ಸಂಹಾರ ಮಾಡ್ತಾ ಇದ್ದಾನೆ ಭಗವಂತ. ಒಂದೇ ಒಂದು ಪ್ರಹಾರದಲ್ಲಿ ಅವನನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಅಲ್ಲಿ ಏನಾಯಿತು ಅಂತಂದರೆ ಅವನ ದೇಹದಿಂದ ಒಂದು ಮೇಧಸ್ಸು ಅಂತಂದರೆ ಮಜ್ಜ ಅಂತ ಹೇಳ್ತಾರಲ್ಲ, ಆ ಮಜ್ಜ ಬಂದು ಇಡೀ ಭೂಮಿಯ ತುಂಬ ಹಾಗೆ ಹರಡಿಬಿಟ್ಟಿದೆ. ನೋಡೋದಕ್ಕೆ ಬಿಳಿಯಾದಂತಹ ಅದ್ಭುತವಾದ ಒಂದು ಸೀರೆಯನ್ನು ಭೂದೇವಿಗೆ ಹೊದ್ದಿಸಿದಂತೆ, ಆ ಭೂದೇವಿಗೆ ಧಾರಣೆ ಮಾಡಿಸಿದಂತೆ ಅದು ಕಾಣಿಸ್ತಾಗಿದೆ. ಹೀಗಾಗಿ ಆ ಮಧುವಿನ ಮೇಧಸ್ಸಿನಿಂದ ಆವೃತವಾಗಿದ್ದಕ್ಕಾಗಿ ಈ ಭೂಮಿಯನ್ನು ಇವತ್ತಿಗೂ ಮೇದಿನಿ ಎಂಬುದಾಗಿ ಕರೆಯೋದುಂಟು. ಹೀಗೆ ಮೇದಿನಿ ಎಂಬ ಹೆಸರಿನಿಂದ ಪೃಥ್ವಿಯು ಕೂಡ ಪ್ರಶಸ್ತವಾಗಿದ್ದಾಳೆ, ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಇತ್ಯಾದಿಯಾದಂತಹ ವೃತ್ತಾಂತ. ಹೀಗೆ ಮಧುವನ್ನು ಕೊಂದಂತಹ ಪರಮಾತ್ಮ ಕೈಟವನನ್ನು ಸಂಹಾರ ಮಾಡಿದ್ದಾನೆ ಇತ್ಯಾದಿಯಾದಂತಹ ವೃತ್ತಾಂತಗಳನ್ನು ಹೇಳಿದಾಗಿ ಈ ಪುಷ್ಕರ ಕ್ಷೇತ್ರಕ್ಕೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಮತ್ತೆ ಬರುವಂತಹ ಪರಿಸ್ಥಿತಿಯನ್ನು ಅದನ್ನು ಹೇಳ್ತಾ ಹೋಗ್ತಾರೆ. ಆ ಪುಷ್ಕರ ಕ್ಷೇತ್ರದಲ್ಲಿ ವಿವಿಧವಾದಂತಹ ವಿಶಿಷ್ಟವಾದಂತಹ ಕಾರ್ಯಗಳನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಋತುಚಕ್ರವರ್ತಿಯ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ವೈಚಿತ್ರ್ಯ ಅಂತಂದರೆ ಹರಿವಂಶದಲ್ಲಿ ಒಂದು ಅನುಸೂತವಾದಂತಹ ಕಥೆಗಳು ಕೆಲವೊಮ್ಮೆ ಬರ್ತವೆ, ಕೆಲವೊಮ್ಮೆ ಅಲ್ಲಿ ಒಂದ್ಸಲ ಹೋಗಿ ಇಲ್ಲಿ ಒಂದು ಬರೋದು. ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಇರ್ತಾರೆ, ಮಧ್ಯದಲ್ಲಿ ಮಧುಕೈಟಭರ ಸಂಹಾರ, ಮತ್ತೆ ಕೃಷ್ಣನ ಕಥೆ, ಮತ್ತೆ ಈ ಕಡೆಗೆ ಒಂದು ಋತುಚಕ್ರವರ್ತಿಯ ಉಪಾಖ್ಯಾನವನ್ನು ಹೇಳ್ತಾ ಹೋಗ್ತಾರೆ. ಹೆಸರದ ಭಾಗವತದಲ್ಲಿ ನಾವು ಕೇಳಿದ್ದೇವೆ. ವೇನನ ಸಂಹಾರ ಇಲ್ಲಿಯೇ ಹಿಂದೆ ಒಂದ್ಸಲ ಹೇಳಿದ್ದು ಆಗಿದೆ. ವೇನನನ್ನು ಸಂಹಾರ ಮಾಡಿದಂತಹ ಪರಮಾತ್ಮ, ವೇನನ ಸಂಹಾರ ಮಾಡಿದಂತಹ ಋಷಿಗಳು ಆ ವೇನನ ತೊಡೆಯನ್ನು ಒಂದ್ಸಲ ಮಥನ ಮಾಡಿದರು, ಆಮೇಲೆ ಬಾಹುಗಳನ್ನು ಮಥನ ಮಾಡಿದಾಗ ಅಲ್ಲಿ ಋತುಚಕ್ರವರ್ತಿಯ ಆವಿರ್ಭಾವ ಆಯಿತು. ಭೂಮಿಯನ್ನು ಸಂಹಾರ ಮಾಡ್ತೇನೆ ಹೊರಟರು. ಮತ್ತೆ ಆ ಭೂಮಿ ಇವರಿಂದ ವಿಶೇಷವಾಗಿ
ಉದ್ಧತಳಾಗಿದ್ದಾಳೆ. ಆ ಪೃಥು, ಆ ಲಕ್ಷ್ಮೀ ಭೂದೇವಿ ಇವರಿಂದ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರಳಾಗಿ ಮುಂದೆ ನಾನು ನಿನ್ನ ಮಗಳಾಗ್ತೇನೆ ಅಂತೇಳಿ ಆ ಪೃಥಿವಿ ಎಂಬುವಂತಹ ಹೆಸರನ್ನು ಪಡೆದಿದ್ದಾಳೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳ್ತಾಗಿ, ಮತ್ತೆ ಭಗವಂತನ ವರಾಹಾವತಾರ ಯಜ್ಞವರಾಹ ಎಂಬುವಂತಹ ಹೆಸರಿನಿಂದ ಭಗವಂತ ಪ್ರಖ್ಯಾತನಾದದ್ದು ಇತ್ಯಾದಿಗಳನ್ನು ಹೇಳ್ತಾಗಿ, ವರಾಹದೇವರು ಇಲ್ಲಿ ಒಂದು ವೈಶಿಷ್ಟ್ಯ ಅಂತಂದರೆ ವರಾಹದೇವರಿಂದ ಅನೇಕ ನದಿಗಳು ಆವಿರ್ಭೂತವಾದವು. ಆ ವಿವಿಧವಾದಂತಹ ದೇಶಗಳು, ವಿವಿಧವಾದಂತಹ ನದಿಗಳು, ವಿವಿಧವಾದ ಪರ್ವತಗಳು ಎಲ್ಲವನ್ನು ಭಗವಂತ ಸೃಷ್ಟಿ ಮಾಡಿದಂತೆ. ರಸಾತಲದಲ್ಲಿ ಮುಳುಗಿತ್ತು ಭೂಮಿ, ಅದನ್ನು ವರಾಹದೇವರು ತಮ್ಮ ಕೋರೆಯ ಹಲ್ಲಿನಿಂದ, ಇವತ್ತು ನಾವು ನೋಡುವಂತಹ ಹಂದಿ ಎಲ್ಲ ಇದು ಊರಿನ ಹಂದಿ, ಇದಲ್ಲ ಭಗವಂತನ ಅವತಾರ ವರಾಹ ರೂಪ, ಅದು ಕಾಡು ಹಂದಿಯ ರೂಪ, ಎರಡು ಕೋರೆ ಹಲ್ಲಿರ್ತವೆ. ಹೀಗಾಗಿ ಆ ಯಾವ ಕೋರೆ ಹಲ್ಲಿನಿಂದ ಭಗವಂತ ವರಾಹ ರೂಪದಿಂದ ಭೂಮಿಯನ್ನೇ ಎತ್ತಿದ. ಇವತ್ತಿಗೂ ಕಂಚಿಯಲ್ಲಿ ಹೇಳ್ತಾರೆ, ಕಂಚಿಯಲ್ಲಿ ವರದರಾಜನ ಗುಡಿಯ ಒಳಗೆ ಪ್ರವೇಶ ಮಾಡ್ತಾನೆ, ಅಲ್ಲೊಂದು ನರಸಿಂಹದೇವರನ್ನು ನೋಡಬಹುದು. ಅಲ್ಲಿಯ ಮಹಾತ್ಮ್ಯವನ್ನು ಹಸ್ತಗಿರಿ ಮಹಾತ್ಮ್ಯದಲ್ಲಿ ಹೇಳುವಾಗ ಆ ವರಾಹದೇವರು ಆ ಭೂಮಿಯನ್ನು ಎತ್ತಿದಾಗ ಕೋರೆ ಹಲ್ಲು ಒಳಗೆ ಹೋಗಿತ್ತಂತೆ, ಆ ರಂಧ್ರವನ್ನು ಮಾಡಿತ್ತು, ಅದು ಪಾತಾಳದ ಒಳಗೆ ಹೋಗ್ತಿತ್ತಂತೆ. ಹಾಗಾಗಿ ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದಾಗ ನರಸಿಂಹದೇವರು ಎಲ್ಲ ದೈತ್ಯರೆಲ್ಲ ನೋಡಿ ಅಂಜಿಕೊಂಡು ಆ ವಿವರದ್ವಾರ ಎಲ್ಲರೂ ಪಾತಾಳಕ್ಕೆ ಓಡಿ ಹೋದರಂತೆ. ಎಲ್ಲಿ ಮತ್ತೆ ಹೊರಗೆ ಬರ್ತಾರೋ ಅಂತ ನರಸಿಂಹದೇವರು ಅಲ್ಲೇ ಕೂತರು. ಹೀಗಾಗಿ ಕಂಚಿಯಲ್ಲಿ ವಾಸ್ತವಿಕವಾಗಿ ಮೊಟ್ಟ ಮೊದಲಿಗೆ ಬಂದಿದ್ದು ನರಸಿಂಹದೇವರು. ಆಮೇಲೆ ವರದರಾಜ ಅಲ್ಲಿ ಯಜ್ಞವನ್ನು ಮಾಡಿದಾಗ ವರದರಾಜ ಆವಿರ್ಭೂತನಾದ ಬ್ರಹ್ಮದೇವರ ಯಜ್ಞಕುಂಡದಲ್ಲಿ ಅಂತ ಅಲ್ಲಿಯ ಕ್ಷೇತ್ರ ಮಹಾತ್ಮವನ್ನು ಕೇಳುತ್ತೇವೆ. ಹೇಳಬಂದದ್ದು ವರಾಹದೇವರು ಆ ಭೂಮಿಯನ್ನು ಎತ್ತಿದಾಗ ಒಂದು ವಿವರ ಪ್ರಧಾನ ಸೃಷ್ಟಿಯಾಗಿತ್ತು. ತನ್ಮೂಲಕವಾಗಿ ಆ ಭೂಮಿಯನ್ನು ಮೇಲಕ್ಕೆ ಎತ್ತಿದ್ದಾರೆ ವರಾಹದೇವರು. ಪ್ರಾತಃ ಕಾಲದಲ್ಲಿ ವರಾಹದೇವರ ಸ್ಮರಣೆ ಬಹಳ ಮುಖ್ಯವಾದಂಥದ್ದು. ನಾವೆಲ್ಲ ಬದುಕಿರೋದೇ ಭೂಮಿಯ ಮೇಲೆ, ಆ ಭೂಮಿಯನ್ನು ಕೊಟ್ಟವರು ವರಾಹದೇವರು, ವಾಮನ ರೂಪಿ ಪರಮಾತ್ಮ. ಹೀಗಾಗಿ ಪ್ರಾತಃ ಕಾಲದಲ್ಲಿ ವಾಮನನನ್ನು ಸ್ಮರಿಸೋದು ಎಷ್ಟು ಮುಖ್ಯವೋ ಹಾಗೆ ವರಾಹನನ್ನು ವಿಶೇಷವಾಗಿ ಸ್ಮರಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಆ ಭೂಮಿಯನ್ನು ಎತ್ತಿದಂತಹ ವರಾಹದೇವರು ಭೂಮಿಯ ನಾಲ್ಕು ದಿಕ್ಕಿನಲ್ಲಿ ಒಂದು ಬಾಗಿಲಿದ್ದ ಹಾಗೆ, ಒಂದು ಕಾಂಪೌಂಡ್ ವಾಲ್ ಇದ್ದ ಹಾಗೆ ವಿವಿಧವಾದಂತಹ ಪರ್ವತಗಳನ್ನು ಸೃಷ್ಟಿ ಮಾಡ್ತಾರೆ. ವಿಚಿತ್ರವಾದಂತಹ ನದಿಗಳನ್ನು, ಎಲ್ಲ ವಿಧವಾದಂತಹ ಸಾಗರಗಳನ್ನೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ವರಾಹದೇವರು. ಹೀಗೆ ಭೂಮಿಯನ್ನು ಗುಟ್ಟು ಮಾಡಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ವರಾಹದೇವರು ಎಂಬುವಂತಹ ವೃತ್ತಾಂತವನ್ನು ಹೇಳ್ತಾರೆ. ಇದಾದ ಮೇಲೆ ಸೃಷ್ಟಿಯ ವರ್ಣನೆ. ಮತ್ತೊಮ್ಮೆ ಆ ಸೃಷ್ಟಿ ಬಹಳ ಅದ್ಭುತವಾದಂತಹ ಭಗವಂತನ ಮಹತ್ತತ್ವದ ಗುಣತ್ರಯಗಳು, ಅಲ್ಲಿಂದ ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿ ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಾದಿಗಳವರೆಗೆ ಇದೆಲ್ಲ ಸೃಷ್ಟಿಗಳ ವಿಚಾರವನ್ನು ಹೇಳ್ತಾಗಿ, ಮತ್ತೆ ಹಿರಣ್ಯಾಕ್ಷರ ವಧವನ್ನು ಮತ್ತೊಮ್ಮೆ ಹೀಗೆ ಬರ್ತಾ ಇದೆ. ಸೃಷ್ಟಿಯನ್ನು ಹೇಳುವಾಗ ಬ್ರಹ್ಮದೇವರ ಆದಿ ಹಿರಣ್ಯಾಕ್ಷ ಅಂದರೆ ಬ್ರಹ್ಮದೇವರಿಂದ ಹುಟ್ಟಿದವರ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಹೇಳ್ತೀವಲ್ಲ, ಇವರು ಎರಡನೇವರು. ಈ ಹಿರಣ್ಯಾಕ್ಷ ಎರಡನೇವನು. ಮೊದಲಿಗೆ ಒಬ್ಬ ಹಿರಣ್ಯಾಕ್ಷ ಬ್ರಹ್ಮದೇವರಿಂದ ಹುಟ್ಟಿದವನು, ಅವನು ಆದಿ ಹಿರಣ್ಯಾಕ್ಷ ಅಂತ. ಪ್ರಥಮ ದಂಷ್ಟ್ರಯ ಹತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆ ಮೊದಲನೇ ಹಿರಣ್ಯಾಕ್ಷನನ್ನ ಆ ಕೋರೆ ಹರಿನಿಂದ ವರಾಹದೇವರು ಸಂಹಾರ ಮಾಡಿದವು. ಹೀಗೆ ಅವನ ಸಂಹಾರ ಮಾಡಿದಂತಹ ವೃತ್ತಾಂತವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಹಿರಣ್ಯಕಶಿಪು ಹಾಗೂ ನರಸಿಂಹದೇವರ ವಿಚಿತ್ರವಾದಂತಹ ಯಾವ ಸಂವಾದ, ಅವರ ಮಾತುಕತೆ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಬಹಳ ವೈಶಿಷ್ಟ್ಯ ಅಂತಂದರೆ ಅವರಿಬ್ಬರಲ್ಲಿ ಆದಂತಹ ವಿವಿಧವಾದಂತಹ ವರ್ತನೆಗಳು, ನರಸಿಂಹದೇವರ ಆವಿರ್ಭಾವ, ಮತ್ತೆ ಅವನ ಹಿರಣ್ಯಕಶಿಪುವಿಗೂ ನರಸಿಂಹದೇವರಿಗೂ ಆದಂತಹ ಯುದ್ಧದ ಸಂಭ್ರಮ. ಅದಾದ ಮೇಲೆ ಆ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ಆ ವೃತ್ತಾಂತವನ್ನು ಹೇಳ್ತಾಗಿ, ಇದಾದ ಮೇಲೆ ಈ ದೇವತೆಗಳು ಅಸುರರಿಗೂ ಆಗುವಂತಹ ಯುದ್ಧ, ಈ ಒಂದು ವೈಶಿಷ್ಟ್ಯ. ಇದೆಲ್ಲ ಕೃಷ್ಣನ ಕಥೆ ಹೇಳ್ತಾ ಬರ್ತಾ ಇದ್ದಾರೆ. ಇದೆಲ್ಲ ಹಿರಣ್ಯಾಕ್ಷ ಆಯಿತು, ಹಿರಣ್ಯಕಶಿಪು ಆಯಿತು, ವರಾಹಾವತಾರ ಮತ್ತು ನರಸಿಂಹಾವತಾರ ಆಯಿತು. ಮಧ್ಯದಲ್ಲಿ ಮೇಲ್ಲೋಕಕ್ಕೆ ಹೋಗ್ತಾ ಇದ್ದಾರೆ. ಆ ದೇವತೆಗಳಿಗೂ ಅಸುರರಿಗೂ ಆದಂತಹ ವಿವಿಧವಾದಂತಹ ವಿವಾದಗಳು, ಅಲ್ಲಿ ಆದಂತಹ ಶುರುವಾದಂತಹ ಯುದ್ಧ. ಆ ಯುದ್ಧದಿಂದ ಎರಡು ಸೇನೆಯಲ್ಲಿ ತುಮುಲ ಯುದ್ಧ ಅಂತ, ಎರಡು ಸೇನೆ ಹೀಗೆ ಒಂದು ಸೇರುವಾಗ ಎರಡು ಒಂದಾಯಿತು ಅನ್ನುವ ಹಾಗೆ ಕಾಣಿಸ್ತದೆ. ನೋಡೋದಿಕ್ಕೆ ಹೀಗೆ ಕಾಣಿಸ್ತಾಗಿದೆ ಅಂತಂದರೆ ಬೇರೆ ಎರಡೆರಡು ಬೇರೆ ಬೇರೆ ಗುಂಪುಗಳು, ಆ ಎರಡೂ ಗುಂಪು ಒಂದಾಗ್ತಾ ಇದೆ. ಆ ಒಂದು ಗುಂಪಿನಲ್ಲಿ ಧ್ರುವ ಚಕ್ರವರ್ತಿಗಳು ಕೂಡ ಸೇರಿದ್ದಾರೆ. ಧ್ರುವ ಚಕ್ರವರ್ತಿಗಳು ಕೂಡ ದೇವತೆಗಳ ಜೊತೆಗೆ ಸೇರಿ ಇದ್ದು ಅವರು ಕೂಡ ದೈತ್ಯರ ಜೊತೆಗೆ ಯುದ್ಧವನ್ನು ಆಡ್ತಾ ಇದ್ದಾರೆ ಇತ್ಯಾದಿಯಾದಂತಹ ಆ ವೃತ್ತಾಂತವನ್ನು ಹೇಳ್ತಾ ಹೋಗ್ತಾರೆ. ಇದೆಲ್ಲ ಆದ ಮೇಲೆ ಬಲಿಚಕ್ರವರ್ತಿಯ ಕಥೆ. ಆ ಬಲಿಚಕ್ರವರ್ತಿಯ ಕಥೆಯನ್ನು ಹೇಳುವಾಗ ಆ ಬಲಿಚಕ್ರವರ್ತಿಗೆ ಲಕ್ಷ್ಮೀದೇವಿ ವಿಶೇಷವಾಗಿ ಒಳದು ಬಂದದಂತೆ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯ ಆ ವಿಶೇಷ ಅನುಗ್ರಹ ಇದ್ದಿದ್ದಕ್ಕಾಗಿ ವಿಜಯಿಯಾದಂತಹ ದಿಗ್ವಿಜಯವನ್ನು ಮಾಡಿದಂತಹ
ಬಲಿಚಕ್ರವರ್ತಿಗೆ ರಾಜ್ಯಲಕ್ಷ್ಮಿ ವಿಶೇಷವಾದಂತಹ ಒಲಿದು ಬಂದಿದ್ದಕ್ಕಾಗಿ ಮೂರೂ ಲೋಕವನ್ನ ಗೆಲ್ಲುವಂತಹ ಅದನ್ನು ಆಳುವಂತಹ ಸಾಮರ್ಥ್ಯ ಬಲಿಚಕ್ರವರ್ತಿಗೆ ಬಂದಿತ್ತು. ಆದರೆ ಯಾವಾಗ ಅವನು ಬಹಳಷ್ಟು ಯಾವ ವಿಚಿತ್ರವಾದಂತಹ ಅಹಂಕಾರವನ್ನು ತೋರಿದ, ಅಲ್ಲಿಗೆ ಲಕ್ಷ್ಮಿ ಅವನನ್ನು ಬಿಟ್ಟು ಹೋಗಿದ್ದಾಳೆ ಎಂಬುವಂತಹ ಆ ಒಂದು ಮಾತನ್ನು ಹೇಳ್ತಾಗಿ ಭಗವಂತನ ವಾಮನಾವತಾರ. ಆ ವಾಮನಾವತಾರದಲ್ಲಿ ಬಲಿಯ ಹತ್ರ ಯಾಚನೆಯನ್ನು ಮಾಡಿದ್ದು. ಅಲ್ಲಿ ಆ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಅವನು ಚಿರಂಜೀವಿ ಆದ ಕಾರಣ ವರುಣಪಾಠದಿಂದ ಕಟ್ಟಿ ಹಾಕಿ ಅವನನ್ನು ಸುತರಲೋಕಕ್ಕೆ ಕಳಿಸಿದ್ದಾರೆ. ಅನೇಕ ರೈತರು ಇವತ್ತಿಗೂ ಸುತರಲೋಕದಲ್ಲಿ ಬಲಿಚಕ್ರವರ್ತಿಯ ಆಧಿಪತ್ಯದಲ್ಲಿ ಅವರ ಯಾವ ಆಡಳಿತದಲ್ಲಿ ಇದ್ದಾರೆ ಇತ್ಯಾದಿ ಆದಂತಹ ವೃತ್ತಾಂತವನ್ನು ಹೇಳ್ತಾಗಿ ಕಥೆ ಮತ್ತೆ ಕೃಷ್ಣನ ಕಡೆ ಬರ್ತಾ ಇದೆ. ಇದಾದ ಮೇಲೆ ಕೃಷ್ಣ ರುಕ್ಮಿಣಿಯರ ವಿವಾಹವನ್ನು ಕೇಳಿದ್ದೇವೆ. ಕೃಷ್ಣನಿಗೆ ಬಹುಕಾಲ ಆಯಿತು, ಮಕ್ಕಳಾಗಲಿಲ್ಲ. ಜನರು ಯಾರನ್ನೂ ಬಿಡೋದಿಲ್ಲ. ಯಾರಾದರೂ ಆ ಕಾಲ ಕರೆದು ಆಗಬೇಕು. ಸಣ್ಣ ಮಕ್ಕಳಾದರೆ ಏನು ಓದ್ತಾ ಇದ್ದಾರೆ ಅಂತ ಕೇಳ್ತಾರೆ. ಓದೆಲ್ಲ ಒಂದು ಮುಗಿಯುವ ಹಂತ ಬಂದರೆ ಎಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಏನು ಕೇಳ್ತಾರೆ. ಕೆಲಸ ಎಲ್ಲ ಆಯಿತು ಅಂದರೆ 2-3 ವರ್ಷ ಆಯಿತು ಅಂದರೆ ಯಾಕೆ ಇನ್ನು ಹೆಣ್ಣು ನೋಡಿಲ್ವಾ ಅಂತ ಕೇಳ್ತಾರೆ, ಸೆಟ್ ಆಗಿಲ್ವಾ ಅಂತ ಕೇಳ್ತಾರೆ ಜನ. ಅದರನ್ನು ಆಯಿತು ಅಂತಂದರೆ ಮದುವೆ ಆಯಿತು, ಮದುವೆ ಆಗಿ 2 ವರ್ಷ 3 ವರ್ಷ ಆಯ್ತಲ್ಲ, ಏನು ವಿಶೇಷ ಇಲ್ಲವಾ? ಯಾರನ್ನೂ ಬಿಡೋದಿಲ್ಲ ಜನ, ಯಾರನ್ನೂ ಬಿಡೋದಿಲ್ಲ. ಹೀಗಾಗಿ ಕೃಷ್ಣನನ್ನು ಬಿಟ್ಟೇ ಇಲ್ಲ. ಕೃಷ್ಣನಿಗೂ ರುಕ್ಮಿಣಿಗೂ 8 ವರ್ಷ ಆಯಿತು ಮದುವೆ ಆಗಿ, ಇನ್ನು ಮಕ್ಕಳೇ ಆಗಲೇ ಇಲ್ವಾ? ಏನು ಸಮಸ್ಯೆ, ಯಾರಿಗೆ ಕೊರತೆ, ಏನಾಯಿತು? ಇದೆಲ್ಲ ಶುರುವಾಯಿತು. ನೋಡಿದ ಕೃಷ್ಣ ಆಗಲಿ, ಹಾಗಾದರೆ ಮಕ್ಕಳಾಗಬೇಕು, ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೀನಿ. ನಾನು ರುಕ್ಮಿಣಿ ಇಬ್ಬರೂ ಕೂಡ ಹೋಗಿ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ರುದ್ರದೇವರಿಂದ ನಾನು ಮಕ್ಕಳನ್ನು ಪಡೆದು ಬರ್ತೇನೆ ಅಂತ ಹೊರಡುತ್ತಾರೆ. ಕೃಷ್ಣ ರುಕ್ಮಿಣಿಯರು ಬದರಿ ಕ್ಷೇತ್ರಕ್ಕೆ ತನಕ ಬರ್ತಾ ಇದ್ದಾರೆ. ಆ ಬದರಿ ಕ್ಷೇತ್ರದಲ್ಲಿ ಕಲಾಪ ಗ್ರಾಮ ಅಂತ ಅಲ್ಲಿ ಬರ್ತಾರೆ. ವಿಚಿತ್ರವಾದಂತಹ ಒಂದು ವಾತಾವರಣ. ಬದರಿ ಕ್ಷೇತ್ರದಲ್ಲಿ ಇವತ್ತಿಗೂ ನಾವು ನೋಡ್ತೀವಿ. ಎಷ್ಟು ಅದ್ಭುತವಾದಂತಹ ಅಲಕನಂತೆ ಹರಿದು ಬರುವಂತಹದ್ದು ನೋಡೋದಕ್ಕೆ ಅಷ್ಟು ಅದ್ಭುತ. ಆ ಪ್ರಯಾಗಗಳು, ಒಂದೊಂದು ಪ್ರಯಾಗದಲ್ಲಿ ವಿಶೇಷವಾಗಿ ಇಳಿದು ಸ್ನಾನ ಮಾಡಬೇಕು. ನಾವು ಕೈ ಜೋಡಿಸ್ಕೊಂಡು ಹೋಗ್ತಿರ್ತೀವಿ. ವಾಸ್ತವಿಕವಾಗಿ ಎಲ್ಲ ಪ್ರಯಾಗದಲ್ಲಿ ಇಳಿದು ಸ್ನಾನ ಮಾಡಿ ನಾವು ಧನ್ಯರಾಗಬೇಕು. ಅಂತಹ ಇವತ್ತಿಗೂ ಆ ದೈವ ವಾತಾವರಣವನ್ನು ಬದರಿಕಾಶ್ರಮದಲ್ಲಿ ನಾವು ನೋಡ್ತೀವಿ. ಅಂಥದ್ದು ಅವತ್ತು ಕೃಷ್ಣ ನೋಡಿದ್ದು ಬಹಳ ವಿಚಿತ್ರವಾದಂತಹ ಒಂದು ಘಟನೆ. 2 ಪಿಶಾಚಗಳು, ಅನೇಕ ನಾಯಿಗಳು, ವಿವಿಧವಾದಂತಹ ಸೈನ್ಯ, ಇದೆಲ್ಲ ನೋಡ್ತಾ ಇದ್ದಾನೆ. ಏನಿದು ಅಂತ ನೋಡ್ತಾಗಿ ಆ ಪಿಶಾಚವನ್ನೇ ಇವ್ರು ನೋಡ್ತಾ ಇದ್ದಾನೆ ಕೃಷ್ಣ. ಆ ಕಡೆ ಅವರಿಬ್ಬರು ಕೂಡ ಘಂಟಾಕರಣ ಹೆಸರವನು, ಒಬ್ಬ ಪಿಶಾಚ, ಅವನ ತಮ್ಮ ಇನ್ನೊಬ್ಬ ಇದ್ದ. ಬೇರಿಬ್ಬರು ಇವನನ್ನ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ನೋಡುವಾಗ ಸಾಮಾನ್ಯ ಪಿಶಾಚ ಅಂತಂದ್ರೆ ಸುಮ್ಮನೆ ಇರ್ತಾವ, ತೊಂದರೆ ಕೊಡ್ತಾವಲ್ಲ. ಆದರೆ ಕೃಷ್ಣನನ್ನ ನೋಡಿ ಮಾತ್ರ ಏನೋ ತೊಂದರೆ ಕೊಡಬೇಕು ಅಂತ ಅನಿಸಲಿಲ್ಲ. ಇವನೇ ಕೃಷ್ಣ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಇವರನ್ನ ನೋಡಿದಂತಹ ಆ ಘಂಟಾಕರನಿಗೆ ಏನೋ ತೊಂದರೆ ಕೊಡಬೇಕು ಅಂತ ಅನಿಸಲೇ ಇಲ್ಲಂತೆ. ಒಳ್ಳೆ ಕಮಲ ಪುಷ್ಪದಂತೆ, ಅರಳಿದ ಕಮಲ ಪುಷ್ಪದಂತೆ 2 ಕಣ್ಣುಗಳು, ವಿಶಿಷ್ಟವಾದಂತಹ ಜಾಜ್ವಲ್ಯಮಾನವಾದಂತಹ ಕಿರಣಗಳನ್ನು ಬೀಸುವಂತಹ, ಕೌಮುದಿಯನ್ನು ಕೊಡುವಂತಹ ಚಂದ್ರ ಮಂಡಲದಂತೆ ಆ ಮುಖ, ಆ ಕಮಲ ಪುಷ್ಪವನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಂತಹ ನಿಮ್ನವಾದಂತಹ ನಾಭಿ, ಆ ಉದರವನ್ನು ನೋಡ್ತಾ ಇದ್ದಾರೆ. ಅವನ ವಕ್ಷಸ್ಥಲ, ಶ್ರೀವತ್ಸ ಲಾಂಛನ, ಕೌಸ್ತುಭಮಣಿ, ಚತುರ್ಭುಜ, ಪೀತಾಂಬರ, ಇದನ್ನೆಲ್ಲ ನೋಡಿದಂತಹ ಘಂಟಾಕರ್ಣನಿಗೆ ಯಾಕೋ ಇವನು ದೈವ ಪುರುಷ, ದಿವ್ಯವಾದಂತಹ ಮೂರ್ತಿ ಕಾಣಿಸ್ತಾ ಇದೆ. ವಿಲೋಕಯಾನ್ ಚಕ್ರತಸ್ತು ಪಿಶಾಚೌ ದೇವಕೀ ಸುತಂ ಸ್ಥಿತಂ ಸುಖಾಸನೆ ವಿಷ್ಣು ದೃಷ್ಟ ಲೋಕೇಶ್ವರೇಶ್ವರಂ. ಇವರಿಬ್ಬರು ನೋಡ್ತಾ ಇದ್ದಾರೆ. ನೋಡಿಕೊಂಡು ಸುಕುಮಾರ ನವದ್ಯಾಂಗ ಸಾಕ್ಷಾತ್ ವಿಷ್ಣುರಿವಾಹರ. ಘಟಾಕರಣ ಮಾತಾಡಿ ಶುರು ಮಾಡಿದ ಕೃಷ್ಣನಲ್ಲಿ. ಯಾವ ನೋಡೋದಕ್ಕೆ ಒಳ್ಳೆ ಕೌಮಾರವಾದಂತಹ, ಅಂದರೆ ಬಹಳ ವಯಸ್ಸಾದಂತೆ ಕಾಣಿಸ್ತಾ ಇಲ್ಲ, ನೀನು ಬಹಳ ಸಣ್ಣ ವಯಸ್ಸಿನಂತೆ ನೀನು ಕಾಣಿಸ್ತಾ ಇದ್ದಿ. ಒಳ್ಳೆ ಯೌವನ ನಿನ್ನಲ್ಲಿ ಕಾಣಿಸ್ತಾ ಇದೆ. ಇಂತಹ ನೀನು ಇಲ್ಲೇಲಿ ಬಂದು ನಿರ್ಮನುಷ್ಯ, ಇಲ್ಲಿ ಯಾರು ಮನುಷ್ಯರು ಇಲ್ಲಿ ವಾಸ ಮಾಡೋದಿಲ್ಲ. ಋಷಿಮುನಿಗಳು ಇಲ್ಲಿ ವಿಶೇಷವಾಗಿ ಯೋಗಿಗಳು ಇಲ್ಲಿ ವಾಸ ಮಾಡ್ತಿರ್ತಾರೆ. ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಇಂತಹ ನಿರ್ಜನ ಪ್ರದೇಶದಲ್ಲಿ, ವಿಷಾಕಣಗಳಿಂದ ಆವೃತವಾದಂತಹ ಪ್ರದೇಶದಲ್ಲಿ ನಾಯಿ ಕುರಿಗಳೆಲ್ಲ ಇಲ್ಲಿ ಅಲ್ಲಲ್ಲಿ ಸುತ್ತಾಡ್ತಾ ಇವೆ. ಇಂತಹ ಕುದುರೆ, ನಾನಾ ವಿಧವಾದಂತಹ ಯಾವ ಪ್ರಾಣಿಗಳು ಇಲ್ಲಿ ಕಾಣಿಸೋದಿಲ್ಲ. ಅವಾಗವಾಗ ಸಿಂಹ ಮತ್ತೆ ಹುಲಿ ಇವುಗಳೆಲ್ಲ ಬಂದು ಹೋಗ್ತವೆ. ನಾವೆಲ್ಲ ಇದ್ದೇವೆ. ಇದನ್ನು ಬಿಟ್ಟರೆ ಯಾರು ಮನುಷ್ಯರೇ ಬರೋದಿಲ್ಲ. ಇಲ್ಲೆಲ್ಲಿ ಬಂದು ಸೇರಿದಿ? ಅನವದ್ಯಾಂಗ, ನಿನ್ನ ಅಂಗ ಪ್ರತ್ಯಂಗಗಳಲ್ಲಿ ನೋಡಿದ್ರೆ ಯಾವ ಕೊರತೆಯೂ ಕಾಣಿಸ್ತಾ ಇಲ್ಲ. ಎಲ್ಲವೂ ಯಾವ ಯಾವ ಅಂಗಗಳು ಹೇಗಿರಬೇಕೋ ಹಾಗೆ ಕಾಣಿಸ್ತಾ ಇದ್ದಿ. ಒಳ್ಳೆ ಸುಂದರವಾದಂತಹ ರೂಪಣಿನದು ಸಾಕ್ಷಾತ್ ವಿಷ್ಣುವಂತೆ ನೀನು ಅನ್ನಿಸ್ತಾ ಇದ್ದಿ. ಪದ್ಮಪತ್ರ ಈ ಕ್ಷಣ ಕಮಲ ಪುಷ್ಪದ ಎಲೆಗಳಂತೆ ನಿನ್ನ ಕಣ್ಣುಗಳು, ಒಳ್ಳೆ ಸುಕುಮಾರವಾದಂತಹ ಕಣ್ಣುಗಳು, ನೋಡೋದಕ್ಕೆ ಚೆನ್ನಾಗಿದೆ. ಪದ್ಮನಾಭನಾಗಿದ್ದಿ. ನಿನ್ನ ನೋಡಿದ್ರೆ ಶ್ರೀಪತಿ ಸ್ವಯಂ ಲಕ್ಷ್ಮೀನಾರಾಯಣರೇ ಕೆಳಗಿಳಿದು ಬಂದ ಹಾಗೆ ನೀವು ಕಾಣಿಸ್ತಾ ಇದ್ದೀರಿ. ಯಾರು ನೀವುಗಳು?
ಅಂತ ಹೇಳಿದಾಗ ಬ್ರೂಹಿಮರ್ಥೆ ಯಥಾತತ್ವಂ ಜಾತವಿಚ್ಛಾಮಿ ಮಾಡದ ನೀನು ಯಾರು ಇಂಥದ್ದು ಇದನ್ನು ಹೇಳಬೇಕು ಅಂತ ಹೇಳಿದಾಗ ಭಗವಂತ ಉತ್ತರ ಕೊಡ್ತಾನೆ ಶ್ರೀಕೃಷ್ಣ, ನಾನು ಕ್ಷತ್ರಿಯ, ನಾನು ಮನುಷ್ಯ ಅಂತ ಪ್ರಾಕೃತ ಜನರು ನನ್ನನ್ನು ತಿಳಿದಿದ್ದಾರೆ. ನಾನೊಬ್ಬ ಕ್ಷತ್ರಿಯ, ಯದುವಂಶದಲ್ಲಿ ಬಂದವನು, ವಸುದೇವ ದೇವಕಿಯರ ವರಕುಮಾರ ನಾನು ಇತ್ಯಾದಿಗಳನ್ನೆಲ್ಲ ಹೇಳ್ಕೊಂಡಿದ್ದಾನೆ. ಹೇಳ್ಕೊಂಡು ನಾನು ಕೈಲಾಸಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ಉಮಾಪತಿಯಾದಂತಹ ರುದ್ರದೇವರನ್ನ ನೋಡಬೇಕೆಂಬುವಂತಹ ನನ್ನ ಅಪೇಕ್ಷೆಯಿಂದ ನಾನು ಬಂದಿದ್ದೇನೆ. ಇದು ನನ್ನ ವೃತ್ತಾಂತ, ನೀವಿಬ್ಬರು ಯಾರು ಅಂತ ಕೃಷ್ಣ ಕೇಳಿದ. ಆವಾಗ ಇವರಿಬ್ಬರು ಹೇಳ್ತಾ ಇದ್ದಾರೆ, ಇದರನ್ನ ಬದರಿ ಕರೀತಾರಲ್ಲ, ನಕ್ಷತ್ರ ಈ ರಾಷ್ಟ್ರದ ಕ್ವಚಿತೆ, ಸಾಮಾನ್ಯರಾದಂತಹ ಜನರಿಂದ ಇಲ್ಲಿ ಬರ್ಲಿಕ್ಕಾಗೋದಿಲ್ಲ, ಬಹಳ ಬಹಳ ಕಷ್ಟಪಟ್ಟು ಬರಬೇಕು, ಅಷ್ಟು ಸುಲಭವಾಗಿ ಬರ್ಲಿಕ್ಕಾಗೋದಿಲ್ಲ. ಇಲ್ಲಿ ಯಾವ ಮೃಗಗಳನ್ನು ನಾವು ಹಿಂಸೆ ಮಾಡೋದಿಲ್ಲ, ಇಲ್ಲಿ ಯಾರನ್ನೂ ನಾವು ಹಿಂಸೆ ಮಾಡ್ತಕ್ಕದ್ದಲ್ಲ, ನಾವು ಯಾರನ್ನೂ ಹಿಂಸೆ ಮಾಡೋದಿಲ್ಲ. ಯಾವ ಮೃಗಗಳನ್ನು ಸಂಹಾರ ಮಾಡಬಾರದು, ಪಕ್ಷಿಗಳನ್ನು ಹಿಂಸೆ ಮಾಡಬಾರದು. ಇಲ್ಲಿ ಅನೇಕ ಯೋಗಿಗಳು ಜ್ಞಾನಿಗಳು ಬಹಳ ಏಕಾಗ್ರ ಮನಸ್ಸಿನಿಂದ ಅವರೆಲ್ಲ ವಿಶೇಷವಾಗಿ ಭಗವದ್ ಧ್ಯಾನವನ್ನು ಮಾಡ್ತಿರ್ತಾರೆ. ಅನ್ನೋದಕ್ಕಾಗಿ ಅವರನ್ನ ನಾನು ಯಾವತ್ತೂ ನಾವು ಮಾಡೋದಿಲ್ಲ, ಹಿಂಸೆ ಮಾಡೋದಿಲ್ಲ. ನಾವಿಬ್ರು ಯಾರಿದ್ದೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸಮಾಹಿತರಾದಂತಹ ಒಂದು ಏಕಾಗ್ರ ಮನಸ್ಸನ್ನು ಇಟ್ಕೊಂಡು ಕೇಳು ನಾನು ಹೇಳಿ ನಮಸ್ಕಾರ ಮಾಡಿ ಅವರಿಬ್ರು ಮಾತಾಡಿ ಶುರು ಮಾಡಿದರಂತೆ. ನನ್ನ ಹೆಸರು ಘಂಟಾಕರ್ಣ ಅಂತ ಹೇಳಿ ಘೋರ ದರ್ಶನವಾದಂತಹ ಪಿಶಾಚ ರೂಪವನ್ನು ಪಡೆದಿದ್ದೇನೆ. ನಾನು ಮಾಂಸವನ್ನು ತಿನ್ನತಕ್ಕಂಥವ, ಸಾಕ್ಷಾತ್ ಮೃತ್ಯು ನಿವಾಪರಃ, ಮೃತ್ಯುವಂತೆ ನಾನು ಕಾಣಿಸ್ತೇನೆ, ಮಾಂಸವನ್ನೇ ತಿನ್ನುತ್ತೇನೆ, ವಿಧವಾದಂತಹ ನರಾಮಿಷವನ್ನು ತಿನ್ನುವಂತಹ ಸ್ವಭಾವ. ಧನದನಾದಂತಹ ಕುಬೇರಯಾಗಿದ್ದಾನೆ, ಆ ಕುಬೇರನ ಕಿಂಕರರಾಗಿ ಇರ್ತಕ್ಕಂಥವರು ನಾವು. ಇವನು ನನ್ನ ತಮ್ಮ ಇದ್ದಾನೆ, ಅಂತಕಸ್ಯ ಅಂತಕೋ ಮಹಾ ಅಯಂ ಹೇಳಿ ಅಂತಕ ಅಂತ ಅವನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮಮೇಯಂ ವರ್ತತೆ ಸೇನಾ ಶಗುನೋಪಿ ಮಮೈವತು, ಇಲ್ಲಿ ನೋಡುವಂತಹ ಈ ಸೈನ್ಯ ಇದು ನನ್ನದು, ಇಲ್ಲಿ ನೋಡುವಂತಹ ಈ ನಾಯಿಗಳೆಲ್ಲವೂ ಕೂಡ ನನ್ನದು. ನಾನು ಕೈಲಾಸ ಪರ್ವತದಿಂದ ಇಲ್ಲಿ ಬಂದಿದ್ದೇನೆ. ನನ್ನ ವರ್ತನೆ ಹೇಗಿರ್ತಿತ್ತು ಅಂತಂದರೆ, ನನ್ನ ಹೆಸರೇ ಘಂಟಾಕರ್ಣ. ಯಾವತ್ತೂ ಕೂಡ ರುದ್ರದೇವರ ವಿಶೇಷ ಉಪಾಸನ ಮಾಡ್ತಕ್ಕಂಥವನು. ವಿಷ್ಣು, ಕೃಷ್ಣ, ಕೇಶವ, ನಾರಾಯಣ, ವಾಸುದೇವ ಇತ್ಯಾದಿ ಹೆಸರುಗಳು ನನ್ನ ಕಿವಿಯಲ್ಲಿ ಬೀಳಬಾರದು ಅನ್ನೋದಕ್ಕೆ ನಾನು ಕಿವಿಯಲ್ಲಿ ಗಂಟೆಯನ್ನು ಕಟ್ಕೊಂಡಿದ್ದೆ. ಯಾರಾದರೂ ನಾರಾಯಣ, ಅಚ್ಯುತ, ವಾಸುದೇವ, ಕೃಷ್ಣ ಅಂತ ಹೇಳಿದ್ರೆ ನಾನು ಹೀಗೆ ಕೈ ತಲೆ ಆಡಿಸ್ತಾ ಇದ್ದೆ. ಆ ಗಂಟೆ ಶಬ್ದ ಕೇಳಿಸ್ಬೇಕು ಹೊರತು ವಿಷ್ಣುವಿನ ಹೆಸರು ನಾನು ಕೇಳಬಾರದು. ಇಷ್ಟು ವೀರವಯ ಶೈವನಾಗಿ ನಾನು ಇಟ್ಟಿದ್ದು. ಹೀಗೆ ಇದ್ದಂತಹ ನಾನು ವಿಶೇಷವಾಗಿ ನಿತ್ಯದಲ್ಲಿ ರುದ್ರದೇವರನ್ನ ಉಪಾಸನೆ ಮಾಡ್ತಾ ಇದ್ದೆ, ವಿಧವಾದಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೆ. ಒಂದು ದಿವಸ ನಾನು ರುದ್ರದೇವರಲ್ಲಿ ಕೇಳಿದೆ, ನನಗೆ ಮೋಕ್ಷ ಪಡಬೇಕು ನೀವು ಅಂತ ನಾನು ಕೇಳಿದೆ. ಆವಾಗ ರುದ್ರದೇವರು ಹೇಳಿದರು, ಮುಕ್ತಿಂ ಪ್ರಾರ್ಥಯಮಾನಂ ಮಾಂ ಪುನರಾಹ ತ್ರಿಲೋಚನ, ಮುಕ್ತಿ ಪ್ರದಾತ ಸರ್ವೇಷಾಂ ವಿಷ್ಣುರೇವ ನ ಸಂಶಯ. ಎಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥವ ವಿಷ್ಣು ಒಬ್ಬನೇ ಹೊರತು ಇನ್ಯಾರೂ ಅಲ್ಲ. ರುದ್ರದೇವರು ಹೇಳುವಂತಹ ಮಾತು ಮಹತ್ವಪೂರ್ಣವಾದಂತಹ ಮಾತು. ಅಹಂ ಭೋಗ ಪ್ರದೋವತ್ಸ ಮೋಕ್ಷದಸ್ತು ಜನಾರ್ದನ. ಮೋಕ್ಷವನ್ನು ಕೊಡಬೇಕು ಅಂತಂದರೆ ದೇವರೇ ಕೊಡಬೇಕು ಹೊರತು ನಾನು ಮೋಕ್ಷವನ್ನು ಕೊಡೋನಲ್ಲ. ನಿಮಗೆ ಭೂಮಿಯಲ್ಲಿ ಏನೇನು ಭೋಗವನ್ನು ಕೇಳಬೇಕಾದ್ರೆ ಎಲ್ಲ ವಿಧವಾದಂತಹ ಭೋಗಗಳನ್ನು ನಾನು ಕೊಡ್ತೇನೆ, ಆದರೆ ಮೋಕ್ಷವನ್ನು ಮಾತ್ರ ಅವನೇ ಕೊಡಬೇಕು, ನನ್ನಿಂದ ಆಗೋದಿಲ್ಲ ಅಂತಾಗಿದ್ದಾರೆ ರುದ್ರದೇವರು. ಮುಖ್ಯಂ ಪ್ರಾಪ್ನು ಗೋವಿಂದಾತ್ ನರನಾರಾಯಣಾಶ್ರಮೆ. ನಿಮಗೇನಾದರೂ ಮೋಕ್ಷ ಬೇಕು ಅಂತಂದರೆ ನರನಾರಾಯಣಾಶ್ರಮಕ್ಕೆ ಹೋಗ್ರಿ, ಬದಲಿಕೆ ಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ಹೋಗಿ ಭಗವಂತನ ಕುರಿತು ತಪಸ್ಸನ್ನು ಮಾಡಿ, ಅಲ್ಲಿ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡು ನೀವು ಅಲ್ಲಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾವು ಆ ಭಗವಂತನ ಕೊನೆಗೆ ಒಂದು ಮಾತನ್ನು ಹೇಳಿದ್ದಾರೆ ರುದ್ರದೇವರು. ದ್ವಾರಾವತಿ ಎಂಬುವಂತಹ ಪಟ್ಟಣ ಇದೆ, ಅಲ್ಲಿ ಅದ್ಭುತವಾದಂತಹ ಯದುವೃಷ್ಟಿ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಯಾವ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಭಗವಂತನ ಅವತಾರ. ಆ ಭಗವಂತ ಬದರಿಕಾಶ್ರಮಕ್ಕೆ ಬರ್ತಾನೆ, ಅಲ್ಲಿ ನೀವು ಹೋಗ್ರಿ, ನಿಮಗೆ ಕೃಷ್ಣನ ಸಮಾಗಮವಾಗ್ತದೆ, ಅಲ್ಲಿಂದ ನಿಮಗೆ ಒಳ್ಳೆಯದಾಗತ್ತೆ, ನಿಮಗೆ ಮೋಕ್ಷ ಸಿಗತ್ತೆ ಎಂಬುವಂತಹ ಮಾತನ್ನು ರುದ್ರದೇವರು ಹೇಳಿ ಕಳಿಸ್ತಾನೆ ಈ ಘಟಾಕರ್ಣನನ್ನು. ಇದರವರೆಗೂ ವಿಷ್ಣುವಿನ ಹೆಸರನ್ನೇ ಕೇಳದವ ವಿಷ್ಣು ಅಂತ ಹೇಳಿದರೆ ಕಿವಿಯನ್ನು ಮುಚ್ಚಿಕೊಳ್ಳುವ ಮತ್ತೆ ಗಂಟೆಯನ್ನು ಆಡಿಸುವಂತಹ ಇಂತಹ ಶೈವ ಯಾವಾಗ ರುದ್ರದೇವರೇ ಈ ಮಾತನ್ನು ಹೇಳಿದ್ರು, ಮೋಕ್ಷವನ್ನು ಕೊಡಬೇಕಾದ್ರೆ ದೇವರೇ ಕೊಡಬೇಕು, ನನ್ನಿಂದ ಆಗೋದಿಲ್ಲ, ನಾನು ಕೂಡ ಮೋಕ್ಷಕ್ಕೋಸ್ಕರ ಅವನ ಭಾಗವನ್ನು ಕಾಯ್ತಾ ಇದ್ದೇನೆ ಎಂಬುವಂತಹ ರುದ್ರದೇವರ ಮಾತನ್ನು ಕೇಳಿದಾಗ ಅವರಿಬ್ಬರೂ ಕೂಡ ಪೂರ್ಣವಾಗಿ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದಿವಸ ನಾವು ತಿಳ್ಕೊಂಡಿದ್ದು ತಪ್ಪಾಯಿತು ಅಂತೇಳಿ ಭಗವಂತನಲ್ಲಿ ಈ ವಿಧವಾದಂತಹ ಯಾವ ಭಕ್ತಿಯನ್ನು ಮಾಡಿ ಶುರು ಮಾಡ್ತಾರೆ. ಹಾಗಾಗಿ ಇವರಿಬ್ಬರು ಬರ್ತಾರೆ, ಕೃಷ್ಣನನ್ನು ನೋಡಬೇಕು ಅಂತ ನರನಾರಾಯಣಾಶ್ರಮಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಸರಿಯಾಗಿ ಕೃಷ್ಣನು ಬಂದಿದ್ದಾನೆ, ಇವನೇ ಕೃಷ್ಣ ಎಂಬುದು ಅವರಿಬ್ಬರಿಗೂ ಗೊತ್ತಿಲ್ಲ. ಆವಾಗ ಇವರಿಬ್ಬರು ಯಾವ ಸೈನ್ಯವನ್ನೆಲ್ಲ ಒಂದು ಕಡೆಗೆ ಇರಿಸಿ, ತಾನು ರಾತ್ರಿಯ ಕಾಲ ಆಗ್ತಾಗಿದೆ ಅಂತ ಹೇಳಿ, ಸಾಯಂಕಾಲ ಸೂರ್ಯ ಅಸ್ತಮನ ಆಗ್ತಾಗಿದೆ ಅಂತ ಹೇಳಿ ಒಂದು ಕಡೆಗೆ ನಾವು ನಿಲ್ಲೋಣ ಅಂತ ಒಂದು ಯಾವುದೋ ಒಂದು ಛಾಯೆಯಲ್ಲಿ ಆ ಎಲ್ಲ ನಾಯಿಗಳ ಒಂದು ವಿಶಿಷ್ಟವಾದಂತಹ ಒಂದು ರಥ ಚಿತ್ರ, ನಾಯಿಗಳಿಂದ ಪರಿಣಿತವಾದಂತಹ ಅಂತಹ ಒಂದು ವಾಹನ,
ಆ ವಾಹನವನ್ನು ಬಿಚ್ಚಿಟ್ಟು ಆ ನಾಯಿಗಳನ್ನೆಲ್ಲ ಬಿಡಿಸಿ ಇವನು ಬೇಕಾದಷ್ಟು ತಿಂದು ಕುಡಿದು ಮಲಗೋಣ ಅಂತ ಒಂದಿಷ್ಟು ಮಾಂಸಗಳು, ರಕ್ತದ ಘಟಗಳು ಎಲ್ಲ ತಿಂದು ಕುಡಿದು ಅದೆಲ್ಲ ಕೃಷ್ಣನಿಗೆ ಕೊಡ್ತಾನೆ. ನೀನು ತಗೋ, ಬೇಕಾದ್ರೆ ನೀನು ತಗೋ, ಒಬ್ಬರು ನೋಡ್ತಾ ಇರುವಾಗ ನಾವು ತಿನ್ನಬಾರ್ದಲ್ವಾ ಅನ್ನೋದಕ್ಕೆ ಏನನ್ನು ಕೊಡೋದು ಅಂತಿಲ್ವಾ. ಹಾಗಾಗಿ ನಮಗೆ ಇದೇನು ದೋಷವಲ್ಲ. ಯಾಕೆಂದರೆ ನಾವು ಪಿಶಾಚ ಜನ್ಮದವರು, ನಮಗೆ ಮಾಂಸವನ್ನು ತಿನ್ನುವುದಾಗಲಿ ರಕ್ತವನ್ನು ಕುಡಿಯೋದಾಗಲಿ ಅದು ನಮಗೆ ವಿಹಿತವೇ, ಶಾಸ್ತ್ರೋಕ್ತವೇ. ನಮಗೆ ನಿನಗೆ ರುಚಿಸ್ತದೆ, ನಿನಗೆ ಅಪೇಕ್ಷೆ ಇದೆ, ನಿನಗೇನು ತೊಂದರೆ ಇಲ್ಲ ಅಂತಂದರೆ ಇದನ್ನು ಬೇಕಾದ್ರೆ ಕುಡಿ. ಇದನ್ನೇನು ಹೇಳಿದಂಗಾಯಿತು, ರಾಕ್ಷಸರು ಪಿಶಾಚರು ಮಾಂಸವನ್ನು ತಿನ್ನುತ್ತಾರೆ, ರಕ್ತವನ್ನು ಕುಡಿಯುತ್ತಾರೆ. ಇಂದಿನ ಯುಗದಲ್ಲಿ ಉಂಟು, ಈ ಯುಗದಲ್ಲಿ ನಿಷಿದ್ಧ ಇದೆ. ಹೀಗಾಗಿ ಮಾಂಸಭಕ್ಷಣ, ರಕ್ತದ ಪಾನ ಎಲ್ಲ ಮತ್ತು ಮದಿರಾಪಾನ ಇದೆಲ್ಲ ಬೇರೆ ಬೇರೆ ಯೋನಿಯಲ್ಲಿ ಇರ್ತಕ್ಕಂಥವರು ಮಾಡುವಂಥದ್ದು ಹೊರತು ಮನುಷ್ಯರು ಮಾನವರು ಇದನ್ನು ಮಾಡುವುದಲ್ಲ. ಹಾಗಾಗಿ ಇದನ್ನು ಹೇಳೋದು ಕಲಿಯುಗದ ಧರ್ಮವನ್ನು ಹೇಳುವಾಗ ಸಾಮಾನ್ಯ ಜನರೆಲ್ಲರೂ ಕೂಡ ಮಾಂಸವನ್ನು ತಿನ್ನುವ ಅಪೇಕ್ಷೆ ಹೆಚ್ಚಾಗತ್ತಂತೆ. ಮತ್ತು ಮದಿರಾಪಾನವನ್ನು ಮಾಡುವಂತಹದ್ದು, ಆ ಸುರಾಪಾನ ಸುರೆಯನ್ನು ಕುಡಿಯುವ ಸ್ವಭಾವ ಕಲಿಯುಗದ ಜನರಿಗೆ ಹೆಚ್ಚಾಗತ್ತೆ ಅಂತ ಅಲ್ಲಿ ಹೇಳೋದನ್ನು ಕೇಳ್ತೇವೆ. ಹಾಗೆ ಇವರಿಬ್ಬರು ಕೂಡ ನಿನಗೂ ಬೇಕಾದನ್ನು ಅಂತೇಳಿ ಕೃಷ್ಣನಿಗೂ ಕೊಡ್ತಾ ಇದ್ದಾರೆ. ಅವರ ಕೃಷ್ಣ ಹೇಳಿದ, ನಮಗಿದೆಲ್ಲ ಆಗೋದಿಲ್ಲಪ್ಪ, ನಾವು ನರಾಮಿಷವನ್ನೆಲ್ಲ ಇಂತಹ ಮಾಂಸಗಳನ್ನು ನಾವು ತಿನ್ನೋದಿಲ್ಲ ಅಂತಂದ. ಹಾಗಾದರೆ ಇಲ್ಲೇ ಒಂದು ಬ್ರಾಹ್ಮಣನ ಶರೀರ ಬಿದ್ದಿದೆ, ತಗೊಂಡ್ಬರ್ತೀನಿ ಅಂತೇಳಿ ಸತ್ತೋದಂತಹ ಬ್ರಾಹ್ಮಣನ ಶವ ತಗೊಂಡ್ಬಂದು ಕೊಡ್ತಾನೆ, ಇದನ್ನು ಬೇಕಾದರೆ ತಿನ್ನು ಅಂತ. ನೋಡು, ನಿನಗೆ ಇದು ಬೇಕಾದರೆ ಆಹಾರವಾಗಿ ಕಾಣಿಸ್ಬೋದು, ನಮಗೆ ಇದು ಶವ, ಇದು ಅಮಂಗಲ. ಬ್ರಾಹ್ಮಣನದೇ ಶರೀರ ಇರಬಹುದು, ಬ್ರಾಹ್ಮಣ ಬದುಕಿದ್ದಾಗ ಅವನು ಬಹಳ ಶ್ರೇಷ್ಠನಾದಂಥವ ನಿಜ. ಸತ್ತ ಮೇಲೆ ಅದನ್ನು ಶವ ಅಂತ ಕರಿತೇವೆ, ಮನುಷ್ಯ ಅಂತ ಕರೆಯೋದಿಲ್ಲ. ಅದನ್ನು ಮುಟ್ಟಿದ್ರೆ ನಾವು ಸ್ನಾನ ಮಾಡಬೇಕು, ಜನಿವಾರ ವ್ಯತ್ಯಾಸ ಮಾಡ್ಕೋಬೇಕು, ಜನಿವಾರವನ್ನು ಚೇಂಜ್ ಮಾಡ್ಕೋಬೇಕು. ಹೀಗಾಗಿ ಇದನ್ನು ನಾವು ಮುಟ್ಟೋದಿಲ್ಲ, ಇದನ್ನು ನಮಗೆ ಆಹಾರ ಅಂತೆಲ್ಲ ಕೊಡಬೇಡ ಅಂತ ಹೇಳಿ ಪರಮಾತ್ಮ ಆ ಕಾಲದಲ್ಲಿ ಆ ಬ್ರಾಹ್ಮಣನ ಶವವನ್ನು ಬದುಕಿಸ್ತಾನೆ. ಸತ್ತಂತಹ ಬ್ರಾಹ್ಮಣನ ಯಾವಾಗ ಎಲ್ಲಿ ಬಂದಿದ್ದನೋ ಪಾಪ, ತೀರ್ಥಯಾತ್ರೆ ಬದ್ರಿನಾರಾಯಣ ದರ್ಶನಾರ್ಥ ಬಂದು ಎಲ್ಲೋ ಬಂದು ಸತ್ತು ಬಿದ್ದ, ಅವನನ್ನು ಭಗವಂತ ಕೃಷ್ಣ ಬದುಕಿಸಿದ ಆ ಬ್ರಾಹ್ಮಣರನ್ನು ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳಿ ಕೊನೆಗೆ ಆ ಘಂಟಾಕರನಿಗೆ ದೇವರು ಹೇಳ್ತಾನೆ, ನನ್ನನ್ನು ಯಾರನ್ನು ತಿಳ್ಕೊಂಡಿದ್ದೀನಿ ನೀ ಯಾವ ಕೃಷ್ಣನನ್ನು ನೋಡಬೇಕು ಅಂತ ಇಷ್ಟು ದೂರ ಆತುರದಿಂದ ಬಂದಿದ್ದೀಯಲ್ಲ, ಆ ಕೃಷ್ಣನೇ ನಾನು. ನನ್ನನ್ನೇ ನೀನು ನೋಡಿ ನನಗೆ ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಂಸವನ್ನು ಕೊಟ್ಟು ರಕ್ತವನ್ನು ಕೊಟ್ಟು ಸಂತೋಷ. ಯಾರು ಏನು ಕೊಡ್ತಾರೆ ನಾನು ನೋಡೋದಿಲ್ಲ, ಅದನ್ನು ಹೇಗೆ ಕೊಡ್ತಾರೆ ಅನ್ನೋದನ್ನೇ ನಾನು ನೋಡ್ತೀನಿ. ಹೀಗಾಗಿ ಕುಚೇಲ 2 ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ, ಅದನ್ನು ಸ್ವೀಕಾರ ಮಾಡಿದೆ. ಆದರೆ ಇದರನ್ನು ನಾನು ತಗೊಳ್ಳೋದಿಲ್ಲ, ಆದರೂ ಭಕ್ತಿಯಿಂದ ಕೊಟ್ಟಿಯಲ್ಲ, ಆ ಭಕ್ತಿಯನ್ನು ಮಾತ್ರ ನಾನು ಸ್ವೀಕಾರ ಮಾಡಿದ್ದೀನಿ. ಅವನ ಮಾತಿದೆ ನೋಡ್ರಿ, ಕೃಷ್ಣನ ಕಾರುಣ್ಯ ಬಹಳ ಅದ್ಭುತವಾದದ್ದು. ಅವನು ಮಾಂಸವನ್ನು ಕೊಟ್ಟ, ರಕ್ತವನ್ನು ಕೊಟ್ಟ, ಬ್ರಾಹ್ಮಣರ ಶವವನ್ನು ತಿನ್ನು ತಂದ, ನರಾಮಿಷವನ್ನು ತಿನ್ನು ತಂದ. ಅವನು ಕೊಟ್ಟಿದ್ದು ನಾವಾಗಿದ್ದಿದ್ರೆ ಏನೇನು ಬೈದಿದ್ವೋ, ಏನು ಶ್ರಮ ಆಗ್ತಾ ಇದ್ವೋ. ಆದರೆ ಕೃಷ್ಣ ಅದನ್ನು ಬೇಡ ಅಂತಂದ. ಆದರೂ ಅವನ ಭಕ್ತಿಯಿಂದ ಶ್ರದ್ಧೆಯಿಂದ ಕೊಟ್ಟಿದ್ದ ಆ ಭಕ್ತಿಯನ್ನು ಭಗವಂತ ಬಹಳಷ್ಟು ಮೆಚ್ಚಲಾಗಿದ್ದಾನೆ. ಹೀಗಾಗಿ ಎಲ್ಲ ವಿಶಿಷ್ಟವಾದಂತಹ ಮಾತುಗಳನ್ನು ಹೇಳಿ ಅಲ್ಲಿಂದ ಆ ಯಾವ ಘಂಟಾಕರ್ಣನ ಸ್ತುತಿ ಎಂಬುದು ಶುರುವಾಗುತ್ತೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಆ ಘಂಟಾಕರ್ಣ ನನಗೆ ಗೊತ್ತಾಗಲಿಲ್ಲ, ಯಾವತ್ತೂ ಈ ವಿಧವಾದಂತಹ ರೀತಿಯಲ್ಲಿ ನಾನು ತಪ್ಪನ್ನು ಮಾಡಿದ್ದೇನೆ. ಯಮಾಹುರಾಜ್ಯಂ ವಿಬುಧಾ ಜಗತ್ಪತಿಂ ಸರ್ವಸ್ಯ ಧಾತಾನ ಮಜಂ ಜನಿತ್ರಂ. ಯಾವ ನಿನ್ನನ್ನು ಎಲ್ಲ ಆದ್ಯ ಪುರುಷೋತ್ತಮ ಎಂಬುದಾಗಿ ಜಗದೊಡೆಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳ ಒಳಗಿದ್ದು ಸೃಷ್ಟಿಯನ್ನು ಮಾಡತಕ್ಕಂಥವನು, ಅನುಪ್ರದೇಶದಲ್ಲಿಯೂ ತುಂಬಿದ್ದಿ ನೀನು, ಸಣ್ಣ ಪುಟ್ಟದಾದಂತಹ ಧೂಳುಗಳಲ್ಲಿಯೂ ನೀನಿದ್ದಿ. ಅನೋರಣೀಯಾನ್ ಸಮ ಅತಿಪ್ರಮಾಣ. ಅಷ್ಟೇ ಅಲ್ಲ, ಆಕಾಶಕ್ಕಿಂತಲೂ ಹೆಚ್ಚಾದಂತಹ ಎಲ್ಲ ಕಡೆಗೆ ವ್ಯಾಪ್ತನಾಗಿರುವಂಥವನು. ಸಣ್ಣ ಕಡೆಗೂ ಇದ್ದಿ, ದೊಡ್ಡದಾದಂತಹ ಪದಾರ್ಥಗಳಿಗೂ ಇದ್ದಿ, ಸರ್ವತ್ರ ವ್ಯಾಪ್ತನಾಗಿದ್ದಿ. ಅಂತಹ ನೀನು ಭೃಗುವಿನ ವಂಶದಲ್ಲಿ, ಭೃಗು ಋಷಿಗಳ ವಂಶದಲ್ಲಿ ಜಾಮದಗ್ನಿ ಎಂಬುವಂತಹ ಹೆಸರಿನಿಂದ ಪರಶುರಾಮನಾಗಿ ಅವತಾರ ಮಾಡಿದ್ದಿ. ಮತ್ತೆ ಅಂತಹ ನೀವು ದಾಶರಥಿ ಶ್ರೀರಾಮಚಂದ್ರನಾಗಿ ರಘುರಾಜನ ಕುಲದಲ್ಲಿ ಹುಟ್ಟಿ ಸೀತಾದೇವಿಯನ್ನು ಪರಿಣಯವನ್ನು ಮಾಡಿಕೊಂಡಂತಹ ಮಹಾನುಭಾವ ನೀನು. ಹೀಗೆ ಅನೇಕ ವಿಧವಾದಂತಹ ಅವತಾರ ಸ್ತುತಿಗಳನ್ನು ಮಾಡ್ತಾ ಬಂದು ಅಂತಹ ನೀನು ಇವತ್ತು ಯದುಕುಲದಲ್ಲಿ ಬಂದು ಜನರನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಿ, ದುಷ್ಟ ಜನರನ್ನು ಶಿಕ್ಷಣ ಮಾಡ್ತಾ ಇದ್ದಿ, ಸಜ್ಜನರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಿ. ಸ್ವಾಮಿ, ನನ್ನನ್ನು ಅನುಗ್ರಹ ಮಾಡಬೇಕು ಎಂಬುದಾಗಿ ಹೇಳ್ತಾಗಿ ಎಷ್ಟೇವಂ ಸಂಗಮಂ ದೇವ ಸಂಸ್ಮರೇನ್ ನಿತ್ಯಮಾತ್ಮವಾನ್ ನೇತಾತ್ಮವಾನ್ ಭಕ್ತಿಸ್ತಸ್ಯ ಅಚಲಾ ದೇವ ವೈಭೂಜಾ ಜನಾರ್ದನ. ಇದೆಲ್ಲ ಹೇಳಿದಾಗ ಭಗವಂತ ಹೇಳಿದಾಗ ಬಹಳಷ್ಟು ಸಂತೋಷವಾಯಿತಪ್ಪ. ಏನು ಬೇಕು ನನಗೆ ಕೇಳು ಅಂತ ಹೇಳಿದಾಗ, ಈ ನಾನು ಮಾಡಿದಂತಹ ಸ್ತೋತ್ರವನ್ನು ಯಾರು ಕೇಳ್ತಾರೋ ಅವರಿಗೆ ಶುದ್ಧವಾದಂತಹ ಭಕ್ತಿ ಉಂಟಾಗಲಿ, ಮನಸ್ಸು ಶುದ್ಧವಾಗಲಿ ಎಂಬುದಾಗಿ ಕೇಳಿಕೊಂಡು ನಮಗೆ ಅನುಗ್ರಹ ಮಾಡು, ಮೋಕ್ಷವನ್ನು ಕೊಡು ಅಂತ ಹೇಳಿದಾಗ ಭಗವಂತನ ಸಹ ಮುಟ್ಟಿದನು.
ಏನು ಮಾಡಲಿಲ್ಲ. ಒಂದ್ಸಲ ಮುಟ್ತಾನೆ, ಮುಟ್ಟಿದ ಮಾತ್ರಕ್ಕೆ ಆ ದುಷ್ಟವಾದ ಶರೀರ ಹೋಗಿ ದಿವ್ಯವಾದ ಶರೀರ ಬಂದಿದೆ. ಅವರೆಲ್ಲರನ್ನೂ ಕೂಡ, ಇಬ್ಬರನ್ನೂ ಕೂಡ ವಿಶಿಷ್ಟವಾದಂತಹ ವಿಮಾನದಲ್ಲಿ ಉತ್ತಮ ಲೋಕಕ್ಕೆ ಕೊಟ್ಟು ಕಳಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಆ ಕೃಷ್ಣನ ಅನುಗ್ರಹ ಒಂದು ಸಲ ಕೃಷ್ಣ ಬಂದ, ಎಷ್ಟು ಜನರನ್ನ ಅನುಗ್ರಹ ಮಾಡಿದ, ಎಷ್ಟು ಜನರನ್ನ ಮೋಕ್ಷಕ್ಕೆ ಕಳಿಸಿದ್ದಾನೆ, ಎಷ್ಟು ಜನರು ಇವರಿಂದ ಅನುಗ್ರಹೀತರಾಗಿ ಉತ್ತಮವಾದಂತಹ ಲೋಕವನ್ನ ಗತಿಯನ್ನು ಹೊಂದಿದ್ದಾರೆ ಎಂಬುದನ್ನು ಹೇಳ್ತಾಗಿ ಅಲ್ಲಿಂದ ಪರಮಾತ್ಮ ಮತ್ತೆ ಬಂದ, ಕೈಲಾಸ ಪರ್ವತಕ್ಕೆ ಬಂದ. ಇವರಿಬ್ಬರನ್ನು ಉದ್ಧಾರ ಮಾಡಿದಂತಹ ಭಗವಂತ ರುದ್ರದೇವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಯಾವ ಕೈಲಾಸ ನೋಡೇ ಇಲ್ಲ ಆ ಕಡೆ. ಹೀಗಾಗಿ ಕೈಲಾಸ ಪರ್ವತಕ್ಕೆ ಬಂದಿದ್ದಾನೆ. ಬಹಳ ಸ್ವಾರಸ್ಯವಾದ ಮಾತುಗಳುಂಟು, ಎಷ್ಟು ಸಾಧ್ಯವಾಗುತ್ತೆ ಹೇಳೋಣ. ಕೈಲಾಸಕ್ಕೆ ಬರ್ತಾನೆ, ರುದ್ರದೇವರ ಸಮಾವೇಶವಾಗುತ್ತೆ, ಭೇಟಿ ಆಗುತ್ತೆ. ಅನೇಕ ಋಷಿಗಳು ಮುನಿಗಳೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ರುದ್ರದೇವರು ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ದೇವರು ನಮಸ್ಕಾರ ಮಾಡಿದಂತೆ ನಟನವನ್ನು ಮಾಡ್ತಾ ಇದ್ದಾರೆ. ಯಾವತ್ತು ಮಧ್ವ ವಿಜಯದಲ್ಲಿ ನಾವು ಕೇಳುವಂತೆ ಮಧ್ವಾಚಾರ್ಯರು ಅಲ್ಲಲ್ಲಿ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗುವಾಗ ರುದ್ರದೇವರ ದೇವಸ್ಥಾನಕ್ಕೆ ಹೋಗುದುಂಟು. ಅಲ್ಲಿ ಹೋಗಿ ರುದ್ರದೇವರ ಅಂತರ್ಯಾಮಿಯಾದಂತಹ ಸಂಕರ್ಷಣನನ್ನ ಮಾತ್ರ ನಮಸ್ಕಾರ ಮಾಡಿದ್ದಾರೆ, ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದಿಲ್ಲ ಅಂತ ಮಧ್ವ ವಿಜಯದಲ್ಲಿ ಕೇಳ್ತೇವೆ. ಹಾಗೆ ಮಧ್ವಾಚಾರ್ಯರೇ ಇವರಿಗೆ ನಮಸ್ಕಾರ ಮಾಡದೇ ಇದ್ದಾಗ ಕೃಷ್ಣ ಇಲ್ಲಿ ನಮಸ್ಕಾರ ಮಾಡ್ತಾನೆ. ಹೀಗಾಗಿ ಅವೆಲ್ಲ ಒಂದು ನಾಟಕ ಮಾತ್ರ. ಅದನ್ನ ಮುಂದಿನ ಅಧ್ಯಾಯದ ಮಾತುಗಳಲ್ಲಿ ಕೇಳಬಹುದು. ನಮಸ್ಕಾರ ಮಾಡಿದ ದೇವರು ಸ್ವಲ್ಪ ಒಂದಿಷ್ಟು ಒಂದು ಔಪಾಧಿಕವಾದಂತಹ ಸ್ತೋತ್ರವನ್ನು ಮಾಡ್ತಾನೆ. ಈ ಸ್ತೋತ್ರವನ್ನು ಮಾಡುವಾಗ ನಮೋ ಹರಾಯ ಯುಕ್ರಾಯ ನಮೋ ಹರಿಹರಾಯ ಚ ಮುಂದಿನಂತಹ ಸ್ತೋತ್ರವನ್ನೆಲ್ಲ ಹೇಳ್ತಾರೆ. ಪಿನಾಕವನ್ನು ಕೈಯಲ್ಲಿ ಹಿಡಿದಂತಹ ಶೂಲವನ್ನು ಕೈಯಲ್ಲಿ ಹಿಡಿದಿದ್ದೀರಿ, ನಿಮಗೆ ನಮಸ್ಕಾರಗಳು. ಪೃಥ್ವಿವಾಸ, ದೇವದೇವರು, ಆಕಾಶಮೂರ್ತಿ, ಸಿಗ್ಮ ತೇಜಸ್ಸು, ಈ ವಿಧವಾದಂತಹ ನಿಮಗೆ ನಮಸ್ಕಾರಗಳು. ಹರಿಕೇಶ, ಇದೆಲ್ಲ ರುದ್ರ ನಮಕ ಶಮಕದಲ್ಲಿ ಬರುವಂತಹ ಮಾತು. ಹೀಗಾಗಿ ಹರಿಕೇಶ, ಪಿಂಗಲ, ಈ ಇಶುಹಸ್ತ, ಈ ವಿಧವಾದಂತಹ ಹೆಸರುಗಳಿಂದ ವಿವಿಧವಾದಂತಹ ರೀತಿಯಲ್ಲಿ ರುದ್ರದೇವರನ್ನ ಸ್ತೋತ್ರ ಮಾಡಿದ ಕೃಷ್ಣ. ಇದಾದ ಮೇಲೆ ರುದ್ರದೇವರು ಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಈ ಔಪಾಧಿಕ ಸ್ತುತಿ ಇದು ಯಾಕೆ ಹೇಳಿದೆ ಅಂತಂದ್ರೆ, ರುದ್ರದೇವರಲ್ಲಿರುವಂತಹ ಅವರಲ್ಲಿರುವಂತಹ ಗುಣಗಳು, ಅವರಲ್ಲಿರುವಂತಹ ವಿವಿಧವಾದಂತಹ ಮಹತ್ವವನ್ನು ಹೇಳಿದ ಕೃಷ್ಣ, ಇಲ್ಲ ಅಂತಲ್ಲ. ಆದರೆ ಕೃಷ್ಣನನ್ನ ಬಗ್ಗೆ ಆ ರುದ್ರದೇವರು ಸ್ತೋತ್ರ ಮಾಡುವಾಗ ತಪಶ್ಚರ್ಯ ಕಿಮರ್ಥಂತೆ ಪ್ರಾರ್ಥನಾ ತವಕಾದಿಹೋ. ರುದ್ರದೇವರು ಹೇಳ್ತಾರೆ, ನೀ ಏನು ತಪಸ್ಸು ಮಾಡೋದು, ಯಾರನ್ನ ಕುರಿತು ನೀನು ತಪಸ್ಸು ಮಾಡಬೇಕು, ನೀ ಯಾರನ್ನ ಕುರಿತು ಪ್ರಾರ್ಥನೆ ಮಾಡಬೇಕು, ನಿನ್ನ ಸ್ಮರಣೆ ಮಾಡಿದರೆ ಸಾಕು, ನಿನ್ನ ವಂಶಾನುವಂಶವನ್ನ ಕೇಳಿದರೆ ಸಾಕು, ಈ ಹರಿವಂಶ ಪುರಾಣವನ್ನ ಕೇಳಿದರೆ ಸಾಕು, ಒಳ್ಳೊಳ್ಳೆ ಮಕ್ಕಳು ಹುಡ್ತಾವೆ, ಹುಟ್ಟಿದಂತಹ ಮಕ್ಕಳು ಒಳ್ಳೆ ಸಾತ್ವಿಕವಾಗಿ ಉಳಿತಾವೆ. ಅಂಥದ್ರಲ್ಲಿ ನೀ ಯಾರನ್ನ ಕುರಿತು ಪ್ರಾರ್ಥನೆ ಮಾಡ್ತೀವಿ, ಏನು ತಪಸ್ಸನ್ನು ಮಾಡ್ತೀವಿ ಸ್ವಾಮಿ, ಏನು ವೃತ್ತಿ ಇದು ನಿನ್ನದು, ಏನು ಎಲ್ಲರನ್ನೂ ಕೂಡ ಮೋಹಪಡಿಸ್ತಾ ಇದ್ದೀಯಲ್ಲ, ಎಂತಹ ಕಾರ್ಯ ಇದು, ಮೋಹಪಡಿಸಬೇಡ, ನನ್ನನ್ನ ಸರ್ವೋತ್ತಮ ಅಂತ ಹೇಳಿ ನಿನ್ನನ್ನು ಒಬ್ಬ ಕಿರಿಯ ಸಾಮಾನ್ಯವಾದಂತಹ ವ್ಯಕ್ತಿ ಅಂತ ತಿಳಿಸಿ ನನ್ನನ್ನು ಈ ವಿಧವಾಗಿ ನನಗೆ ಅಹಂಕಾರವನ್ನು ತರಿಸುವಂತಹ ಕಾರ್ಯವನ್ನು ಮಾಡಬೇಡ. ಹೀಗಾಗಿ ನಾನು ನೀನು ತಪಸ್ಸು ಮಾಡ್ತೀನಿ ಅಂತ ಹೇಳ್ತಿ, ನೀನು ತಪಸ್ಸು ಮಾಡೋದು, ನಾನು ಮಾಡ್ತಾ ಇದ್ದೀನಿ, ನಿನ್ನ ದರ್ಶನ ಆಗಬೇಕು, ಸತತವಾಗಿ ನಿನ್ನ ಅನುಗ್ರಹ ಮಾಡಬೇಕು ಅಂತ ನಾನು ಧ್ಯಾನ ಮಾಡ್ತಾ ಕುಳಿತಿದ್ದೇನೆ. ಒಮ್ಮೆ ನಾನು ಹೀಗೆ ಧ್ಯಾನವನ್ನು ಮಾಡಬೇಕು ಅಂತ ಕುಳಿತಾಗ ಇಂದ್ರದೇವರು ನೋಡಿದ್ರು, ನನ್ನ ತಪಸ್ಸಿಗೆ ಸ್ವಲ್ಪ ವಿಘ್ನವನ್ನು ತರಿಸೋಣ ಅಂತ ಹೇಳಿ ಮನ್ಮಥನನ್ನು ಕಳಿಸಿದರು. ಆ ಮನ್ಮಥ ನನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದ. ಬಾಣವನ್ನು ಪ್ರಯೋಗ ಮಾಡುವಾಗ ಉಗ್ರವಾದಂತಹ ತಪಸ್ಸಿನಲ್ಲಿ ಕುಳಿತಂತಹ ನನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದಾಗ ನಾನು ಕಣ್ಣ ತೆಗೆದು ನೋಡಿದೆ ಅಷ್ಟೇ. ನನ್ನ ಕಣ್ಣಿನಿಂದ ಅಗ್ನಿ ಬಂದು ಆ ಮನ್ಮಥನನ್ನು ಪೂರ್ಣವಾಗಿ ಭಸ್ಮ ಮಾಡಿದ. ಆವತ್ತಿನಿಂದ ಮನ್ಮಥ ಅನಂಗನಾದ, ಅಂಗವಿಕಲನಾದ, ಯಾವ ದೇಹವೂ ಇಲ್ಲದೆ ಮನ್ಮಥ ಈ ವಿಧವಾದಂತಹ ರೀತಿಯಲ್ಲಿ ಹೋಗಿದ್ದಾನೆ. ಅಲ್ಲಿ ಇಂದ್ರದೇವರು ಭೀತರಾದರು. ಆ ಮಾರನನ್ನು ಕೂಡ ಏನು ಮಾಡಬೇಕು, ಮಾರ ಅಂದರೆ ಮನ್ಮಥ, ಆ ಮನ್ಮಥನನ್ನು ಏನು ಮಾಡಬೇಕು, ಇನ್ಮೇಲೆ ಅವನ ಗತಿ ಏನು ಅಂತ ಬಹಳ ಚಿಂತಾಕ್ರಾಂತರಾದರು. ಆ ಮನ್ಮಥನನ್ನು ನೀವು ಮಗನಾಗಿ ಸೃಷ್ಟಿ ಮಾಡಬೇಕು, ಇದು ನನ್ನ ಪ್ರಾರ್ಥನೆ. ಯಾವ ಮನ್ಮಥ ನನ್ನಿಂದ ನಶಿಸಿ ಹೋದನೋ, ಅವನ ದೇಹ ಎಲ್ಲಿ ನನ್ನಿಂದ ನಶಿಸಿ ಹೋಯಿತೋ ಅಂತಹ ಮನ್ಮಥನನ್ನು ನೀನು ಉಜ್ಜೀವಿಸಬೇಕು. ರುದ್ರದೇವರು ನಾಶ ಮಾಡುವುದಂತಹ ಕಾರ್ಯವನ್ನು ಇವರು ಮಾಡಿದರು, ಪುನರುಜ್ಜೀವಿಸಿಕೊಳ್ಳುವಂತಹ ಯಾವ ಕಾರ್ಯವನ್ನು ಕೃಷ್ಣನಿಂದ ಪ್ರಾರ್ಥನೆ ಮಾಡ್ತಾರೆ. ನೀನು ಅವನನ್ನು ಬದುಕಿಸಬೇಕು, ಅವನನ್ನು ಪ್ರದ್ಯುಮ್ನ ಎಂಬುವಂತಹ ಹಿರಿಯ ಮಗನಾಗಿ ನೀನು ಅವನನ್ನು ಪಡೆಯಬೇಕು. ಅಂಜಲಿನ ಸಂಪುಟಂ ಕೃತ್ವ ವಿಷ್ಣು ಉದ್ದೇಶ್ಯ ಶಂಕರ, ಇಷ್ಟೆಲ್ಲ ಹೇಳಿ ರುದ್ರದೇವರು ಕೈ ಜೋಡ್ತಾರಂತೆ. ಕೃಷ್ಣನ ಎದುರಿಗೆ ಕೈ ಜೋಡಿಸಿಕೊಂಡು ಅಂಜಲಂ ಸಂಪುಟಂ ಕೃತ್ವ, ಹೀಗಾಗಿ ಕೈಯನ್ನು ಜೋಡಿಸಿಕೊಂಡು ಸ್ತೋತ್ರವನ್ನು ಮಾಡ್ತಾರೆ. ಉಮಯ ಸಾರ್ಧಂ, ಪಾರ್ವತೀದೇವಿಯಿಂದ ಕೂಡಿ ರುದ್ರದೇವರು ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ಎಲ್ಲ ದೇವತೆಗಳೆಲ್ಲ ಸೇರಿ, ಎಲ್ಲ ಋಷಿ ಮುನಿಗಳೆಲ್ಲ ಎಲ್ಲರೂ ವಿಶೇಷವಾಗಿ ಸ್ತೋತ್ರವನ್ನು ಎಲ್ಲರೂ ಕೂಡ ಕೈ ಜೋಡಿಸಿ ನಿಂತಿದ್ದಾರೆ. ರುದ್ರದೇವರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಹೇಶ್ವರ ಉವಾಚ ತಸ್ಮಾತ್ತು ಮಹತೋ ಘೋರಾಣ ಅಹಂಕಾರೋ ಮಹಾನಭೋ, ನೀನೇ ಎಲ್ಲ ಜಗತ್ತಿನ ಸೃಷ್ಟಿಕರ್ತ,
ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿ ಅದನ್ನು ಮೂರಾಗಿ ಪರಿಣಾಮಗೊಳಿಸಿ ಅಲ್ಲಿಂದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದೆ. ರುದ್ರ ಬ್ರಹ್ಮದೇವರ ಶರೀರ, ಅಲ್ಲಿಂದ ಅಹಂಕಾರ ತತ್ವವನ್ನ, ಈ ನನ್ನ ಶರೀರವನ್ನು ಸೃಷ್ಟಿ ಮಾಡಿದವ ನೀನು. ಈ ಅಹಂಕಾರ ತತ್ವದಿಂದ ಪಂಚದ ಮಾತ್ರಗಳು, ಪಂಚಭೂತಗಳು, ಪಂಚ ಇಂದ್ರಿಯಗಳು ಎಲ್ಲವನ್ನು ನೀನೇ ಸೃಷ್ಟಿ ಮಾಡಿದ್ದಿ. ಪೃಥ್ವಿ ವಾಯು ಆಕಾಶ ಆಪೋ ಜ್ಯೋತಿಷ್ಠ ಪಂಚಮಂ, ಈ ಎಲ್ಲವನ್ನು ಸೃಷ್ಟಿ ಮಾಡಿದವನು ನೀನು. ಇಷ್ಟೆಲ್ಲ ಜಗತ್ತನ್ನ ಸೃಷ್ಟಿಯನ್ನ ಮಾಡಿ ಮುಂದೆ ಸರ್ವತ್ರ ಭೂತೇಶು, ಎಲ್ಲ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆಗೆ ತುಂಬಿ ಇದ್ದಿ. ಬ್ರಹ್ಮದೇವರ ಒಳಗೆ ಇದ್ದು ಸೃಷ್ಟಿಯನ್ನ ಮಾಡೋನು ನೀನು, ನನ್ನ ಒಳಗೆ ಇದ್ದು ಪ್ರಳಯ ಕಾಲದಲ್ಲಿ ಸಂಹಾರವನ್ನ ಮಾಡ್ತಕ್ಕಂಥವನು ನೀನು. ಹೀಗಾಗಿ ಎಲ್ಲೆಲ್ಲಿ ನಾವು ಏನೇನು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅವೆಲ್ಲವೂ ನೀನೇ ಮಾಡಿಸ್ತಾ ಇದ್ದಿ. ಸರ್ವಕರ್ಮ ಕರ್ತೃವಾಗಿರ್ತಕ್ಕಂಥವನು ನೀ ಒಬ್ಬನೇ. ಯಾರೂ ಯಾವ ಕೆಲಸವನ್ನು ಮಾಡೋದಿಲ್ಲ. ಪುರಾಣ ಹೇಳೋದಾಗಲಿ, ಕೇಳೋದಾಗಲಿ, ಪೂಜೆ ಮಾಡೋದಾಗಲಿ, ನೋಡೋದಾಗಲಿ, ಯಾವ ಕೆಲಸವೂ, ಯಾವ ಜಪ ಮಾಡುವ ಕೆಲಸ ಅಥವಾ ಇಲ್ಲಿಂದ ನಡೆಯೋದು, ಹೋಗುವುದು, ಉಣ್ಣೋದು, ಮಲಗೋದು ಎಲ್ಲವೂ ನೀನು ಮಾಡಿಸುವಂಥದ್ದು. ಜಗತ್ತಿನಲ್ಲಿ ನೀ ಇದ್ದರೆ ಎಲ್ಲ ಕಾರ್ಯಗಳು ನಡೀತವೆ. ನೀವೊಬ್ಬ ಸುಮ್ಮನೆ ಕೂತರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ನಮ್ಮೆಲ್ಲರ ಒಳಗೆ ಬ್ರಹ್ಮದೇವರಿಂದ ಹಿಡಿದು ಕರಿಪರ್ಯಂತ ಎಲ್ಲ ಚೇತನರ ಒಳಗೆ ಇದ್ದು ಎಲ್ಲ ವ್ಯಾಪಾರವನ್ನು ಮಾಡಿಸುವಂಥವನು ನೀ ಎಂಬುದಾಗಿ ಸ್ತೋತ್ರ ಮಾಡಿ. ಇದು ಇನ್ನು ಮುಂದೆ ಎಷ್ಟು ಸ್ವಾರಸ್ಯ ಅಂತಂದರೆ ಪುರುಷ ಸೂಕ್ತದ ವಿಧಾನ ಪ್ರಕಾರ ಸ್ತೋತ್ರವನ್ನು ಮಾಡ್ತಾರೆ ರುದ್ರದೇವರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಹಸ್ರಧಾ ಸಹಸ್ರಧಾಮ ಸಹಸ್ರಾಸ್ತಿ ಸಹಸ್ರಾತ್ಮ ನಿವಸ್ಪತಿ ಭೂಮಿ ಸರ್ವಾಭಿಮಾಂ ಪ್ರಾಪ್ಯ ಸಪ್ತದ್ವೀಪಾಂ ಸಾಗರಾಂ ಶೃಣು ಸರ್ವ ಅನುಸರ್ವತ್ರ ಗೋ ಭೂತ್ವ ಅತ್ಯತಿಷ್ಠ ದಶಾಂಗುಲಂ. ಎಲ್ಲ ಪುರುಷ ಸೂಕ್ತದ ಕಥೆ ಹೇಳ್ತಾ ಇದ್ದಾರೆ. ನೀನು ಸಾವಿರ ತಲೆಯನ್ನು ಇದ್ದವ, ಸಾವಿರಾರು ಕಣ್ಣುಗಳು ನಿನಗೆ, ಎಲ್ಲರನ್ನೂ ಆಧಾರವನ್ನಾಗಿ ಇಟ್ಟುಕೊಂಡು ಈ ಭೂಮಿಯನ್ನೆಲ್ಲವನ್ನೂ ಸೃಷ್ಟಿ ಮಾಡಿದಿ. ಆ ಭೂಮಿಯ ಎಲ್ಲ ಕಡೆಗೆ ನೀನು ಸನ್ನಿಧಾನವನ್ನು ಇಟ್ಟಿದ್ದಿ. ಅತ್ಯತಿಷ್ಠದ ಅಷ್ಟೇ ಅಲ್ಲ, ಅದರನ್ನು ಮೀರಿಸಿ ಹೋಗಿದ್ದಿ. ತ್ರಿವಿಕ್ರಮ ರೂಪದಿಂದ ಇಡೀ ಜಗತ್ತನ್ನ ಅಳದಂತಹ ವ್ಯಕ್ತಿ ನೀನು. ಇವತ್ತಿಗೆ ನಮಗೆ ಏನೋ ಒಂದು ಬಟ್ಟೆಯನ್ನ ತೆಗಿಬೇಕು ಅಂತಂದ್ರೆ ಅಳದು ಏನೋ ಮಾಡ್ತಿರ್ತಾರೆ. ನಮ್ಮನ್ನ ಅಳಿಯೋದಷ್ಟೇ ಅವರಿಗೆ ಸಾಧ್ಯ. ಆದರೆ ನೀನು ಈ ಜಗತ್ತನ್ನೇ ಅಳದವ. ಇದು ಎಷ್ಟು ಎತ್ತರ ಇದೆ, ಎಷ್ಟು ಅಗಲ ಇದೆ, ಜಗತ್ತನ್ನೇ ಅಳದವಂತಹ ನೀನು. ತ್ವಮೇವೇದಂ ಜಗತ್ ಸರ್ವಂ, ಈ ಜಗತ್ತೆಲ್ಲೋ ನೀನೇ. ಇದೇನು ಐಕ್ಯವಾದವನ್ನು ಹೇಳ್ತಾಗಿದ್ದಾರಲ್ಲ ಅಂದ್ರೆ ಹಾಗಲ್ಲ. ಎಲ್ಲ ಕಡೆಗೆ ತುಂಬಿರುವವನು, ಎಲ್ಲ ಕಾರ್ಯವನ್ನ ಮಾಡಿಸುವವನು ನೀನಿದ್ದಿ ಎಂಬುದರನ್ನ ಹೇಳ್ತಾಗಿ ಈ ನಿನ್ನಿಂದಲೇ ಬ್ರಹ್ಮದೇವರು ವಿರಾಟ್ ಎಂಬ ಹೆಸರಿನಿಂದ ಹುಟ್ಟಿ ಮುಂದಿನ ಸೃಷ್ಟಿಯನ್ನ ಪ್ರಾರಂಭಿಸಿದ್ದಾರೆ. ನಿನ್ನಿಂದ ವಷಟ್ಕರ್ಮಾದಿಗಳೆಲ್ಲವೂ ಕೂಡ ಸಾರ್ಥಕವಾಗ್ತಾ ಇವೆ. ಯಾರ್ಯಾರು ಏನೇನು ವಿಧವಾದಂತಹ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ, ಯಜ್ವ ಅಂತ ಹೇಳಿದಾಗೆ ಯಜ್ಞರೂಪಿಯಾಗಿಯೂ ನೀನೇ ಇದ್ದಿ. ಆ ಯಜ್ಞದಲ್ಲಿ ಸಾಧನವಾದಂತಹ ಸುಟ್ಸುವ ದರ್ಭಾದಿಗಳಿಂದಲೂ ಕೂಡ ಆ ರೂಪದಲ್ಲಿಯೂ ನೀನೇ ಇದ್ದಿ. ಆಹುತಿ ರೂಪದಲ್ಲಿಯೂ ನೀನೇ ಇದ್ದಿ. ಹೋಮ ಮಾಡುವವರ ಒಳಗಿದ್ದು ಹೋಮವನ್ನು ಮಾಡಿಸುವವನು ನೀನು. ಅಗ್ನಿಯ ಒಳಗಿದ್ದು ಆ ಆಹುತಿಯನ್ನು ಸ್ವೀಕಾರ ಮಾಡುವವನು ನೀನು. ಕರ್ಮ ನೀನು, ಕ್ರಿಯಾ ನೀನು, ಕರ್ತ ನೀನು, ಎಲ್ಲವೂ ನೀನೇ ಆಗಿದ್ದೀಯಪ್ಪ. ಎಲ್ಲರ ಒಳಗಿದ್ದು ಎಲ್ಲ ಕಾರ್ಯವನ್ನ ಮಾಡಿಸ್ತಿ. ಆದರೆ ಆ ಎಲ್ಲ ಕಾರ್ಯವನ್ನು ನೀನೇ ಮಾಡಿಸಿಕೊಂಡು ಬಹಳ ಸಂತೋಷ ಪಡ್ತೀನಿ. ಎಂತಹ ಕಾರಣಿ ನಿನ್ನದ್ದು. ನಾ ಏನೂ ಮಾಡೋದಿಲ್ಲ, ಕೇವಲ ಗೊಂಬೆ ಅಂತಂದ್ರೆ ಗೊಂಬೆ ನಾವೆಲ್ಲ. ಆದರೆ ಎಲ್ಲವನ್ನು ನಮ್ಮ ಒಳಗಿದ್ದು ಮಾಡಿಸ್ತಾನೆ. ಪುಣ್ಯವನ್ನ ತುಂಬ ನಮ್ಮ ಮೇಲೆ, ನಮ್ಮ ಅಕೌಂಟಲ್ಲೇ ಕೊಡ್ತಾ ಇದ್ದಾನೆ. ಇದು ಭಗವಂತನ ಅದ್ಭುತವಾದಂತಹ ವೈಶಿಷ್ಟ್ಯ ಎಂಬುದನ್ನು ಹೇಳ್ತಾಗಿ ಮನಸಸ್ತವ ದೇವೇಶ ಚಂದ್ರಮಾ ಸಮಪದ್ಯತ. ಚಂದ್ರಮಾ ಮನಸೋ ಜಾತಸ್ತಕ್ಷೋ ಸೂರ್ಯೋ ಅಜಾಯತ, ಅದನ್ನು ಹೇಳ್ತಾ ಇದ್ದಾರೆ. ಯಾವ ಚಂದ್ರ ಹಾಗೂ ಚಂದ್ರ ನಿನ್ನ ಮನಸ್ಸಿನಿಂದ ಹುಟ್ಟಿದವರು, ಸೂರ್ಯ ನಿನ್ನ ಕಣ್ಣಿನಿಂದ ಹುಟ್ಟಿದವ. ಯಸ್ಯ ಭಾಸಾ ಜಗತ್ ಸರ್ವಂ ಭಾಸತೆ ಭಾನುಮಾನಸೌ ತಸ್ಯ ಭಾಸಾ ಸರ್ವವಿಧಂ ವಿಭಾಗಿ ಅಂತ ಹೇಳ್ತೀವಲ್ಲ, ಹಾಗೆ ಚಂದ್ರನಲ್ಲಿ, ಸೂರ್ಯನಲ್ಲಿ, ನಕ್ಷತ್ರಗಳಲ್ಲಿ, ಅಗ್ನಿಯಲ್ಲಿ ಯಾವ್ಯಾವ ಪ್ರಕಾಶವನ್ನು ಕಾಣ್ತೇವೆ ಅವರ ಒಳಗಿದ್ದು ಪ್ರಕಾಶವನ್ನು ಕೊಡುವವನು ನೀನು. ಅವರಿಗೂ ಪ್ರಕಾಶವನ್ನು ಕೊಡ್ತೀವಿ, ಜಗತ್ತಿಗೂ ಪ್ರಕಾಶವನ್ನು ಕೊಡ್ತಕ್ಕಂಥವನು ನೀನು. ನಿನ್ನ ಮುಖದಿಂದ ಇಂದ್ರದೇವರು ಹಾಗೂ ಅಗ್ನಿದೇವರು ಹುಟ್ಟಿದ್ದಾರೆ. ಪ್ರಾಣ ವಾಯು ಇವರೆಲ್ಲ ಹುಟ್ಟಿದವರು ನಿನ್ನಿಂದ. ನಿನ್ನ ಪಾದಗಳಿಂದ ಭೂಮಿ ಹುಟ್ಟಿದೆ. ನಿನ್ನ ಮುಖದಿಂದ ಬ್ರಾಹ್ಮಣ ಜಾತಿ ಹುಟ್ಟಿದೆ. ಮತ್ತೆ ಬಾಹುಗಳಿಂದ ಕ್ಷತ್ರಿಯ ಜಾತಿ ಹುಟ್ಟಿದೆ. ನಾಭಿಗಳಿಂದ, ಉದರಗಳಿಂದ, ಮತ್ತೆ ತೊಡೆಯಿಂದ ವೈಶ್ಯ ಜಾತಿ ಹಾಗೂ ಪಾದಗಳಿಂದ ಶೂದ್ರ ಜಾತಿ ಎಂಬುದು ಹುಟ್ಟಿ ಬಂದಿದೆ. ಅಪೋನಾರಾಯಿತಿ ಪ್ರೋಕ್ತಾಹ ಎಂಬುವಂತಹ ಕೃತ್ಯನು ಸಾರಿ ಈ ವಿಧವಾದಂತಹ ಶ್ಲೋಕ. ನಾರಾ ಆಪ ಸಮಾಖ್ಯಾತಃ ತಾಸಾಂ ಅಯನಂ ಆದಿತಃ. ನೀರಿನ ಒಳಗೆ ನೀನು ಯಾವಾಗಲೂ ವಿಶಿಷ್ಟವಾದಂತಹ ಸಂವಿಧಾನವನ್ನು ಇಟ್ಟಿರ್ತಿ. ಹಾಗಾಗಿ ನಾರಾಹ ಅಂತಂದರೆ ನೀರು, ಅಲ್ಲಿ ಅಯನ, ಅಲ್ಲಿ ಆಧಾರವಾಗಿ ನೀನು ಇದ್ದೇ. ಆದ್ದರಿಂದ ನಿನ್ನನ್ನು ನಾರಾಯಣ ಎಂಬುದಾಗಿ ಕರೆಯುತ್ತಾರೆ. ವಾಸ್ತವಿಕವಾಗಿ ಅರ ಅಂತಂದರೆ ದೋಷ, ನಾರ ಅಂತಂದರೆ ದೋಷರಹಿತನಾದವನು. ಹೀಗಾಗಿ ನೀನು ನಿರ್ದುಷ್ಟ ಎಂಬುವಂತಹ ಹೆಸರನ್ನು ಹೇಳ್ತಾಗಿ, ಅಥವಾ ನಾರ ಅಂತಂದರೆ ಅರವಿರುದ್ಧವಾದಂತಹ ಗುಣಗಳು, ಗುಣಗಳಿಗೆ ಆಶ್ರಯ ಅಂತಂದರೆ ಅನಂತ ಗುಣ ಪರಿಪೂರ್ಣನಾದವನು ನೀನು. ಆದ್ದರಿಂದಲೂ ನಿನ್ನನ್ನು ನಾರಾಯಣ ಎಂಬುದಾಗಿ ಕರೆಯುತ್ತಾರೆ.
ಇತ್ಯಾದಿಗಳನ್ನು ಹೇಳ್ತಾಗಿ ಇನ್ನು ನರಾಣಂ ಇದಂ ನಾರನ್ನ ಬಂದರೆ ಜ್ಞಾನ, ಆ ಜ್ಞಾನವನ್ನು ಕೊಟ್ಟು ಸಜ್ಜನರಿಗೆ ಉದ್ಧಾರ ಮಾಡ್ತೀವಿ. ಹೀಗಾಗಿ ಉಪಾಸನಾದಿ ವಿವಿಧವಾದಂತಹ ಸಾಧನೆಗಳನ್ನು ಮಾಡಿಸುವವನು ನೀನು, ಮುಂದೆ ಆ ಜ್ಞಾನದಿಂದ ಮೋಕ್ಷವನ್ನು ಕೊಡುವವನು ನೀನು. ಬ್ರಹ್ಮಸೂತ್ರದ 4 ಅಧ್ಯಾಯದ ಅರ್ಥ. ಗುಣಪೂರ್ಣತ್ವ, ದೋಷದೂರತ್ವ, ಜ್ಞಾನದಾತೃತ್ವ ಹಾಗೂ ಜ್ಞಾನಗಮ್ಯರಾದಂತಹ ಸಜ್ಜನರಿಂದ ಅವರಿಗೆ ಮೋಕ್ಷವನ್ನು ಕೊಡುವಂಥದ್ದು ಮೋಕ್ಷದಾತೃತ್ವ. ಹೀಗೆ ಚತುರಾಧ್ಯಾಯ ಅರ್ಥವಾದಂತಹ ನಾರಾಯಣ ಶಬ್ದದಿಂದ ನೀನೊಬ್ಬನೇ ವಾಚ್ಯನಾಗಿದ್ದಿ. ಎಲ್ಲರ ದೋಷಗಳನ್ನು ಕಳಂಕವನ್ನು ಪರಿಹಾರ ಮಾಡುವುದರಿಂದ ನಿನ್ನನ್ನು ಹರಿ ಎಂಬುದಾಗಿ ಕರೆಯುತ್ತಾರೆ. ಎಲ್ಲರಿಗೂ ಶಂ ಅಂತಂದರೆ ಮಂಗಲವನ್ನು ಉಂಟು ಮಾಡುವವನು ನೀನು. ಹೀಗಾಗಿ ನೀನೇ ಶಂಕರ, ನಾನಲ್ಲ, ನೀನು ಶಂಕರ. ಎಲ್ಲರ ದೋಷವನ್ನು ಕರೆಯೋದರಿಂದ ನಿನ್ನನ್ನು ಹರ ಅಥವಾ ಹರಿ ಎಂಬುದಾಗಿ ಕರೆಯುತ್ತಾರೆ. ಎಲ್ಲರಿಗೂ ಮಂಗಲವನ್ನು ಉಂಟು ಮಾಡ್ತಾಗಿದ್ದಿ, ಶಾಂತಿಯನ್ನು ಉಂಟು ಮಾಡ್ತಾಗಿದ್ದಿ. ಹೀಗಾಗಿ ನನ್ನನ್ನು ಶಂಕರ ಎಂಬುದಾಗಿ ಕರೆಯುತ್ತಾರೆ. ಬೃಹತ್ತರವಾದಂತಹ ಗುಣಗಳಿಂದ ನೀನು ಭೂಷಿತನಾಗಿದ್ದಿ, ಗುಣಪೂರ್ಣನಾಗಿದ್ದಿ. ಆದ್ದರಿಂದ ನಿನ್ನನ್ನು ಬ್ರಹ್ಮ ಎಂಬುದಾಗಿ ಕರೆಯುತ್ತಾರೆ. ಮಧು ಇಂದ್ರಿಯ ನಾಮೇತಿ. ಮಧು ಅಂತಂದರೆ ಇಂದ್ರಿಯ. ಆ ಇಂದ್ರಿಯಗಳನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಬರ್ತಿ. ಕೆಟ್ಟದಾದಂತಹ ಮಾರ್ಗಕ್ಕೆ ನೀನು ದುಷ್ಟರಿಗೆ ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಿ. ಸಜ್ಜನರ ಇಂದ್ರಿಯವನ್ನು ಸನ್ಮಾರ್ಗಕ್ಕೆ ಇರಿಸ್ತಿ. ಹಾಗಾಗಿ ನಿನ್ನನ್ನು ಮಧು ನಿಷೂದನ ಎಂಬುದಾಗಿ ಕರೆಯೋದುಂಟು. ಋಷಿಕೇಶ ಎಂಬುದಾಗಿ ಇದೇ ಅರ್ಥದಿಂದ ನಿನ್ನನ್ನು ಋಷಿಕೇಶ ಅಂತ ಕರೆಯುತ್ತಾರೆ. ಕ ಅಂತಂದರೆ ಬ್ರಹ್ಮ, ಈಶ ಅಂತಂದರೆ ನಾನು, ನಮ್ಮಿಬ್ಬರಿಗೂ ಜನ್ಮವನ್ನು ಕೊಟ್ಟವನು. ಆದ್ದರಿಂದ ನಿನ್ನನ್ನು ಕೇಶವ ಎಂಬುದಾಗಿ ಕರೆಯುತ್ತಾರೆ. ಶ್ರೀಪಾದಗಳ ನೆನಪಾಗತ್ತೆ. ಎಷ್ಟು ಹೆಸರನ್ನೇ ಅರ್ಥವನ್ನು ಹೇಳಿದ್ರು, ಕೇಶವ 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 ಅಂತ. ನಮಗೆ ಒಂದೆರಡು ಕೂಡ ನೆನಪಿಲ್ಲ. ಮಧ್ವೇ ದೇವೇ ನೆನಪಾಗತ್ತೆ. ವಿಶ್ವಶಬ್ದಾರ್ಥವನ್ನು ಹೇಳಲಿಕ್ಕೆ ಶುರು ಮಾಡಿದರು ಮಧ್ವಾಚಾರ್ಯರು. ಎದುರಿಗಿದ್ದಂತಹ ಈ ವಿದ್ವಾಂಸರೆಲ್ಲ ಅವ್ರು ಹೇಳೋದನ್ನ ಕೇಳ್ತಾ ಹೋದ್ರೆ ಹಿಂದಿದ್ದೆಲ್ಲ ಮರಿತಾ ಇದೆ, ಹಿಂದಿದ್ದನ್ನೆಲ್ಲ ಸ್ಮರಣೆ ಮಾಡ್ತಾ ಹೋದ್ರೆ ಹೇಳೋದು ಕೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಅಚ್ಚುಪಿಚ್ಚಾಗಿ ಬಹಳ ಒದ್ದಾಡಿ ಹೋದರು ವಿದ್ವಾಂಸರು. ಆ ವಿಶ್ವಶಬ್ದಾರ್ಥವನ್ನ ಸಂಪೂರ್ಣವಾಗಿ ಧಾರಣೆ ಮಾಡ್ಲಿಕ್ಕಾಗಲಿಲ್ಲ. ಸ್ಮರಣೆ ಮಾಡಲಿಕ್ಕೂ ಅಥವಾ ಧಾರಣೆ ಮಾಡಲಿಕ್ಕೆ ಅದನ್ನು ಗ್ರಹಣ ಮಾಡಲಿಕ್ಕೂ ಆಗಲಿಲ್ಲ. ಅಕ್ಷರ ಜನ್ಮನಿನ ಯತ್ಪಠಿದಂತೆ ಪೂರ್ವಜನ್ಮನಿ ಜೈತ್ರ ಭಾತಿ ಅಪಮಿತ್ಯಮನೋಕ್ತೆ ಪೂರ್ವಜನ್ಮಸು ಹಿ ವೇದಪುರೇದಂ ಸರ್ವಮಿತ್ಯಂತ ಬುದ್ಧಿರುವಾಚ ಅಂತ ಹೇಳಿದ ಹಾಗೆ ನೀವು ಹೇಗೆ ಇಷ್ಟೆಲ್ಲ ಧಾರಣೆ ಮಾಡಿದ್ದೀರಿ ಅಂತ ಹೇಳಿದಾಗ, ನಾ ಈ ಜನ್ಮದಲ್ಲಿ ಕೇಳಿದ್ದಲ್ಲ, ಜನ್ಮಾಂತರದಲ್ಲಿ ಯಾವಾಗಲೋ ಓದಿದ್ದು ಇವಾಗ ನೆನಪಾಗ್ತಾ ಇದೆ ಅಂತ ಆ ಮಧ್ವಾಚಾರ್ಯರ ಮಾತು ಅವರ ಅದ್ಭುತವಾದ ಸಿಂಹಾಸನದಲ್ಲಿ ರತ್ನಪೀಠದಲ್ಲಿ ಅವತೀರ್ಣರಾದಂತಹ ಶ್ರೀಪಾದಂಗಳವರು ಈ ಕೇಶವ ಶಬ್ದಾರ್ಥವನ್ನು ಹೇಳಿದರಲ್ಲ, ಮೊಟ್ಟ ಮೊದಲನೇ ಅರ್ಥ ಇದರನ್ನೇ ಹೇಳಿದ್ದು ಶ್ರೀಪಾದಂಗಳವರು. ಕ ಅಂತಂದರೆ ಬ್ರಹ್ಮ, ಈಶ ಅಂತಂದರೆ ರುದ್ರದೇವರು, ಇಬ್ಬರನ್ನು ಹುಟ್ಟಿಸಿದವ ಅಥವಾ ಪ್ರೇರಣೆ ಮಾಡ್ತಕ್ಕಂಥವ. ಹೀಗಾಗಿ ಭಗವಂತನಿಗೆ ಕೇಶವ ಎಂಬುವಂತಹ ಹೆಸರಿನಿಂದ ಕರೆಯುತ್ತಿದ್ದಾರೆ. ಮಾ ಅಂತಂದರೆ ಲಕ್ಷ್ಮೀದೇವಿ ಅಥವಾ ವಿದ್ಯಾ. ಆ ವಿದ್ಯೆಯನ್ನ ಹಾಗೂ ಸಂಪತ್ತನ್ನು ಎರಡನ್ನೂ ಕೊಡ್ತಾನೆ. ವಿದ್ಯೆಯನ್ನೂ ಕೊಡ್ತಾನೆ, ಜ್ಞಾನವನ್ನೂ ಕೊಡ್ತಾನೆ, ಐಶ್ವರ್ಯವನ್ನೂ ಕೊಡ್ತಾನೆ. ಹೀಗಾಗಿ ಮಾಧವ ಎಂಬುದಾಗಿ ಕರೆಯುತ್ತಾರಂತೆ. ಗೋ ಅಂತಂದರೆ ವೇದಗಳು. ಆ ವೇದ ಪ್ರತಿಪಾದ್ಯನಾದಂತಹ ನಿನ್ನನ್ನು ಗೋವಿಂದ ಅಂತ ಕರೀತಾರೆ. 3 ವೇದಗಳಲ್ಲಿ ಇನ್ನೊಬ್ಬನೇ ಪ್ರತಿಪಾದ್ಯನಾಗಿದ್ದಿ. ಅವರವರು ತಿಳ್ಕೊಂಡಿದ್ದಾರೆ ಇದು ಸೂರ್ಯ ಸೂಕ್ತ, ಇದು ಅಗ್ನಿ ಸೂಕ್ತ, ಇದು ವರುಣ ಸೂಕ್ತ, ಇದು ರುದ್ರ ಸೂಕ್ತ ಅಂತ. ಸರ್ವಥಾ ಅಲ್ಲ, ಎಲ್ಲ ವೇದ ಮಂತ್ರಗಳು ಏಕಕಂಠದಿಂದ ಪ್ರಜ್ವಲಿತವಾಗಿ ನಿನ್ನ ಮಹಿಮೆಯನ್ನೇ ಸಾರಿ ಸಾರಿ ಹೇಳ್ತಾಗಿವೆ. ನಿನ್ನನ್ನು ಸರ್ವಾತ್ಮ ಸ್ವತಂತ್ರ ರಮಣ್ಯ ಎಂಬುದಾಗಿ. ಹೀಗಾಗಿ ನಿನ್ನನ್ನು ತ್ರಿವಿಕ್ರಮ ಎಂಬುದಾಗಿ, ವೇದ ಪ್ರತಿಪಾದ್ಯನಾದಂತಹ ನಿನ್ನನ್ನು ತ್ರಿವಿಕ್ರಮ ಎಂಬುದಾಗಿ ಕರೆಯುತ್ತಾರೆ. ಅನುವಾದಂತಹ ಜಾಗದಲ್ಲಿಯೂ ನೀ ಇರ್ತಿ ಅನ್ನೋದಕ್ಕಾಗಿ ನಿನ್ನನ್ನು ವಾಮನ ಅಂತ ಕರೆಯುತ್ತಾರೆ. ಎಲ್ಲ ವಿಧವಾದಂತಹ ನೀನು ತಪಸ್ಸರಸಿ ಯಸ್ಮಾತ್ತಂ ತಪಸ್ವಿ ಸಂಧಿತ. ಇಷ್ಟೆಲ್ಲ ಇದ್ದರೂ ಕೂಡ ಇದೇ ನರನಾರಾಯಣ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಿ. ಹೀಗಾಗಿ ನಿನ್ನನ್ನು ತಪಸ್ವಿ ಎಂಬುದಾಗಿ ಕರೆಯುತ್ತಾರೆ. ಈಶತ್ವಂ ಸರ್ವಭೂತಾನ ಈಶ್ವರೋಸಿ ಸಹೋಹರೇ. ನನ್ನನ್ನು ಎಲ್ಲರೂ ಈಶ್ವರ ಅಂತ ಕರೀತಾರೆ. ಎಲ್ಲರ ಮೇಲೆ ನಿಂತಹ ಈಶ ನೀನು. ನಿಜವಾದ ಈಶ್ವರ ಶಬ್ದಾರ್ಥ ನಿನ್ನಲ್ಲೇ ನಿಜವಾಗಿ ಇರ್ತಕ್ಕಂಥದ್ದು. ಅಕ್ಷರಗಳಲ್ಲಿ ಅಕಾರ ಶಬ್ದ ವಾಚ್ಯನಾದವನು, ಸ್ಫೋಟ ರೂಪಿಯಾಗಿರ್ತಕ್ಕಂಥವನು. ರುದ್ರದೇವರಲ್ಲಿ ನಾನಾಗಿದ್ದಿ ನೀನು ಅಂತಂದರೆ ವಿಭೂತಿ ಯೋಗ ದಶಮಸ್ಕಂದ 10ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವನ್ನು ಏನು ಕೇಳ್ತೀವಲ್ಲ, ಎಲ್ಲ ಪದಾರ್ಥಗಳಲ್ಲಿ ಭಗವಂತನಿಂದ ಸೃಷ್ಟವಾದ ಪದಾರ್ಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದೊಂದು ಪದಾರ್ಥಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಆ ಸಾಧಾರಣವಾದಂತಹ ಪದಾರ್ಥಗಳಲ್ಲಿ ಅದ್ವಿತೀಯವಾಗಿ ಕೆಲವೊಂದು ಕಾಣಿಸ್ತವೆ. ಉದಾಹರಣಕ್ಕೆ ನಕ್ಷತ್ರಗಳು ಅಂತಂದರೆ ನಕ್ಷತ್ರ ಮಂಡಲ ಬೇಕಾದಷ್ಟಿದೆ. ಅದರಲ್ಲಿ ಶ್ರೇಷ್ಠವಾದದ್ದು ಸೂರ್ಯ. ಆ ಸೂರ್ಯನಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚು. ಹೀಗೆ ವಿವಿಧವಾದ ಗಿಡಗಳು, ಎಲ್ಲ ಗಿಡಗಳಲ್ಲಿ ಶ್ರೇಷ್ಠವಾದಂತಹದ್ದು ಮಾವು. ಹಣ್ಣುಗಳಲ್ಲಿ ಶ್ರೇಷ್ಠವಾದಂತಹದ್ದು ಮಾವಿನ ಹಣ್ಣು. ಮಾವಿನ ಹಣ್ಣಲ್ಲಿ ಭಗವಂತನ ಸನ್ನಿಧಾನ. ನದಿಗಳಲ್ಲಿ ಶ್ರೇಷ್ಠವಾದಂತಹದ್ದು ಗಂಗಾ ನದಿ. ಗಂಗೆಯಲ್ಲಿ ಲಕ್ಷ್ಮೀ ಭಗವಂತನ ವಿಶೇಷವಾದಂತಹ ಸನ್ನಿಧಾನ. ಹೀಗೆ ಆಯಾ ಸಹಜವಾದಂತಹ ಪದಾರ್ಥಗಳಲ್ಲಿ ಮತ್ತು ಸಜಾತೀಯ ಪದಾರ್ಥಗಳಲ್ಲಿ ಕೆಲವೊಂದು ಮಾತ್ರ ವಿಚಿತ್ರವಾಗಿ ವೈಶಿಷ್ಟ್ಯವನ್ನು ಕಾಣಿಸ್ತವೆ. ಆ ವೈಶಿಷ್ಟ್ಯ ಅಲ್ಲಿ ಯಾಕೆ ಬಂತು ಅಂತಂದರೆ ಅಲ್ಲಿ ನಿನ್ನ ಸನ್ನಿಧಾನ ಹೆಚ್ಚಾಗಿದೆ.
ನೀ ಎಲ್ಲಿ ಹೆಚ್ಚಾಗಿ ಇರ್ತಿ ಅಲ್ಲಿ ನಿನ್ನ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯ ತೋರಿಸ್ತಾ ಇರ್ತಿ. ಹೀಗಾಗಿ ಆ ಎಲ್ಲ ವಿಭೂತಿಗಳಿಂದ ನಾನು ನಿನ್ನನ್ನು ಕಾಣ್ತಾ ಇದ್ದೇನೆ. ಅಕ್ಷರಗಳಲ್ಲಿ ಅಕಾರ ಶ್ರೇಷ್ಠ, ಅಲ್ಲಿ ನಿನ್ನ ಸನ್ನಿಧಾನ, ಮತ್ತು ವರ್ಣಗಳಲ್ಲಿ ಸ್ಫೋಟ, ಅಲ್ಲಿ ನೀನಿದ್ದಿ. ಏಕಾದಶ ರುದ್ರರಲ್ಲಿ ನಾನು, ನನ್ನಲ್ಲಿ ನೀನೇ ಇದ್ದಿ. ನನ್ನಲ್ಲಿ ಎಲ್ಲ ಕಾರ್ಯವನ್ನು ಮಾಡಿಸೋ ನೀನಿದ್ದಿ. ಅಷ್ಟವಸುಗಳಲ್ಲಿ ಪಾವಕ ರೂಪಿಯಾಗಿ ನೀನಿದ್ದಿ. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಶ್ರೇಷ್ಠವಾದದ್ದು, ಅಲ್ಲಿ ನಿನ್ನ ಸನ್ನಿಧಾನ ಇದೆ. ಲೋಕಗುರುವಾದಂತಹ ಬ್ರಹ್ಮದೇವರು, ದೇವತೆಗಳಲ್ಲಿ ಶ್ರೇಷ್ಠರಾದವರು, ದೇವತೋತ್ತಮರು, ಜೀವೋತ್ತಮರು, ಅವರಲ್ಲಿ ನಿನ್ನ ಸನ್ನಿಧಾನ ಹೆಚ್ಚಾಗಿದೆ. ಪರ್ವತಗಳಲ್ಲಿ ಮೇರು ಪರ್ವತನಾಗಿ ನೀನಿದ್ದಿ. ದೇವರ್ಷಿಗಳಲ್ಲಿ ನಾರದರಲ್ಲಿ ನಿನ್ನ ಸನ್ನಿಧಾನ. ದಾನವರಲ್ಲಿ ಪ್ರಹ್ಲಾದ ಶ್ರೇಷ್ಠ, ಅವರಲ್ಲಿ ನೀನಿದ್ದಿ. ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ, ಅಲ್ಲಿ ನೀನಿದ್ದಿ. ಹೀಗಾಗಿ ಎಲ್ಲ ಏನೇನು ಪದಾರ್ಥಗಳ ಏನಿವೆಯೋ ಯಾದಸಾಂ ವರುಣ ದೇವರಲ್ಲಿ ನಿನ್ನ ಸನ್ನಿಧಾನ ಇದೆ. ಗಂಗಾ ತ್ರಿಪಥಭಾಗ್ ಭವಾನ್, ಗಂಗೆಯಲ್ಲಿ ನಿನ್ನ ಸನ್ನಿಧಾನ ಇದೆ. ಮತ್ತು ದ್ವಾದಶಾದಿತ್ಯರಲ್ಲಿ ಸೂರ್ಯ ಶ್ರೇಷ್ಠನಾದವನು, ಅವನಲ್ಲಿ ನೀನೇ ಇದ್ದಿ. ನಿನ್ನಿಂದಲೇ ಈ ಜಗತ್ತೆಲ್ಲವೂ ಹುಟ್ಟಿದೆ, ನಿನ್ನಿಂದಲೇ ಲಯವನ್ನು ಹೊಂತಾಗಿದೆ. ನಾಮಾಣಿ ತವಗೋವಿಂದ ಯಾನಿ ಲೋಕೆ ಮಹಾಂಚ. ನಾ ಏನೇನು ಮಾತನಾಡ್ತಾ ಇದ್ದೇವೆ ಅದು ವರ್ಣಾತ್ಮಕವಾಗಿರಬಹುದು, ಧ್ವನ್ಯಾತ್ಮಕವಾಗಿರಬಹುದು, ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾದವನು ನೀನು, ಸರ್ವಗುಣ ಪರಿಪೂರ್ಣನಾದವನು ನೀನು. ಯದಾಸೀದ್ ವರ್ತತೆ ಎಚ್ಚ ಭಾವಿ ಜಗತ್ಪತೆ, ಸರ್ವಂ ತ್ವಮೇವ ದೇವೇಶ ವಿನಾ ಕಿಂಚಿತ್ ತ್ವಯಾನಹಿ. ಹಿಂದೆ ಆಗಿ ಹೋದಂತಹ ಪದಾರ್ಥಗಳು, ನಾಶವಾದಂತಹ ಪದಾರ್ಥಗಳು, ಇವತ್ತು ನೋಡುವಂತಹ ಈ ಪದಾರ್ಥಗಳು, ನಾವು ನೋಡುವಂತಹ ಈ ಪ್ರಪಂಚ, ಹಿಂದೆ ನಾಶವಾದ ಪ್ರಪಂಚ, ಇವತ್ತು ಇರುವ ಪ್ರಪಂಚ, ಇದು ಮುಂದೆ ಹುಟ್ಟಲಿರುವ ಈ ಬ್ರಹ್ಮಾಂಡ, ಎಲ್ಲವೂ ನಿನ್ನಿಂದಲೇ ಇದ್ದದ್ದು. ಹೀಗಾಗಿ ನೀನಿಲ್ಲದೆ ಯಾವುದೂ ಇಲ್ಲ, ಒಂದು ಧೂಳು ಇಲ್ಲ, ಬ್ರಹ್ಮಾಂಡವೂ ಇಲ್ಲ, ಏನೂ ಇಲ್ಲ. ಆ ಎಲ್ಲದರ ಸ್ವರೂಪವಾಗಿ ನೀನೇ ಇದ್ದೀಯ ಅಂತಂದರೆ ಎಲ್ಲವೂ ನಿನ್ನ ಅಧೀನವಾಗಿವೆ. ಸರ್ವಸ್ವ ನಿನ್ನ ಅಧೀನ. ನಿನ್ನ ಆಡಳಿತಕ್ಕೆ ಇಲ್ಲ, ನಾನು ನಿನ್ನ ಮಾತನ್ನು ಕೇಳೋದಿಲ್ಲ, ನಿನ್ನನ್ನು ಮೀರಿ ನಾನು ನಡೀತೇನೆ ಅಂತ ಹೇಳುವಂತಹ ಒಬ್ಬ ಪುರುಷ ಈ ಪ್ರಪಂಚದಲ್ಲಿ ಇಲ್ಲ. ನಾನಾಗಲಿ ಬ್ರಹ್ಮದೇವರಾಗಲಿ ಎಲ್ಲರೂ ನಿನಗೆ ತಲೆಬಾಗಿ ನಡೆಯತಕ್ಕಂಥವರು, ನಿನ್ನ ಆಜ್ಞೆಯನ್ನೇ ಪರಿಪಾಲನೆ ಮಾಡ್ತಕ್ಕಂಥವ್ರು ನಾವು. ಅಂಥದ್ರಲ್ಲಿ ನನ್ನನ್ನು ಹೋಗಿ ನೀನು ತಪಸ್ಸು ಮಾಡ್ತೀನಿ ಅಂತ ಹೇಳಿ ಈ ವಿಧವಾದಂತಹ ಮೋಹವನ್ನು ಯಾಕೆ ಪಡಿಸ್ತೀಯಪ್ಪ? ಇಂತಹ ಕಾರ್ಯವನ್ನು ಮಾಡಬೇಡ, ನನಗೆ ಅಹಂಕಾರವನ್ನು ಸರಿಸಬೇಡ. ಏತದ್ದ ಪರಮಂ ಶ್ರೇಯ, ಏತದ್ದ ಪರಮಂ ಧನಂ. ಇಷ್ಟೇ ಅಲ್ಲ, ಎಲ್ಲ ಅಲ್ಲಿ ಕೈಲಾಸದಲ್ಲಿ ವಾಸವಾಗಿರುವಂತಹ ಅನೇಕ ಋಷಿಗಳು, ಮುನಿಗಳು, ದೇವತೆಗಳು ಯಾರ್ಯಾರಿದ್ದಾರಲ್ಲ, ಭೂತಗಣ, ರುದ್ರಗಣ, ಎಲ್ಲರಿಗೂ ರುದ್ರದೇವರು ಉಪದೇಶವನ್ನು ಮಾಡ್ತಾರೆ. ನೀವೆಲ್ಲ ನನ್ನನ್ನೇ ಉತ್ತಮ ಅಂತ ತಿಳ್ಕೊಂಡಿದ್ದೀರಿ, ನಾನೆಲ್ಲ ಉತ್ತಮ, ಇವನು ಉತ್ತಮ, ಇವನು ಸರ್ವೋತ್ತಮ. ಏತದ್ದ ಪರಮಂ ಶ್ರೇಯ. ನಿಮಗೆಲ್ಲರಿಗೂ ಒಳ್ಳೆ ಶ್ರೇಯಸ್ಸಾಗಬೇಕು ಅಂತಂದ್ರೆ ಈ ಶ್ರೀಕೃಷ್ಣ ಪರಮಾತ್ಮನನ್ನ, ಈ ಹರಿಯನ್ನ ನೀವೆಲ್ಲ ಉಪಾಸನೆ ಮಾಡತಕ್ಕದ್ದು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಎಲ್ಲವನ್ನೂ ಮಾಡ್ತಾ ಇರೋನು ಇವನೇ. ಇವನೇ ಸನಾತನವಾದಂತಹ ಧರ್ಮ ಸ್ವರೂಪಿಯಾಗಿದ್ದಾನೆ. ಮೋಕ್ಷವನ್ನು ಕೊಡೋನು ಇವನು, ಪುಣ್ಯವನ್ನು ಕೊಡೋನು ನೀನು. ಆ ಎಲ್ಲ ಮಾಡುವಂತಹ ಸತ್ಕರ್ಮ ಅಥವಾ ಅಸತ್ಕರ್ಮ ಎಲ್ಲದರ ಫಲವನ್ನ ಕೊಡ್ತಕ್ಕಂಥವನು ಇವನೇ. ಹೀಗಾಗಿ ಕರ್ಮ ಫಲರೂಪವಾಗಿ, ಕರ್ಮರೂಪವಾಗಿ ಎಲ್ಲವೂ ಇವನೇ ಆಗಿದ್ದಾನೆ. ಬ್ರಹ್ಮವಿದಾಂ ಸದಾ ಪ್ರಾರ್ಥ್ಯ. ಬ್ರಹ್ಮವಿದ್ ಅಂತಂದ್ರೆ ಸರ್ವ ಬ್ರಹ್ಮಜ್ಞರು, ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನವನ್ನು ಕೊಟ್ಟವನು ಇವನು, ಸಾಂಖ್ಯರೂಪಿಯಾಗಿ, ಯೋಗರೂಪಿಯಾಗಿ ಎಲ್ಲ ವಿದ್ಯೆಯನ್ನು ಕೊಡ್ತಕ್ಕಂಥವನು ಇವನು. ಹರಿನೇಕ ಸದಾ ಸೇವ್ಯ ಭವದ್ಭಿ ಸತ್ವಮಾಸ್ಥಿತೈಹಿ. ಅತ್ಯಂತ ಸಾತ್ವಿಕ ಗುಣದಿಂದ ನೀವು ಒಳ್ಳೆ ಸತ್ವಗುಣವನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು ಅಂತ ಇರ್ತಕ್ಕಂಥವ್ರು ನೀವು. ಇವೆಲ್ಲರೂ ಕೂಡ ಭಗವಂತನನ್ನೇ ಮೊರೆ ಹೋಗಬೇಕು, ಇವನನ್ನೇ ಧ್ಯಾನ ಮಾಡಬೇಕು. ನಾನ್ಯೋ ಜಗತಿ ದೇವೋಸ್ತಿ ವಿಷ್ಣು ನಾರಾಯಣಾತ್ ಪರಃ. ಈ ಜಗತ್ತಿನಲ್ಲಿ ವಿಷ್ಣುವನ್ನ ಬಿಟ್ಟರೆ ಮತ್ತೊಬ್ಬ ದೈವತ ಯಾರೂ ಇಲ್ಲ. ಹಾಗಾಗಿ ಈ ಹೆಸರು, ಈ ಎಲ್ಲ ಅಭಿಪ್ರಾಯವನ್ನೇ ಓಂಕಾರ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರಣವದ ಅರ್ಥರೂಪವಾಗಿದೆ. ಹೀಗಾಗಿ ನೀವೆಲ್ಲರೂ ಕೂಡ ನಿಮಗೆ ನಿಶ್ರೇಯಸ ಆಗಬೇಕು, ಒಳ್ಳೆಯದಾದಂತಹ ಮೋಕ್ಷಾದಿ ಪರಮಪುರುಷಾರ್ಥ ಆಗಬೇಕು ಅಂತಂದರೆ ನೀವು ಶುದ್ಧವಾದಂತಹ ಅಂತಃಕರಣದಿಂದ ತಪಸ್ವಿಗಳಾದಂತಹ ನೀವು ಭಗವಂತನನ್ನ ಮೊರೆ ಹೋಗ್ರಿ. ಅತ್ಯಂತ ತುಷ್ಟವನು, ತುಷ್ಟಮಹನು ಎಳ್ಳಷ್ಟು ಮುಂದಿಟ್ಟರೆ. ಬಹಳ ನಾವು ಏನು ಕೊಡ್ತೀವಿ ಅಂತ ನೋಡೋದಿಲ್ಲ, ಎಷ್ಟು ಭಕ್ತಿಭಾವದಿಂದ ಕೊಡ್ತೇವೆ ಅಂತ ನೋಡ್ತಾನೆ. ಹೀಗಾಗಿ ಶುದ್ಧಾಂತಃಕರಣದಿಂದ ವಿಷ್ಣುವನ್ನ ಪ್ರಸನ್ನ ಮಾಡಿಕೊಳ್ಳಬೇಕಾದರೆ ನಾವೆಲ್ಲರೂ ಕೂಡ ಈ ಭಗವಂತನನ್ನು ಉಪಾಸನೆ ಮಾಡತಕ್ಕದ್ದು ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾರೆ ಪಾರ್ವತಿ ಪರಮೇಶ್ವರರು. ಈ ವಿಧವಾದಂತಹ ರುದ್ರದೇವರ ಸ್ತೋತ್ರವನ್ನು, ರೋಮಾಂಚಕವಾದಂತಹ ಸ್ತೋತ್ರವನ್ನು ಹೇಳಿದಾಗಿ ಅಲ್ಲಿಂದ ರುದ್ರದೇವರು, ಅಲ್ಲಿಂದ ಅವರು ಅತ್ಯಂತ ಧನ್ಯರು ಅಂತ ಅನಿಸಿಕೊಂಡರು. ಕೃಷ್ಣ ಪರಮಾತ್ಮ ಇಳಿದು ಬಂದ. ಕೃಷ್ಣ ಅಲ್ಲಿಂದ ಹೇಳಿದು ಬರ್ತಾನೆ, ಆಯಿತು ನಾನು ತಪಸ್ಸನ್ನು ಮಾಡಿಬಿಟ್ಟೆ, ರುದ್ರದೇವರು ನನಗೆ ವರ ಕೊಟ್ಟರು. ಅಲ್ಲಿ ನಡೆದದ್ದೇ ಬೇರೆ, ಇಲ್ಲಿ ಜನರಲ್ಲಿ ಪ್ರಚಾರ ಆಗಿದ್ದೇ ಬೇರೆ. ಪ್ರಚಾರ ಮಾಡಿದವನೇ ಕೃಷ್ಣ. ಇನ್ನೂ ಸ್ವಾರಸ್ಯ, ಅವನಿಗೆ ಅಮಾನಿ ಮಾನದೋ ಮಾನ್ಯ, ಭಗವಂತನ ಅದ್ಭುತವಾದ ಹೆಸರು. ಅವನಿಗೆ ಮಾನ ಬೇಕಿಲ್ಲ, ಗೌರವ ಬೇಕಾಗಿಲ್ಲ, ಮರ್ಯಾದೆ ಬೇಕಾಗಿಲ್ಲ. ಆದರೆ ಅವನನ್ನ ತಲೆಬಾಗಿದಂತಹ ಎಲ್ಲರಿಗೂ ಮರ್ಯಾದೆಯನ್ನು ಕೊಡಿಸ್ತಾನೆ. ಅವನು
ಇದು ಭಗವಂತನ ಉತ್ತಮವಾದಂತಹ ಕಾರಣ್ಯವಾಗಿದೆ. ಹೀಗಾಗಿ ರುದ್ರದೇವರನ್ನೇ ಅವರು ಮಹಾದೇವಾದಿ ದೇವತೆಗಳು ನಾನು ಹೋಗಿ ಅವರ ದರ್ಶನ ಮಾಡಿದೆ, ನನಗೆ ಒಳ್ಳೆ ಪುತ್ರ ಸಂತಾನ ಆಗತ್ತೆ ಅಂತ ನನಗೆ ಅವರು ಹರಿಸಿದ್ದಾರೆ ಅನ್ನೋದಕ್ಕಾಗಿ ನಾನು ಇಳಿದು ಬಂದೆ ಅಂತ ಇಲ್ಲಿ ಬಂದು ಎಲ್ಲರಿಗೂ ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಲ್ಲಿಂದ ನರನಾರಾಯಣಾಶ್ರಮಕ್ಕೆ ಬಂದ ಅರ್ಥಾತ್ ಬದರಿ ಕ್ಷೇತ್ರಕ್ಕೆ ಬಂದಿದ್ದಾನೆ. ರುದ್ರದೇವರು ಕೂಡ ಮತ್ತೆ ನಾಮಮಂತ್ರವನ್ನು ಇದೇ ರೀತಿಯಾಗಿ ನಾಮಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಭರತದೇವರು ಈ ವೃತ್ತಾಂತಗಳೆಲ್ಲ ಆಯಿತು. ಅಲ್ಲಿಂದ ಪೌಂಡ್ರಕ ವಾಸುದೇವ ಅಂತ ಒಬ್ಬ, ಅವನು ಕೂಡ ವಸುದೇವನ ಮತ್ತೊಂದು ಹೆಂಡತಿಯಲ್ಲಿ ಹುಟ್ಟಿದವ, ಶ್ರೀಗಾಲ ವಾಸುದೇವನಂತೆ ವಸುದೇವನ ಮಗ. ಹಾಗಾಗಿ ಅವನಿಗೆಲ್ಲ ವಾಸುದೇವ ಅಂತ ಹೆಸರು ಬಂದಿದ್ದಷ್ಟೇ. ಇವನಂತೆ ಅಸುದೇವರು ವಿದ್ಯಾಭಿಮಾನಿ ದೇವತೆಗಳಿಗೆಲ್ಲ ಪ್ರೇರಕ, ಆದ ಕಾರಣ ಪ್ರೇರ ಅಂತ ಹೇಳ್ತೀವಲ್ಲ, ಹಾಗೆ ಈ ಕಾರಣದಿಂದ ಯೌಗಿಕವಾದ ಹೆಸರು ಕೃಷ್ಣನದ್ದು ವಾಸುದೇವ ಅಂತ ಅವರದೆಲ್ಲ ರೂಢವಾದಂತಹ ಹೆಸರು. ಆ ಪೌಂಡ್ರಕ ವಾಸುದೇವ ಒಂದು ದೂತನನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಒಂದು ಪತ್ರವನ್ನ ಬರೆದು ಕಳಿಸಿ ಇನ್ನು ಮೇಲೆ ವಾಸುದೇವ ಎಂಬ ಹೆಸರನ್ನ ನೀವು ಕೈ ಬಿಡಬೇಕು. ಯಾಕೆಂದ್ರೆ ನಾನೇ ವಾಸುದೇವ, ನಾನೇ ಕೃಷ್ಣ, ನಾನು ಕೂಡ ಶಂಖ ಚಕ್ರ ಗದಾ ಪದ್ಮವನ್ನು ಇಟ್ಕೊಂಡಿದ್ದೇನೆ, ನಾನು ಕೂಡ ಕಟ್ಟಿಗೆಯಲ್ಲೇ ಒಂದು ಪಕ್ಷಿಯನ್ನ ಸೃಷ್ಟಿ ಮಾಡಿ ಅದನ್ನು ಕೈಗೊಳಿಸಿಕೊಂಡು ಆ ಕಟ್ಟಿಗೆ ರಥದಲ್ಲಿ ನಾನು ಎಲ್ಲ ಕಡೆ ಓಡಾಡ್ತೇನೆ. ಹಾಗಾಗಿ ನಾನೇ ಗರುಡ ವಾಹನ. ಒಂದು ಕಟ್ಟಿಗೆ ಚಕ್ರ, ಕಟ್ಟಿಗೆಯಲ್ಲಿ ಒಂದು ಯಾವುದೋ ಒಂದು ಶಂಖ, ರಾಮೇಶ್ವರಕ್ಕೆ ಹೋದೆ ಒಂದು ಶಂಖ ಸಿಕ್ಕಿದ್ದು, ಅದಕ್ಕೆ ಒಂದು ಕಟ್ಟೆ ಹಾಕಿದೆ, ಬಂಗಾರದ ಕಟ್ಟನ್ನು ಹಾಕಿಕೊಂಡು ಕೈ ಹಿಡ್ಕೊಂಡಿದ್ದೇನೆ. ನಾನು ಇದನ್ನೇ ಪಾಂಚಜನ್ಯ ಹೇಳ್ಕೊಂಡು ತಿರುಗುತ್ತೇನೆ. ಹೀಗೆ ಶಂಖಚಕ್ರ ಗದಾಧಾರಿಯಾದವನು ನಾನು. ಇದೆಲ್ಲ ಮಾಡ್ಬೋದು, ಪರವಾಗಿಲ್ಲ. ಕೊನೆಗೆ ನಾನೇ ನಾರಾಯಣ ಅಂತ ತಿಳ್ಕೊಳ್ಳೋದಿಕ್ಕೆ ತನ್ನ ಎದೆಯಿಂದ ತಾನೇ ಸುಡ್ಕೊಂಡ. ನಾವು ಶಂಖಚಕ್ರ ಮುದ್ರೆಯನ್ನು ಹಾಕೊಳ್ತೇವೆ, ಶ್ರೀಪಾದಂಗಳವರಿಂದ ತತ್ವಮುದ್ರಾ ಧಾರಣೆ ಹಾಕೊಳ್ತೇವೆ, ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತವೆ ಅಂತ ನಾವು ಮುದ್ರೆ ಹಾಕೊಳ್ತೇವೆ. ನಮಗೆ ಹಾಕೋರು ಬೇರೆಯವರಿದ್ದಾರೆ, ಮಹಾನುಭಾವರು ಮಹಾಗುರುಗಳಿದ್ದಾರೆ. ಆದ್ರೆ ಇವನಿದ್ದಾನಲ್ಲ ಪೌಂಡ್ರಕ ವಾಸುದೇವ, ತಾನು ಭಗವಂತನಿಗೆ ಲಕ್ಷ್ಮೀದೇವಿಯ ವಾಸಸ್ಥಾನ, ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಅದಕ್ಕೆ ಒಂದು ಶ್ರೀವತ್ಸ ಲಾಂಛನ ಇರುತ್ತೆ ಭಗವಂತನಿಗೆ. ಅದರಂತೆ ನನಗೂ ಶ್ರೀವತ್ಸ ಇದೆ, ನನ್ನ ಎದೆಯಲ್ಲಿಯೂ ಲಕ್ಷ್ಮಿ ಇದ್ದಾಳೆ ತೋರಿಸೋದಿಕ್ಕೆ ತನ್ನ ಎದೆಯನ್ನು ತಾನೇ ಸುಡ್ಕೊಂಡು ನಾನೇ ವಾಸುದೇವ, ನಾನೇ ಕೃಷ್ಣ ಎಂಬುದಾಗಿ ಹೀಗೆಲ್ಲ ತಿಳಿದಾಗಿದ್ದಾನೆ. ಇದರನ್ನ ನೋಡಿದಂತಹ ಜನರಿಗೆ ಈ ಪತ್ರವನ್ನು ತಗೊಂಬಂದು ಕೊಟ್ಟ ದ್ವಾರಕಾ ಪಟ್ಟಣದಲ್ಲಿ ಸುಧರ್ಮ ಎಂಬುದಾಗಿ ಭಗವಂತನ ಸಭೆ ಎಲ್ಲ ಯಾದವರೆಲ್ಲ ಅಲ್ಲಿ ತುಂಬಿ ಇದ್ದಾರೆ. ಸಾತ್ಯಕಿ ಅವರು, ಇವರು, ಉದ್ಧವ ಎಲ್ಲರೂ ಇದ್ದಾರೆ ಅಲ್ಲಿ, ಉಗ್ರಸೇನಾದಿಗಳು. ಆ ಸಭೆಯಲ್ಲಿ ಈ ಪತ್ರವನ್ನ ಓದಿದರೆ ಇನ್ಮೇಲೆ ನಿನ್ನ ಚಿಹ್ನೆಗಳನ್ನೆಲ್ಲ ಕೈ ಬಿಡು, ಶಂಖಚಕ್ರಾದಿಗಳನ್ನ ಧಾರಣ ಮಾಡಬೇಡ, ನನ್ನಂತೆ ನೀನು ಕೃಷ್ಣ ಅಂತ ಹೇಳ್ಕೋಬೇಡ, ನಾನೇ ಕೃಷ್ಣ, ನೀನು ಕೃಷ್ಣನಲ್ಲ, ಇದೆಲ್ಲ ಹೇಳಿದಾಗ ಕೆಲವರು ಜೋರಾಗಿ ನಗುತ್ತಾರೆ. ಯಾರಿಗೂ ಕೋಪವೇ ಬಂದಿಲ್ಲ, ಜೋರಾಗಿ ನಗುತ್ತಾರೆ. ಇಡೀ ಸಭೆ ನಗುತ್ತಾಗಿದೆ, ಜೋರ ನಗುವಂತಹ ಶಬ್ದ. ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿತ್ತೋ ಮಾನಸಿಕವಾಗಿ ಅಷ್ಟವಾಗಿ ಇರಲಿಕ್ಕಿಲ್ಲ ಕೃಷ್ಣ ಇದ್ದಾಗ. ಆದರೂ ಈ ಪತ್ರವನ್ನ ನೋಡಿದವರಿಗೆ, ಕೇಳಿದವರಿಗೆ ನಗು ಅಂತಂದ್ರೆ ನಗು, ಅಷ್ಟು ನಗುತ್ತಾ ಇದ್ದಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಇವೆಲ್ಲ ಆಗೋದಲ್ಲ, ಇದನ್ನ ನೀವು ಬಿಡದೇ ಇದ್ರೆ ನಾನು ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿದ. ಅವಶ್ಯವಾಗಿ ಯಾವತ್ತು ನಾಳೆ ಬರ್ತೀಯಾ, ನಾಳೆ ಬರ್ತೀಯಾ ಅಂತ ಹೇಳಿದ ಕೃಷ್ಣ. ಯಾವತ್ತು ಬರ್ತಿ, ಇವತ್ತೇ ಬರೋದಾದ್ರೆ ಈಗಲೂ ನಾನು ಸಿದ್ಧ ಇದ್ದೇನೆ, ನನಗೇನಿದೆಲ್ಲ ಸಾಮಾನ್ಯ ವಿಷಯ ಅಂತ ಹೇಳಿ ಅಲ್ಲಿಗೆ ಪೌಂಡ್ರಕ ವಾಸುದೇವ ಅಲ್ಲಿ ಬಂದವನು. ಮತ್ತೆ ಜರಾಸಂಧ, ಅವನಿಗೆ ಅತ್ಯಂತ ಸ್ನೇಹಿತ ಜರಾಸಂಧ. ಹೀಗಾಗಿ ಜರಾಸಂಧನೊಟ್ಟಿಗೆ ಈ ಪೌಂಡ್ರಕ ವಾಸುದೇವ ಬಂದಿದ್ದಾನೆ. ಆ ಪೌಂಡ್ರಕ ವಾಸುದೇವನಿಗೂ ಕೃಷ್ಣನಿಗೂ ಆದಂತಹ ಯುದ್ಧ, ಮಧ್ಯದಲ್ಲಿ ಸಾತ್ಯಕಿ ಮೊದಲಾದವರೆಲ್ಲ ಯುದ್ಧ ಮಾಡಿದ್ದಾರೆ ಅವನ ಜೊತೆಗೆ. ಕೊನೆಗೆ ಅವನ ಜೊತೆಗೆ ಅನೇಕರು ಬಂದರು. ಏಕಲವ್ಯನ ಮಗ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಏಕಲವ್ಯನಿಗೂ ಬಲರಾಮನಿಗೂ ಯುದ್ಧವಾಗಿದೆ. ಬಲದೇವೋ ಮಹಾವೀರ್ಯ ಸರ್ಪಶೇಷೈವ ಶ್ವಸನ್ ದಶಭಿಸ್ತರ ಧನುರ್ದಿವ್ಯಂ ಶರೈಹಿ ಸರ್ಪ ಸಮೈರ್ ಬಲಹ ಅಂತೇಳಿ ಅವನು ಅನೇಕ ಬಾಣಗಳನ್ನು ಹಾಕ್ತಾಗಿದ್ದಾನೆ ಏಕಲವ್ಯ ಬಲರಾಮನ ಮೇಲೆ. 10 ಬಾಣ ಏಕಕಾಲದಲ್ಲಿ ಹಾಕಿದನಂತೆ. ಏಕಕಾಲದಲ್ಲಿ ಯುಗಪಟ್ಟಾಗಿ 10 ಬಾಣಗಳನ್ನು ಬಲರಾಮನ ಮೇಲೆ ಹಾಕಿದರೆ ಸಹಜವಾಗಿ ಸರ್ಪ ಎಷ್ಟು ಕ್ರೂರವಾಗಿ ಉಗ್ರವಾಗಿ ಶ್ವಾಸೋಚ್ಛ್ವಾಸ ಮಾಡುತ್ತಲ್ಲ, ಅಷ್ಟು ಉಗ್ರವಾದಂತಹ ರೂಪ ತೆಗೆದುಕೊಂಡು ಆ ಎಲ್ಲ 10 ಬಾಣಗಳನ್ನು ಒಂದೇ ಬಾಣದಿಂದ ಛೇದನ ಮಾಡಿದರು ಬಲರಾಮ ದೇವರು ಇತ್ಯಾದಿಯಾಗಿ. ಆ ಬಲರಾಮನ ಅದ್ಭುತವಾದಂತಹ ಮಹಾತ್ಮವನ್ನು ಕೇಳುತ್ತೇವೆ. ಹೀಗೆ ಬಲರಾಮನಿಗೂ ಏಕಲವ್ಯನಿಗೂ ಆದಂತಹ ಯುದ್ಧ, ಆ ಪೌಂಡ್ರಕನಿಗೂ ಸಾತ್ಯಕಿಗೂ ಆಗಿರುವಂತಹ ಯುದ್ಧ, ಈ ವಿಧವಾದಂತಹ ಎಲ್ಲ ಯುದ್ಧಗಳನ್ನು ಹೇಳ್ತಾಗಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಆ ಪೌಂಡ್ರಕ ವಾಸುದೇವನನ್ನ ಸಹಜವಾಗಿ ಸಂಹಾರ ಮಾಡಿದ್ದಾನೆ. ಅವನನ್ನ, ಅವನ ರಥವನ್ನ, ಅವನ ಸಾರಥಿಯನ್ನ, ಅವನ ವಾಹನವನ್ನ ಎಲ್ಲವನ್ನೂ ಬಾಣಗಳಿಂದ ಛೇದನ ಮಾಡಿ ಅವನೆಲ್ಲ ಒಂದೊಂದೇ ಅವನ ಏನೇನು ಚಿಹ್ನೆಗಳನ್ನು ಇಟ್ಕೊಂಡಿದ್ದಾನಲ್ಲ, ಶಂಖ ಚಕ್ರ ಗದ ಅವು ಇವು ಅಂತ ಎಲ್ಲ ಮಾಡಬಹುದು. 4 ಬಾಹು ಬರೋದು ಹೇಗೆ, ಅದನ್ನು ಮಾಡ್ಕೊಂಡಿದ್ದ ಅವನು. ಆದರಣ ಕೃತ್ರಿಮವಾದಂತಹ 2 ಬಾಹುಗಳನ್ನು ಮಾಡ್ಕೊಂಡಿದ್ದ. ಏನೇನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ, ಅವತ್ತು ಏನ್ ಮಾಡಿದ್ರು ಅವನು ಗೊತ್ತಿಲ್ಲ ನಮಗೆ. ಅಂತೂ ಎಲ್ಲವನ್ನು ಕತ್ತರಿಸ್ತಾ ಬರ್ತಾ ಇದ್ದಾನೆ. ಅವನ ಎಲ್ಲ ಕೈಗಳನ್ನೆಲ್ಲ ಕತ್ತರಿಸಿ ಅವನನ್ನು ಕೂಡ ಒಂದು ಕ್ಷಣದಲ್ಲಿ
ಶಿರಚ್ಛೇದವನ್ನು ಮಾಡಿದ್ದಾನೆ. ಪೌಂಡ್ರೇಣ ಸುಚಿರಂ ಕಾಲಂ ವಿಪ್ರೀತ್ಯ ಭಗವಾನ್ ಹರಿ ತತಶ್ಚಕ್ರಂ ಸಮಾದಾಯ ನಿಶಿತಂ ದತ್ತಭವಜನಂ. ಸ್ವಲ್ಪ ಹೊತ್ತು ಆಟ ಆಡಿದಂತೆ ಕೃಷ್ಣ ಆ ಪೌಂಡ್ರಕ ವಾಸುದೇವನ ಜೊತೆಗೆ ಆಟ ಆಡುವಂತೆ ಯುದ್ಧವನ್ನು ಮಾಡಿ ಕೊನೆಗೆ ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿದ್ದಾನೆ. ರಕ್ತ ಅದು ಹರಿದು ಬರ್ತಾಗಿದೆ. ಈ ವಿಧವಾಗಿ ಆ ಘೋರವಾದಂತಹ ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಇದರನ್ನ ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜರು ತಗೊಳ್ತಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ತಾರೆ. ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಇದರನ್ನೇ ಪ್ರಮಾಣವಾಗಿ ತೋರಿಸ್ತಾರೆ. ಸ್ವಾರಸ್ಯ ಅಂತಂದರೆ ಗುರುಗಳು ವ್ಯಾಸರಾಜರು, ಶಿಷ್ಯರು ವಾದಿರಾಜರು. ವ್ಯಾಸರಾಜರ ಗ್ರಂಥ ನೋಡಿದ್ರೆ ಅತೀ ಕಠಿಣ, ಈ ಬಾಣಗಳಂತೆ ಇರ್ತವೆ ಒಂದೊಂದೊಂದೊಂದು. ನ್ಯಾಯಾಮೃತ, ರವಿ ಚಂದ್ರಿಕಾ ನೋಡಿದ್ರೆ ಒಂದೊಂದು ಗ್ರಂಥಗಳು ಹೇಗಿರ್ತವೆ ಅಂತಂದರೆ ಅತೀ ಕಠಿಣ, ಬಹಳ ಜಟಿಲವಾದಂತಹ ಭಾಗ. ಅಷ್ಟೇ ಅದನ್ನು ತೆಗೆದು ಕುಡಿದಾಗ ಬಹಳ ಆನಂದ. ಕೆಲವರ ಶೈಲಿ ಹೇಗಿರುತ್ತೆ ಅಂತಂದರೆ ದ್ರಾಕ್ಷಿಯಂತೆ, ಬಾಯಲ್ಲಿ ಹಾಕಿದ ಕೂಡಲೇ ಅದು ಒಳ್ಳೆಯದಾದಂತಹ ರುಚಿಯನ್ನು ಕೊಡುವಂಥದ್ದು. ಕೆಲವಂತೂ ಈ ತೆಂಗಿನಕಾಯಿ ಹಾಗಿರ್ತವೆ, ಮೇಲಿಂದ ಇಳಿಸಬೇಕು, ಅದನ್ನು ಒಳಗಿರುವಂತಹ ಆ ನಾರುಗಳನ್ನೆಲ್ಲ ತೆಗಿಬೇಕು, ತೆಂಗಿನಕಾಯಿಯನ್ನು ಒಡಿಬೇಕು, ಆಮೇಲೆ ಆ ಯಾವ ಕೊಬ್ಬರಿಯನ್ನು ಅಗದಾಗ ಅದರ ರುಚಿ ಗೊತ್ತಾಗುತ್ತೆ. ಅಥವಾ ಈ ಯಾವ ಹಣ್ಣು ಇರ್ತವೆ ನೋಡಿ, ಫಲಾಫಲ, ಅದರಂತೆ ಅದನ್ನು ತೆಗೆದು ಕೂಡಲೇ ಅದರ ರುಚಿ ಸಹಿಸಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಕೈಯೆಲ್ಲ ಎಣ್ಣೆ ಹಚ್ಕೊಂಡು ಅದನ್ನು ಚೆನ್ನಾಗಿ ಅದನ್ನು ಕಡಿದು ತೆಗೆದು ಒಂದೊಂದೇ ಸೊರೆಯಾಗಿ ತೆಗೆದು ಅದನ್ನು ಬಾಯಲ್ಲಿ ಹಾಕೊಂಡಾಗ ಅದು ಒಳ್ಳೆಯದಾದಂತಹ ರುಚಿ. ವ್ಯಾಸರಾಜರು ಪ್ರಾಯ ಈ ಹಣ್ಣಿನಂತೆ ಸುಲಭವಾಗಿ ಅವರ ಗ್ರಂಥ ನಮಗೆ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ, ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಹೋದ ಮೇಲೆ ಅದರ ರುಚಿ ಅಂತೂ ಆನಂದ ಪರಮಾನಂದ. ವಾದಿರಾಜರು ದ್ರಾಕ್ಷಿಯಂತೆ, ಅದನ್ನು ಸಹಜವಾಗಿ ಹಾಕೊಂಡು ನಾವು ಯಾರು ಬೇಕಾದರೂ ಅದನ್ನು ಸೇವಿಸಬಹುದು. ಹಾಗೆ ಯುಕ್ತಿ ಮಲ್ಲಿಕೆಯನ್ನು ಬರೆದಂತಹ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ ನೋಡ್ರಿ. ಎಲ್ಲರೂ ಇವತ್ತಿಗೆ ಐಕ್ಯವನ್ನು ಸಮರ್ಥನೆ ಮಾಡ್ತಾರೆ. ವ್ಯಾಸರಾಜರು ಪರಿಪರಿಯಾಗಿ ಖಂಡನ ಮಾಡಿದ್ದುಂಟು ನ್ಯಾಯಾಮೃತದಲ್ಲಿ. ಅದನ್ನು ವಾದಿರಾಜರು ಅಂಥದ್ದೇ ಹೇಳ್ತಾರೆ, ತಮ್ಮ ಶೈಲಿಯಲ್ಲಿ ಹೇಳ್ತಾರೆ. ಯಾರ್ಯಾರು ನೀವು ನೋಡ್ರಿ, ಎಲ್ಲಿ ಬೇಕಾದರೂ ನೋಡ್ರಿ, ಈ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ನಾನೇ ದೇವರು ಅಂತ ಹೇಳ್ಕೊಂಡವ್ರು ಯಾರಿದ್ದಾರೆ? ಶ್ರೀಗಾಲ ವಾಸುದೇವ, ಪೌಂಡ್ರಕ ವಾಸುದೇವ, ವೇಣ, ಹಿರಣ್ಯಕಶಿಪು, ಇವರೆಲ್ಲರೂ ಕೂಡ ನಾನೇ ದೇವರು ಅಂತ ಹೇಳಿದವರು. ಹೇಳಿದ್ರು ಯಾರು ಸುಖವಾಗಿಲ್ಲ, ಎಲ್ಲರನ್ನೂ ದೇವರೇ ಬಂದು ಸಂಹಾರ ಮಾಡಿದ. ಆದರೆ ಯಾವ ಮಹನೀಯರು ಭಕ್ತಿವಂತರಾಗಿರುವಂತಹ ಧ್ರುವಚಕ್ರವರ್ತಿಗಳಾಗಬಹುದು, ಪ್ರಹ್ಲಾದರಾಯ ಆಗಬಹುದು, ಬಲಿಚಕ್ರವರ್ತಿಗಳಾಗಬಹುದು, ಅಥವಾ ಯಾವ ಬೇರೆ ಬೇರೆ ರಾಜಾಧಿರಾಜರಾಗಬಹುದು, ಅಂಬರೀಷ ಮಹಾರಾಜ ಆಗಬಹುದು, ಪ್ರಿಯವ್ರತ, ಉತ್ತಾನಪಾದ, ಇವರೆಲ್ಲರೂ ಕೂಡ ನಾನು ಸ್ವಾಮಿ, ನಾನು ದಾಸ, ನೀನು ನನ್ನ ಸ್ವಾಮಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ಅಂತ ದಾಸಭೃತ್ಯ ಭಾವದಿಂದ ಉಪಾಸನೆ ಮಾಡಿದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಉತ್ತಮವಾದಂತಹ ಗತಿಯನ್ನು ಹೊಂದಿದ್ದಾರೆ. ಐಕ್ಯ ಭಾವನೆಯನ್ನು ಯಾರು ಮಾಡಿದ್ದಾರೆ, ನಾನೇ ದೇವರು ತಿಳಿದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಕಠಿಣವಾದಂತಹ ಮೃತ್ಯುವಿನಲ್ಲಿಯೂ ಅತ್ಯಂತ ಘೋರವಾದಂತಹ ಮೃತ್ಯುವನ್ನು ಪಡೆದವರು. ಇದರಿಂದಲೂ ನೀವೇ ವಿಚಾರ ಮಾಡಬಹುದು, ಐಕ್ಯ ಸರಿಯೋ ಭೇದ ಸರಿಯೋ ಎಂಬುದನ್ನು ನೀವೇ ವಿಚಾರ ಮಾಡಿ. ಹೀಗಾಗಿ ಯಾವತ್ತೂ ಕೂಡ ನಕಲವು ನಿರ್ಗುಣ ಭಾವನಾ ಸುಖಾಯ ಅಂತ ಹೇಳಿದ ಹಾಗೆ ಭಗವಂತನನ್ನು ನಾನೇ ದೇವರು ಅಂತ ಹೇಳೋದಾಗಲಿ ಅಥವಾ ನಿರ್ಗುಣ ನಿರಾಕಾರ ಅಂತ ಹೇಳೋದಾಗಲಿ ಯಾವತ್ತೂ ಕೂಡ ನಮಗೆ ನಿಶ್ಚಯಸಕ್ಕೆ ಕಾರಣವಾಗೋದಿಲ್ಲ. ಯಾವ ರೀತಿ ಇದ್ದರೂ ನಮಗೆ ಮೋಕ್ಷಾದಿ ಪರಮಪುರುಷಾರ್ಥಕ್ಕೆ ಕಾರಣವಾಗೋದಿಲ್ಲ ಎಂಬುದನ್ನು ಹೇಳ್ತಾಗಿ ಆ ಯುದ್ಧದಲ್ಲಿ ಪೌಂಡ್ರಕ ವಾಸುದೇವ ಸತ್ತು ಬಿದ್ದಿದ್ದಾನೆ. ಏಕಲವ್ಯ ಅಲ್ಲಿಂದ ಬೇರೆ ಒಂದು ದ್ವೀಪಕ್ಕೆ ಓಡಿ ಹೋದ ಇತ್ಯಾದಿಯಾದಂತಹ ವೃತ್ತಾಂತ. ಇದಾದ ಮೇಲೆ ಹಂಸಡ್ವೀಕರ ಕಥೆಯನ್ನು ಹೇಳ್ತದೆ ಹರಿವಂಶ. ಈ ಕಥೆಯನ್ನು 5 ನಿಮಿಷದಲ್ಲಿ ಮುಗಿಸಿ ಕೊಂಡು ಹೋಗೋಣ. ಹಿಂದೊಮ್ಮೆ ಬ್ರಹ್ಮದತ್ತ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಅನೇಕ ಹೆಂಡತಿಯರು, ಅವರಲ್ಲಿ 2 ಹೆಂಡತಿಯರು ಅತ್ಯಂತ ಅವನಿಗೆ ಪ್ರೀತ್ಯಾಸ್ಪದರು. ಮತ್ತು ಅವನ ಸಖನಾಗಿ ಮಿತ್ರಸಹ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಮಹಾಶೈವ, ಈ ಬ್ರಾಹ್ಮಣ ಮಹಾವೈಷ್ಣವ. ಆದರೆ ಇವರಿಬ್ಬರೂ ಕೂಡ ಸ್ನೇಹಿತರು. ಇಂತಹ ಭಗವಂತನ ಗಂಟ ಹಾಕೋದೇ ವಿಚಿತ್ರವಿರುತ್ತೆ ದೇವರು. ಅವನು ಮಹಾಶೈವ, ರುದ್ರದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾನೆ. ಪಂಚಮಹಾಯಜ್ಞಗಳನ್ನು ಮಾಡ್ತಾ ಇದ್ದಾನೆ, ಇಂದ್ರಿಯಗಳನ್ನು ಗೆಳತಾಗಿದ್ದಾನೆ. ಈ ವಿಧವಾಗಿ ಅವನು ಇದ್ದಾನೆ. ಇವರು ಕೂಡ ಅದೇ ರೀತಿಯಾಗಿ ತಪಸ್ವಿಗಳಾಗಿ ಇರ್ತಾಗಿದ್ದಾರೆ ಈ ಬ್ರಾಹ್ಮಣರು. ಇಬ್ಬರೂ ಕೂಡ ವಿಶೇಷವಾದಂತಹ, ಇವರು ಭಗವಂತನನ್ನು ಪೂಜಿಸ್ತಾಗಿದ್ದಾರೆ, ಅವನು ರುದ್ರದೇವರನ್ನು ಪೂಜೆ ಮಾಡ್ತಾ ಇದ್ದಾನೆ. ಇವನು ಆ ಯಾವ ಬ್ರಾಹ್ಮಣ ವಿಶೇಷವಾಗಿ ಆ ಭಗವಂತನ ತಪಸ್ಸನ್ನು ಮಾಡ್ತಾ ಧ್ಯಾನ ಮಾಡ್ತಾ ಅವನಿಂದಲೇ ಮಕ್ಕಳನ್ನು ಹೊಂದಬೇಕು, ಪಡೆಯಬೇಕು ಅಂತ ಪ್ರಯತ್ನ. ಅವನು ರುದ್ರದೇವರನ್ನು ಪೂಜೆ ಮಾಡಿ ಅಲ್ಲಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಅವರ ಪ್ರಯತ್ನ. ಏಕಕಾಲದಲ್ಲಿ 3 ಜನ ಗರ್ಭವನ್ನು ಧಾರಣ ಮಾಡಿದ್ದಾರೆ. ರಾಜನ 2 ಹೆಂಡತಿಯರು ಗರ್ಭಧಾರಣೆ ಮಾಡಿದ್ದಾರೆ. ಈ ಕಡೆಗೆ ಈ ಯಾವ ಮಿತ್ರಸಹನ ಹೆಂಡತಿಯು ಕೂಡ ಗರ್ಭಧಾರಣೆ ಮಾಡಿದ್ದಾರೆ. ಆ ಜನಾರ್ದನ ಅನುಗ್ರಹದಿಂದ ಹುಟ್ಟಿದ್ದಕ್ಕಾಗಿ ಆ ಬ್ರಾಹ್ಮಣನ ಮಗನಿಗೆ ತಾನು ಜನಾರ್ದನ ಎಂಬುವಂತಹ ಹೆಸರನ್ನು ಇಟ್ಟಿದ್ದಾನೆ. ಅವರಿಬ್ಬರು ಕೂಡ ಆ ಯಾವ ಹೆಂಡತಿಯರು ಅವರು ಸಕಾಲದಲ್ಲಿ ಪ್ರಸೂತರಾದರು. ಆವಾಗ ಅವರಿಗೆ ಹಂಸ ಹಾಗೂ ಡಿಬಿಕ ಎಂಬುವಂತಹ ಡಿಂಬಕ ಅಥವಾ ಡಿಬಿಕ ಎಂಬುದಾಗಿ ಮಕ್ಕಳು ಹುಟ್ಟಿದ್ದಾರೆ. ಇವರೆಲ್ಲರೂ ಕೂಡ 3 ಜನ
ವಿಶೇಷವಾಗಿ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅವರಿಬ್ಬರು ರುದ್ರದೇವರ ಉಪಾಸನೆ ಮಾಡ್ತಾ ಮಾಡ್ತಾ ಭಕ್ತಿಯನ್ನು ಮಾಡ್ತಾ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಇವನು ಮಾತ್ರ ದೇವರಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾ ಹೀಗೆ 3 ಜನ ಬೆಳೀತಾ ಇದ್ದಾರೆ. ಬೆಳೆಯುವಾಗ ವರಮಯ ಭದ್ರಂ ವಾಂ ಯಥೇಚ್ಛಾ ವಾಂ ಭವತೆ. ಅವಾಗ ಇವರಿಬ್ಬರು ನಾನು ತಪಸ್ಸನ್ನು ಮಾಡಲಿಕ್ಕೆ ಅರಣ್ಯಕ್ಕೆ ಹೋಗ್ತೇವೆ ಅಂತ ರುದ್ರದೇವರನ್ನು ತಪಸ್ಸನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ರುದ್ರದೇವರು ಅಲ್ಪಕೃತರು ಬೇಗನೆ ಬಂದಿದ್ದಾರೆ, ಬಂದು ವರವನ್ನು ಕೊಟ್ಟಿದ್ದಾರೆ. ಏನು ಬೇಕೋ ಕೇಳ್ರಿ ಅಂತ. ಆಗ ಈ ಹಂಸ ಹಾಗೂ ಡಿಂಬಿಕಾ ಕೇಳ್ಕೊಂಡ್ರಂತೆ, ದೇವಾಸುರರ ಮಧ್ಯದಲ್ಲಿ ಯಾರೂ ಕೂಡ ನಮ್ಮನ್ನ ಗೆಲ್ಲಬಾರದು. ದೇವತೆಗಳು, ಅಸುರರು, ಯಕ್ಷರು, ಗಂಧರ್ವರು, ದಾನವರು ಯಾರೂ ಕೂಡ ನಮ್ಮನ್ನ ಗೆಲ್ಲಬಾರದು. ಇದು ಮೊದಲನೇ ವರ. ಎರಡನೆಯದ್ದು ರೌದ್ರ ಅಸ್ತ್ರಗಳು, ನಿಮ್ಮ ರುದ್ರದೇವರ ಸಂಬಂಧಿಯಾದಂತಹ ಶೈವ ಅಸ್ತ್ರಗಳನ್ನೆಲ್ಲವನ್ನು ನಮಗೆ ಕೊಡಬೇಕು. ಎರಡನೆಯದ್ದು. ಮೂರನೆಯದ್ದು ಅಭೇದ್ಯವಾದಂತಹ ಕವಚವನ್ನ, ಯಾರಿಂದಲೂ ಕತ್ತರಿಸಲಿಕ್ಕಾಗದೇ ಇರುವಂತಹ ಬಾಣಗಳನ್ನ, ಮತ್ತೆ ನಮ್ಮ ಸಂರಕ್ಷಣೆಗೋಸ್ಕರ ಒಂದು ಕೊಡಲಿಯನ್ನ ಎಲ್ಲವನ್ನು ಕೊಡಬೇಕು. ಇದು ಮೂರನೆಯದ್ದು. ನಾಲ್ಕನೆಯದ್ದು, ಈ ನಮ್ಮ ಒಂದು ರಕ್ಷಣೆಗೋಸ್ಕರ ನಿಮ್ಮ ಇಬ್ಬರು ರುದ್ರಗಣಗಳು ಯಾವಾಗಲೂ ನಮಗೆ ಇರಬೇಕು. ಅಂಗ ರಕ್ಷಣೆಗೋಸ್ಕರ, ಅಂಗ ರಕ್ಷಣೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಎಡಬಲಗಳಲ್ಲಿ ಯಾವಾಗಲೂ ನಿಮ್ಮ ರಕ್ಷಣೆ ಒಂದು ನಮಗಿರಬೇಕು ಅಂತ ಹೇಳಿದಾಗ ರುದ್ರದೇವರು ಕುಂಡೋದರ, ವಿರೂಪಾಕ್ಷ ಅಂತ ಇಬ್ಬರನ್ನ ಕಲಿಸಿಕೊಟ್ಟಿದ್ದಾರೆ. ಹೀಗೆ 4 ವರವನ್ನು ತಗೊಂಡು ಬಂದಿದ್ದಾರೆ. ಕೃತ ತ್ರಿಪುಂಡ್ರವು ನಿತ್ಯಂ ಜಟಾಯುಕ್ತ ಶಿರೋಧರು, ಯಾವಾಗಲೂ ಜಟಾಧಾರಣವನ್ನು ಮಾಡಿದವರು ತ್ರಿಪುಂಡ್ರವನ್ನು ಧಾರಣೆ ಮಾಡ್ತಾ ಇದ್ದಾರೆ. ಯಾವಾಗಲೂ ತ್ರಿಪುಂಡ್ರವನ್ನು ಧಾರಣೆ ಮಾಡಿದವರಾಗಿ ಎಲ್ಲ ಕಡೆ ಹೋರಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ಇವರಿಗೆ ಜಯ. ಯಾರೂ ಕೂಡ ಇವರನ್ನ ಮೇರ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಸ್ಲಿಕ್ಕಾಗ್ತಾ ಇಲ್ಲ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಇವರನ್ನ ಸಂಹಾರ ಮಾಡಬೇಕು ಅಂತ. ಕೃಷ್ಣ ಅವಶ್ಯವಾಗಿ ಇದಾಗಲಿ ಅಂತ ಆವತ್ತೇ ಇದನ್ನು ತನ್ನ ಸಮಾಲೋಚನೆಯನ್ನು ಸಂಕಲ್ಪವನ್ನು ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಷ್ಟರಲ್ಲಿ ಈ ಹಂಸದೇವಿಕರು ಬಹಳಷ್ಟು ಎಲ್ಲ ಕಡೆಗೆ ಘೋರವಾದಂತಹ ರೀತಿಯಲ್ಲಿ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಕಡೆ ಇವರಿಬ್ಬರಿಗೂ ಸಚಿವನಾಗಿ ಮಂತ್ರಿಯಾಗಿ ಇದೇ ಜನಾರ್ದನ. ಅಪ್ಪನಿಗೆ ಅಪ್ಪ ಮಂತ್ರಿ, ಮಕ್ಕಳಿಗೆ ಅವನ ಮಗ ಮಂತ್ರಿ. ಹೀಗೆ ಜನಾರ್ದನ ಎಂಬುವಂತಹ ಬ್ರಾಹ್ಮಣ ಇವರಿಬ್ಬರಿಗೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಮಂತ್ರಿಯಾಗಿ ಆಗಿದ್ದಾನೆ. ಇದರಲ್ಲಿ ಏನಾಯಿತು, ಒಂದು ದಿವಸ ಒಂದು ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಅಲ್ಲಿ ದುರ್ವಾಸರು ಬಂದಿದ್ದಾರೆ. ಯಾವ ರುದ್ರದೇವರಿಂದ ವರವನ್ನು ಪಡೆದರಲ್ಲ ಇವರಿಬ್ಬರು, ಆ ರುದ್ರದೇವರ ಅವತಾರ ಸಂಭೂತರಾದಂತಹ ದುರ್ವಾಸರು, ಯತಿಗಳು, ಮೂಲ ಮಹಾಸಂಸ್ಥಾನದಲ್ಲಿ ಬಂದಿರತಕ್ಕಂಥವರು ದುರ್ವಾಸರು. ಹೀಗಾಗಿ ಆ ದುರ್ವಾಸರನ್ನ ಎಷ್ಟು ರೀತಿಯಾಗಿ ತೊಂದರೆ ಕೊಟ್ಟರು ಅಂತಂದರೆ, ಮೊದಲಿಗೆ ಮಾತುಕತೆ ಶುರುವಾಗತ್ತೆ. ದುರ್ವಾಸರನ್ನ ನೋಡಿ, ಇವರೆಲ್ಲ ಏನು ಯತಿಗಳು ಇವರೆಲ್ಲ, ಸನ್ಯಾಸಾಶ್ರಮ ಅತ್ಯಂತ ನೀಚವಾದ ಆಶ್ರಮ ಇದು. ಯಾಕೆಂದ್ರೆ ಇವರು ಯಾವ ಯಜ್ಞವನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ಅಗ್ನಿಯ ಸಂಬಂಧವನ್ನೇ ಬಿಟ್ಟುಕೊಂಡವರು ಇವರು. ಬ್ರಾಹ್ಮಣ ಅಂತಂದ್ರೆ ಅಗ್ನಿಯ ಸಂಬಂಧ ಇರಬೇಕು, ಬ್ರಹ್ಮಚಾರಿ ಆದರೆ ಅಗ್ನಿ ಕಾರ್ಯ ಮಾಡಬೇಕು, ಗೃಹಸ್ಥನಾದರೆ ಉಪಾಸನಾದಿ ಹೋಮಗಳನ್ನು ಮಾಡಬೇಕು, ನಿತ್ಯದಲ್ಲಿ ಅಗ್ನಿಯ ಸಂಬಂಧ ಇರಬೇಕು ಬ್ರಾಹ್ಮಣನಿಗೆ. ಇವರು ಅಗ್ನಿಯ ಸಂಬಂಧವನ್ನೇ ಬಿಟ್ಕೊಂಡು ಬಿಟ್ಟಿದ್ದಾರೆ. ಎಂಥ ಬ್ರಾಹ್ಮಣರು ಇವರು? ಇವರು ಬ್ರಾಹ್ಮಣರೇ ಅಲ್ಲ, ಯತಿಗಳು ಅಂತಂದ್ರೆ ಅತ್ಯಂತ ನೀಚವಾದಂತಹ ವರ್ಣ ಇದು. ವರ್ಣಾಶ್ರಮಗಳಲ್ಲಿ ಅತ್ಯಂತ ನೀಚವಾದಂತಹ ಆಶ್ರಮ ಅಂತಂದ್ರೆ ಅದು ಸನ್ಯಾಸಾಶ್ರಮ. ಇದೆಲ್ಲ ಬೈಕೊಳ್ಳಿಕ್ಕೆ ಶುರು. ಇದೆಲ್ಲ ಮಾಡ್ತಾ ಇರುವಾಗ ಜನಾರ್ದನ ಪಾಪ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ ಹೇಳಬೇಡ್ರಪ್ಪ, ಬ್ರಾಹ್ಮಣರು ಅತ್ಯಂತ ಶ್ರೇಷ್ಠರು, ಅದರಲ್ಲಿಯೂ ಕೂಡ ಸನ್ಯಾಸಿಗಳು ಅಂತಂದ್ರೆ ಅತ್ಯಂತ ಶ್ರೇಷ್ಠರು. ಜ್ಞಾನ ಯಜ್ಞ ಎಂಬನ್ನ ಮಾಡ್ತಕ್ಕಂಥವ್ರು. ನಾವೆಲ್ಲ ಅಗ್ನಿಯಲ್ಲಿ ಯಜ್ಞ ಮಾಡ್ತೇವೆ, ಅವರು ಜ್ಞಾನವನ್ನೇ ಯಜ್ಞ ಎಂಬುದಾಗಿ ಭಗವಂತನಿಗೆ ಆಹುತಿಯಾಗಿ ಕೊಡ್ತಕ್ಕಂಥವರು. ಹೀಗಾಗಿ ಅವರನ್ನೆಲ್ಲ ಹೀಗೆಲ್ಲ ಮಾತಾಡೋದು ಸರಿಯಲ್ಲ, ಉಚಿತವಲ್ಲ ಮಾತುಗಳನ್ನು ಹೇಳಿದಾಗ ಅವಾಗ ಇವರು ಹೇಳ್ತಾರೆ, ಅಲ್ಲ ಬ್ರಾಹ್ಮಣ ಅಂತಂದ್ರೆ ಜನಿವಾರ, ಆ ಜನಿವಾರವೇ ಇಲ್ಲ ಇವರಿಗೆ, ಇವರೆಂತ ಬ್ರಾಹ್ಮಣ ಅದ್ರ ಮೇಲೂ ಮತ್ತೆ ಬೈಯೋದು. ಹೀಗೆ ಬಾಯಿಂದ ಬಾಯಿ ಬಂದಾಗ ಬೈತಾಗಿದ್ದಾರೆ. ದುರ್ವಾಸರು ಬಹಳ ಬೇಗನೆ ಕೂಡಿಸ್ಕೊಳ್ಳೋರಲ್ಲ, ಕೋಪವೇ ಮಾಡ್ಕೊಂಡಿಲ್ಲ. ಬಹಳಷ್ಟು ಕ್ಷಮೆಯಿಂದ ಬಹಳಷ್ಟು ಅದನ್ನು ತಳಿತಾಗಿದ್ದಾರೆ, ತಾಳ್ಮೆಯಿಂದ ಇದ್ದಾರೆ. ಯಾವತ್ತೂ ಒಬ್ಬರು ನಾವು ಮಾಡಿದ ತಪ್ಪಿಗೆ ಬ್ರಾಹ್ಮಣರು ಬೈದು ಬಿಟ್ಟರೆ ಪರವಾಗಿಲ್ಲ, ಬೈದರೆ ಅಲ್ಲಿಗೆ ಅದು ಮುಕ್ತಾಯ ಆಗೋಗುತ್ತೆ. ಅದನ್ನು ಸಹನೆ ಮಾಡ್ಕೊಂಡು ಹೋದರು ಅಂತಂದರೆ ಅದು ಆ ಏಟು ಬಹಳ ದೊಡ್ಡದಾಗಿ ಬೀಳುತ್ತದೆ ನಮ್ಮ ಮೇಲೆ. ಸುಮ್ಮನೆ ಹೀಗೆ ಹೊಡೆಯೋದಿಕ್ಕೂ ಹೀಗೆ ಚೆನ್ನಾಗಿ ಹೊಡೆಯೋದಿಕ್ಕೂ ವ್ಯತ್ಯಾಸ ಇದೆಯಲ್ಲ. ಹಾಗಾಗಿ ಬ್ರಾಹ್ಮಣರು ನಮ್ಮನ್ನ ಬೈಯದೆ, ಶಾಸನೆ ಮಾಡದೆ, ಏನೂ ಹೇಳದೆ, ಏನಾದರೂ ತಪ್ಪು ಮಾಡಿದಾಗ ಸುಮ್ಮನೆ ಇದ್ದು ಬಿಟ್ರು ಅಂತಂದರೆ ಆ ಏಟು ಮಾತ್ರ ಬಹಳ ತಡಿಲಿಕ್ಕಾಗದೇ ಇರುವಂತಹ ಏಟು ಬೀಳುತ್ತದೆ. ಸುಮ್ಮನೆ ಇದ್ದಾರೆ ದುರ್ವಾಸರು, ಆವಾಗಲೂ ಬಿಟ್ಟಿಲ್ಲ ಇವರಿಬ್ಬರು. ಅವರ ಕೌಪೀನವನ್ನ ಹರಿದು ಹಾಕಿದ್ದಾರೆ, ಅವರ ಕಮಂಡಲವನ್ನ, ಅವರ ಜಪಮಣಿಗಳನ್ನೆಲ್ಲ ಇಚ್ಚಿ ಹಾಕುವುದು, ಅದನ್ನೆಲ್ಲ ಹರಿದು ಹಾಕೋದು, ಕಿತ್ತೆ ಹಾಕೋದು, ಇಂತಹ ಕೆಲಸಗಳನ್ನು ಮಾಡಿದಾಗ ಬೇಡ, ಇಂತಹ ಕೆಲಸವನ್ನು ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗೋದಿಲ್ಲ, ನಿಮ್ಮ ಕುಲಕ್ಕೆ ಒಳ್ಳೆಯದಾಗೋದಿಲ್ಲ, ಕುಲಾಂಗಾರವಾಗಿ ಹೊರತಾಗಿದ್ದೀರಿ ನೀವು. ಯೋಹಿದೇವೋ ಜಗನ್ನಾಥ ಕೇಶವೋ ಯಾದವೇಶ್ವರ, ಅಲ್ಲಿ ಒಂದು ಶಾಪವನ್ನು ಹಾಕ್ತಾಗಿದ್ದಾರೆ ದುರ್ವಾಸರು. ಇಷ್ಟರೊಳಗೆ ಸುಮ್ಮನೆ ಇದ್ದರು. ಯಾವಾಗಲೂ ಬೇಗನೆ ಸಿಟ್ಟಿಗೆ ಬರುವಂತಹ ದುರ್ವಾಸರು ಅಷ್ಟರ ತನಕ ಸುಮ್ಮನೆ ಇದ್ದರು. ಅದೇ ಶಾಪವನ್ನು ಹಾಕ್ತಾರೆ. ಯಾವ
ವಿಷ್ಣುವನ್ನ ಕಂಡ್ರೆ ಆಗೋದಿಲ್ಲ ನಿಮಗೆ. ಆ ವಿಷ್ಣುವಿನ ಅವತಾರನಾದಂತಹ ಶ್ರೀಕೃಷ್ಣ ಪರಮಾತ್ಮ ಯಾದವೇಶ್ವರ ಅವನೇ ನಿಮ್ಮನ್ನ ಸಂಹಾರ ಮಾಡ್ತಾನೆ. ಯಾವ ಜರಾಸಂಧನ ಮೇಲೆ ನಿಮ್ಗೆ ಬಹಳಷ್ಟು ಸ್ನೇಹ ಇದೆ, ಆ ಜರಾಸಂಧ ನಿಮ್ಮ ಮೇಲೆ ದ್ವೇಷವನ್ನು ಮಾಡುವಂತಾಗಲಿ, ಇತ್ಯಾದಿಯಾದಂತಹ ನಿಮಗೆ ಯಾರ ಸಹಾಯವೂ ಸಿಗದಂತಾಗಲಿ ಇತ್ಯಾದಿಯಾದಂತಹ ಶಾಪವನ್ನ ಕೊಟ್ಟಿದ್ದಾರೆ ದುರ್ವಾಸರು. ಅಲ್ಲಿಂದ ದುರ್ವಾಸರು ನೇರವಾಗಿ ಹೊರಟು ಹೋದ್ರು. ನಿನ್ನ ಶಾಪ ನನಗೇನಾಗತ್ತೆ, ನೀನು ಬ್ರಾಹ್ಮಣನೇ ಅಲ್ಲ, ನಿನ್ನ ಶಾಪ ನನ್ನ ಮೇಲೆ ಏನ್ ತಗಲತ್ತೆ, ಏನಾಗೋದಿಲ್ಲ ಅಂತ ಅವರಿಬ್ರು ಅವರ ಮನೆಗೆ ಹೋದ್ರು. ದುರ್ವಾಸರಿಗೆ ಬಹಳ ನೋವಾಯಿತು. ಯಾವತ್ತೂ ಯಾರ ಕಡೆಗೂ ಹೇಳ್ಕೊಂಡವರಲ್ಲ ದುರ್ವಾಸರು. ಬೈದದ್ದುಂಟು, ಶಾಪ ಹಾಕಿದ್ದುಂಟು, ಇಷ್ಟು ನನಗೆ ಅಪಮಾನವಾಯಿತು ಯಾರಲ್ಲೂ ಏನು ಹೇಳ್ಕೊಂಡಿದ್ದಿಲ್ಲ. ಆದರೆ ಅವತ್ತು ಬಹಳ ನೋವಾಯಿತಂತೆ ದುರ್ವಾಸರಿಗೆ. ಇಷ್ಟು ಒಬ್ಬ ರಾಜ ಒಬ್ಬ ಬ್ರಾಹ್ಮಣರನ್ನ ಹಿಂಸೆ ಮಾಡೋದು ಅಂತಂದ್ರೆ ಏನಿದು, ಇನ್ನು ಕಲಿಯುಗ ಬಂದೇ ಇಲ್ಲ, ಕೃಷ್ಣ ಬದುಕಿದ್ದಾನೆ ಅಂತ ಅರ್ಥ. ಕೃಷ್ಣ ಇನ್ನೂ ಭೂಮಿಯಲ್ಲಿ ಅಪರೋಕ್ಷವಾಗಿದ್ದಾನೆ, ಪ್ರತ್ಯಕ್ಷವಾಗಿದ್ದಾನೆ ಅಂದ ಮಾತ್ರಕ್ಕೆ ಇಷ್ಟಿದ್ರೂ ಕೂಡ ಇವರೆಲ್ಲ ಇಷ್ಟು ಅನ್ಯಾಯವನ್ನ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರಿಯಲ್ಲ, ಇದು ಆಗೋದಂತಹದ್ದಲ್ಲ, ನನಗೆ ಅಪಮಾನವಾಗದ್ದಲ್ಲ, ಇದು ಬ್ರಾಹ್ಮಣ ಯೋನಿಗೆ ಆದಂತಹ ಅಪಮಾನ, ಇದು ಸರಿಯಾಗಬೇಕು ಅಂತ ಹೇಳಿ ದುರ್ವಾಸರು ತಮ್ಮ ಶಿಷ್ಯರ ಊಟವನ್ನೆಲ್ಲ ಸಮೂಹವನ್ನೆಲ್ಲ ಕರೆದುಕೊಂಡು ಅಲ್ಲಿಂದ ನೇರವಾಗಿ ದ್ವಾರಕಾಪಟ್ಟಣಕ್ಕೆ ಹೋದರು. ಕೃಷ್ಣನನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿಗೆ ಕೃಷ್ಣ ಇವರನ್ನ ಕೂಡಿಸಿ ಆಸನ ಅರ್ಘ್ಯ ಪರ್ಯಾಯಗಳನ್ನು ಕೊಡ್ತಾರೆ. ತನ್ನ ಕೈಯಿಂದ ತಾನೇ ಪಾದಪ್ರಕ್ಷಾಳನವನ್ನು ಮಾಡಿದರು. ನಾನು ಪ್ರೋಕ್ಷಣೆ ಮಾಡಿಕೊಂಡು ರುಕ್ಮಿಣಿ ದೇವಿಗೆ ಎಲ್ಲ ಮಹಿತೆಯರ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಸಿದ. ಮೊಟ್ಟ ಮೊದಲಿಗೆ ಅವರಿಗೆ ಒಳ್ಳೆಯದಾದಂತಹ ಕೌಪೀನವನ್ನು ಕೊಟ್ಟರು. ಹರಿದು ಕೌಪೀನ ಹಾಕೊಂಡು ಏನಿದೆ ನಿಮ್ಮ ವೇಷ ದುರ್ವಾಸರಿ, ಏನಾಯ್ತು ನಿಮಗೆ, ಯಾವತ್ತೂ ಇಷ್ಟರ ನಾನು ಈ ರೀತಿ ನಿಮ್ಮನ್ನು ನೋಡಿದ್ದಿಲ್ಲ. ಕೌಪೀನ ಅಂತಂದ್ರೆ ಅದರಂತಹ ಉತ್ತಮವಾದಂತಹ ಶ್ರೇಷ್ಠವಾದ ವಸ್ತು ಯಾವುದೂ ಇಲ್ಲ. ಬ್ರಹ್ಮಚಾರಿಗಳಿಗೆ ತಥಾಪಿ ಯತಿಗಳಿಗೆ ಬಹಳ ಬೇಗನೆ ಒಣಗತ್ತದು. ಸಣ್ಣದಾದಂತಹ ದೇಶ ಸಾಕು ಅದರ ಒಣಗೋದಕ್ಕೆ. ಮಡಿಯಿಂದ ಒಣ ಹಾಕೋದಕ್ಕೆ ಇಷ್ಟು ದೂರ ನಾವು ಉದ್ದ ಹಾಕಿರ್ತೀವಿ. ಪಂಚೆಯನ್ನ ಉತ್ತರೀಯ ವಸ್ತ್ರವನ್ನು ನಮಗೆ ಬಹಳ ಕಷ್ಟ. ಒಣ ಹಾಕಬೇಕು ಅಂದರೆ ತುಂಬಾ ಕಷ್ಟ ಇದೆ ಒಣ ಮಡಿ ಮಾಡ್ಕೊಳ್ಳೋದು. ಆದರೆ ಯತಿಗಳಿಗೆ ಬಹಳ ಸುಲಭ. ಒಂದು ಕೌಪಿನ ಹೀಗೆ ಹಾರಿಸಿಬಿಟ್ರೆ ಸಾಕು, 5 ನಿಮಿಷದಲ್ಲಿ ಒಣಗೋಗತ್ತೆ. ಸ್ವಲ್ಪವಾದಂತಹ ದೇಶ ಸಾಕು. ಅಂಥದ್ದು ನಿಮ್ಮ ಕಮಂಡಲು ಮತ್ತು ಈ ಕೌಪಿನ, ನಿಮ್ಮ ದಂಡ, ನಿಮ್ಮ ಜಪಮಾಲೆ, ನಿಮ್ಮ ವೇಷಭೂಷಣ ಏನಾಗಿದೆ, ನಿಮಗೆ ಏನಾಯಿತು ಇತ್ಯಾದಿಗಳನ್ನು ಕೇಳಿದಾಗ ಆ ಹಂಸ ಡಿಬಿಗರು ಬಹಳಷ್ಟು ತೊಂದರೆ ಕೊಟ್ಟಿದ್ದಾರೆ, ನನಗೆ ತೊಂದರೆ ಕೊಟ್ಟಿದ್ದಲ್ಲ, ಇಡೀ ಬ್ರಾಹ್ಮಣರ ಸಮೂಹಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಹೀಗಾಗಿ ನೀನು ಅವರನ್ನ ಶಾಸನೆ ಮಾಡಬೇಕು. ಕರ್ತಾತ್ವ ಭೂತಭವ್ಯೇಶ ಪ್ರತಿಭಾಸಿ ಯದಾಗತಿ. ಎಲ್ಲರ ಒಳಗಿದ್ದು ಎಲ್ಲ ಕರ್ತೃತ್ವವನ್ನು ಕರ್ತೃತ್ವ ನಿನ್ನದು, ಎಲ್ಲರ ಕರ್ತೃತ್ವ ನಿನ್ನ ಅಧೀನವಾದದ್ದು. ಎಲ್ಲರ ಒಳಗಿದ್ದು ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂತಹ ನೀನು ಈ ಕಾರ್ಯವನ್ನ ಅವಸರವಾಗಿ ಈಗಾಗಲೇ ಮಾಡಬೇಕು. ಆ ಮಾಡಿದ ಅಧರ್ಮಕ್ಕೆ ಶಾಸನೆ ಆಗಲೇಬೇಕು. ನೀನು ಇದರನ್ನ ನೋಡಿಕೊಳ್ಳಬೇಕು ಅಂತ ಹೇಳಿದಾಗ ಎಲ್ಲ ನಮ್ಮ ವೇಷಭೂಷಗಳನ್ನೆಲ್ಲ ಹೇಳ್ಕೊಂಡು ಅವಾಗ ಅವಶ್ಯವಾಗಿ ಆಗತ್ತೆ, ಬಹಳ ಬೇಗನೆ ಅವರಿಬ್ಬರನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ಮಾತನ್ನ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಹಂಸಡಿಬೀಕರಿಂದ ಒಂದು ದೂತ ಹೊರಟು ಬರ್ತಾ ಇದ್ದಾನೆ. ಯಾರಂತಂದ್ರೆ ಇದೇ ಜನಾರ್ದನ. ಸ್ವಾರಸ್ಯ ಅಂತಂದ್ರೆ ಇಷ್ಟೆಲ್ಲ ಮಾಡ್ತಾ ಇರುವಾಗ ಆ ಜನಾರ್ದನ ಬ್ರಾಹ್ಮಣ ಬಹಳಷ್ಟು ತೊಡದನಲ್ಲ, ತೊಂದರೆ ಕೊಡ್ತಾ ಇರುವಂತಹ ದುರ್ವಾಸರನ್ನ ಹೀಗೆ ಮಾಡಬೇಡ್ರಿ, ಅವರು ಬ್ರಾಹ್ಮಣರು ಯತಿಗಳು ಹಿಂಸೆ ಕೊಡಬೇಡ್ರಿ ಅಂತ ಹೇಳಿದ್ರಲ್ಲ, ಅದರನ್ನೂ ಗಮನಿಸಿದ್ದಾರೆ ದುರ್ವಾಸರು. ಅಷ್ಟರಲ್ಲಿ ದುರ್ವಾಸರು ಹೇಳ್ತಾರೆ, ಅವರಿಬ್ಬರಿಗೂ ವರ ಹಿಂಸೆ ಮಾಡಿದ್ದಕ್ಕಾಗಿ ಶಾಪವನ್ನು ಕೊಟ್ಟರು, ಈ ಬ್ರಾಹ್ಮಣನಿಗೆ ವರವನ್ನು ಕೊಟ್ಟರು. ನೀನು ಯಾವ ಕೃಷ್ಣನಲ್ಲಿ ಇಷ್ಟು ಭಕ್ತಿ ಮಾಡ್ತೀಯಲ್ಲ, ನಾಳೆದ್ದು ನನಗೆ ಕೃಷ್ಣನ ದರ್ಶನವಾಗಲಿ ಅಂತ ವರವನ್ನು ಕೊಟ್ಟರು. ಅದು ಹೇಳಿದ್ದಕ್ಕೆ ಆ ಬ್ರಾಹ್ಮಣರ ಮಾತನ್ನು ಸತ್ಯಪಡಿಸ್ತಾ ಇದ್ದಾನೆ ಕೃಷ್ಣ. ಆ ಹಂಸಡಿಬಿಕರು ಒಂದು ಪತ್ರವನ್ನು ಕಳಿಸ್ತಾ ಇದ್ದಾರೆ, ನಾವು ಯುದ್ಧಕ್ಕೆ ಬರ್ತಾ ಇದ್ದೀವಿ, ನೀಯೇ ನಮ್ಮ ಜೊತೆ ಯುದ್ಧ ಮಾಡೋದು, ನಾವು ಮಾಡ್ತೀವಿ ನಿನ್ನ ಜೊತೆಗೆ ಯುದ್ಧ. ಯಾವತ್ತು ಯುದ್ಧಕ್ಕೆ ಇನ್ನೊಬ್ಬರು ಬಂದು ನಾವು ಯುದ್ಧ ಮಾಡೋದು ಬೇರೆ, ನಾವೇ ಇನ್ನೊಬ್ಬರ ಮೇಲೆ ಹಾಳಿ ಮಾಡೋದು, ಯುದ್ಧ ಮಾಡೋದು ಬೇರೆ. ಯುದ್ಧವನ್ನ ಯಾರು ಮುಗಿಸ್ತಾರೆ ಅನ್ನೋದ್ರಲ್ಲಿಯೂ ಮಹತ್ವ ಇದೆ. ಹೀಗಾಗಿ ಯಾರು ಶುರು ಮಾಡ್ತಾರೆ, ಯಾರು ಮುಗಿಸ್ತಾರೆ, ಇದು ಮಹತ್ವಪೂರ್ಣವಾದದ್ದು. ನಾವೇ ಬರ್ತೀವಿ ಯುದ್ಧಕ್ಕೆ ಅಂತ ಹೇಳಿ ಪತ್ರವನ್ನ ಕಳಿಸ್ತಾ ಇದ್ದಾನೆ ಹಂಸ ಹಾಗೂ ಡಿಬಿಕಾ. ಕೊಟ್ಟದ್ದು ಜನಾರ್ದನ ಕೈಯಲ್ಲಿ, ಜನಾರ್ದನ ಬ್ರಾಹ್ಮಣರ ಕೈಯಲ್ಲಿ. ಅವರು ಬಂದು ಕೃಷ್ಣನ ಆ ಅದ್ಭುತವಾದಂತಹ ಸಭೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಆವಾಗ ಹೇಳಿದಾಗ, ಸ್ವಾಮಿ, ಇದು ಯಾವುದು ಕೂಡ ದೂತನಾಗಿ ನಾನು ಬಂದಿದ್ದೇನೆ, ಇದು ಯಾವುದು ನನ್ನ ಅಭಿಪ್ರಾಯವಲ್ಲ, ನನ್ನ ಆಲೋಚನವೂ ಅಲ್ಲ. ನಾನು ಎಷ್ಟೋ ಹೇಳಿದೆ, ಕೃಷ್ಣನ ಜೊತೆಗೆ ವಿರೋಧವನ್ನು ಮಾಡಬೇಡಿ ಅಂತ ಹೇಳಿದೆ, ಆದರೆ ನನ್ನ ಮಾತನ್ನು ಇವರಿಬ್ಬರು ಕೇಳ್ತಾಗಿಲ್ಲ, ಹೀಗಾಗಿ ರಕ್ಷಣೆ ಮಾಡಬೇಕು, ನನ್ನನ್ನು ಕ್ಷಮೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವಶ್ಯವಾಗಿ ಆಗಲಿ ಓದು ಅಂತ ಹೇಳಿದ್ರು. ಆವಾಗ ಅವನ ಮಾತುಗಳನ್ನ ಇದೊಂದು ದುಃಖಧರ್ಮನ್ನೇ ದೇಹಿ ತದ್ವಚಃ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಮೇಲೆ ನೀನು ನನಗೆ ಸಾಮಂತರಾಜನಾಗಿರಬೇಕು. ಯಾರು? ಹಂಸಡಿಬಿಕರ ಮಾತು ಕೃಷ್ಣನನ್ನು ಕುರಿತು. ಇನ್ಮೇಲೆ ನೀವು ನನಗೆ ಅಂದರೆ ಈ ಕೆಳಗಿನ ಚಕ್ರವರ್ತಿಯಾಗಿ ಒಬ್ಬರಿರ್ತಾನೆ, ಅವನ ಕೆಳಗೆ ಎಲ್ಲರೂ ಕರಾರ್ಪಣೆ ಮಾಡುವಂತಹ ಸಾಮಂತರಾಜರು ಅಂತ ಇರ್ತಾರಲ್ಲ, ಸಿಟ್ರರಸಗಳು ಅಂತಾರೆ ನಮ್ಮ ಕಡೆಗೆ, ಆ ಸಿಟ್ರರಸನಾಗಿ ನೀಡಬೇಕು ನನಗೆ ಅಂತ ಹೇಳಿ ಕೃಷ್ಣನಿಗೆ ನಿತ್ಯದಲ್ಲಿ ಒಂದೊಂದು ತಿಂಗಳು ನನಗೆ ತಪ್ಪದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತಹ ಮಾತನ್ನ ಬರೆದು ಕಳಿಸಿದ್ದಾನೆ. ಇದರನ್ನು ಓದಿದ್ರು ಆ ಬ್ರಾಹ್ಮಣರು. ಹೇಳಿದ ಕೂಡಲೇ ಎಲ್ಲರೂ ನಗಲಿಕ್ಕೆ ಶುರು.
ಇವರಿಗ ನಾಚಿಕೆ, ಇಂತಹ ಮಾತನ್ನ ಕೃಷ್ಣನ ಸನ್ನಿಧಾನದಲ್ಲಿ ಹೋಗಿ ಅವನ ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದೇನೆ ಕೃಷ್ಣನನ್ನ, ಎಷ್ಟು ಸ್ತೋತ್ರ ಮಾಡಬೇಕು ನಾನು, ಆದರೆ ಇಂತಹ ಮಾತನ್ನು ಹೇಳುವ ಪರಿಸ್ಥಿತಿ ನನಗೆ ಬಂತಲ್ಲ, ಎಂತಹ ನೀಚವಾದಂತಹ ಕೃತ್ಯ ನನ್ನದು ಅಂತ ಪಾಪ ಬಹಳಷ್ಟು ನೋವಿನಿಂದ ತಲೆಯನ್ನು ಕೆಳಗೆ ಹಾಕೊಂಡು ಲಜ್ಜಿತರಾಗಿ ನಿಂತಿದ್ದಾರೆ ಆ ಬ್ರಾಹ್ಮಣರು. ಕೊನೆಗೆ ಕೃಷ್ಣ ಹೇಳಿದ, ನಿನ್ನ ಮೇಲೆ ನನಗೆ ಯಾವ ವಿಮನಸ್ಯವೂ ಇಲ್ಲಪ್ಪ, ಏನು ನಾಚಿಕೆಯನ್ನು ಪಡೆಯಬೇಡ, ನಿನ್ನ ಜೊತೆಗೆ ನನ್ನ ಒಂದು ಆದೇಶ ಇದೆ, ಅವನ ಹತ್ರ ಹೋಗಿ ಹೇಳು, ಅವಶ್ಯವಾಗಿ ನಾನು ಕರಾರ್ಪಣ ಕೊಡ್ತೇನೆ, ನನ್ನ ಟ್ಯಾಕ್ಸನ್ನು ಕೊಡ್ತೇನೆ. ಕೊಡುವ ಟ್ಯಾಕ್ಸ್ ಹೇಗಿರತ್ತೆ ಅಂತಂದರೆ ಅದು ಬಾಣ ರೂಪದಲ್ಲಿ, ಗದಾ ರೂಪದಲ್ಲಿ, ಚಕ್ರ ರೂಪದಲ್ಲಿ ಇರುತ್ತೆ, ಅವಶ್ಯವಾಗಿ ಸ್ವೀಕಾರ ಮಾಡಕ್ಕೆ ಹೇಳು. ಇದರನ್ನು ನಿನ್ನಿಂದ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ನಿನಗೆ ತೊಂದರೆ ಆಗತ್ತೆ, ಧೈರ್ಯ ಇಲ್ಲ ಅಂತಂದರೆ ಏನು ವಿಚಾರ ಮಾಡಬೇಡ, ನನ್ನ ತಮ್ಮ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಇಲ್ಲೇ ಇದ್ದಾನೆ, ಆ ಸಾತ್ಯಕಿ ನಿನ್ನ ಜೊತೆಗೆ ಬರ್ತಾನೆ, ದೂತನಾಗಿ ನಿನಗೆ ಬರ್ತಾನೆ, ಹಂಸಡಿಬಿಕರ ಜೊತೆಗೆ ಅವನು ಹೋಗಿ ಈ ಮಾತನ್ನು ಹೇಳ್ತಾನೆ ಎಂಬುದನ್ನು ಹೇಳ್ತಾಗಿ ನಮೋ ಮಹ್ಯಂ ಯಥೋ ದೃಷ್ಟು ಮಹಾನ್ ಹರಿಂ. ಎಂತಹ ಸ್ವಾರಸ್ಯ! ಬಹಳಷ್ಟು ವಿಶೇಷವಾಗಿ ಆ ಬ್ರಾಹ್ಮಣರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಇವತ್ತು ಧನ್ಯನಾದೆ, ಯಾಕೆ ಅಂದರೆ ಶ್ರೀಕೃಷ್ಣನ ದರ್ಶನ ನನಗೆ ಸಿಕ್ಕಿದ್ದು ಅಂತ ಹೇಳಿ ತಾನು ಧನ್ಯ ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ. ಇಷ್ಟು ಸಂತೋಷದಿಂದ ಅವನು ಹೊರಟು ಹೋದ. ಇಲ್ಲಿಗೆ ಹಂಸಡಿಬಿಕರ ಅರಮನೆಗೆ ಇವರು ಬಂದಿದ್ದಾರೆ, ಸಾತ್ಯಕಿಗಳು ಬಂದು ಎಲ್ಲ ಮಾತುಗಳನ್ನು ಹೇಳಿದರು, ಕೃಷ್ಣನ ಮಾತು. ಹಾಗಾದ್ರೆ ನಾಳೆದ್ದೇ ನಾವು ಬರ್ತೇವೆ ಯುದ್ಧಕ್ಕೆ ಅಂತ ಬಂದು ಸೇರಿದರು. ಆ ಹಂಸ ಡಿಬಿಕಾ ಇಬ್ಬರೂ ಕೂಡ ಭಗವಂತನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ. ನಿರಾಯಾಸವಾಗಿ ಆ ಹಂಸನನ್ನ ಹಾಗೂ ಡಿಬಿಕನನ್ನ ಸಂಹಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಧನುರಾಜಾಯ ಗಚ್ಚತ್ವಂ ಬದ್ಧ ಗೋಧಾಂಗುಲಿತ್ರವಾನ್ ಎಂಬುದಾಗಿ ಏಕೇನಾಶ್ರೇನ ಗಚ್ಚತ್ವಂ ಅಸಹಾಯೋ ಯದುತ್ತಮ. ಹೀಗಾಗಿ ಈ ಯಾವ ಯುದ್ಧ ಎಂಬುದು ಪ್ರಾರಂಭವಾಗಿದೆ. ಈ ವಿಧವಾಗಿ ಸಾತ್ಯಕಿ ಮೊದಲಿಗೆ ಹೇಳ್ತಾರೆ, ಸಾತ್ಯಕಿ ನಿನ್ನನ್ನು ಸಂಹಾರ ಮಾಡೋದಕ್ಕೆ ಕೃಷ್ಣ ಬೇಕಿಲ್ಲ, ನಾನೇ ಸಾಕು, ಆದರೂ ನಾನು ದೂತನಾಗಿ ಬಂದಿದ್ದೇನೆ, ಹೀಗಾಗಿ ನಾನು ನಿನ್ನನ್ನು ಕೊಲ್ಲಬಾರದು, ನೀನು ನನ್ನನ್ನು ಕೊಲ್ಲಬಾರದು, ಇದು ಧರ್ಮ, ಇದು ದೂತ ಧರ್ಮ ಅನ್ನೋದಕ್ಕಾಗಿ ನಿನ್ನನ್ನು ಬಿಡದಾಗಿದ್ದೇನೆ. ಇವಾಗೂ ಏನಿಲ್ಲ, ನೀನು ಶರಣಾಗತನಾದರೆ ಸರಿ, ಇಲ್ಲ ಅಂದರೆ ಕೃಷ್ಣನ ಬಾಣವನ್ನು ನಿನ್ನಿಂದ ತರಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಬಾಣದ ಎದುರಿಗೆ ನಿಲ್ಲುವಂತಹ ಒಬ್ಬ ಪುರುಷ ದೇವತೆಗಳಲ್ಲಿಯೂ ಇಲ್ಲ. ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ, ರಾಮದೇವರ ಬಗ್ಗೆ ಹನುಮಂತ ಹೇಳಿದಂತಹ ಮಾತು, ಅದನ್ನು ಸ್ಮರಣೆ ಮಾಡ್ತಾಗಿ ಈ ವಿಧವಾಗಿ ಕೃಷ್ಣನ ಸಂದೇಶವನ್ನು ಹೇಳಿದ್ರು. ಇಲ್ಲಿ ಸಂಗ್ರಾಮ ಎಂಬುದು ಉತ್ತರ ಕ್ಷೇತ್ರದಲ್ಲಿ ಶುರುವಾಯಿತು. ಇಬ್ಬರು ನನ್ನಿಂದಲೇ ಮಧ್ಯರಾಗ್ತೀರಿ ಇತ್ಯಾದಿಯಾದಂತಹ ಮಾತನ್ನ ಕೃಷ್ಣ ಹೇಳ್ತಾನೆ. ಕೊನೆಗೆ ಯಾವ ಹಂಸನ ಮೇಲೆ ನಾನಾ ವಿಧವಾದಂತಹ ಬಾಣಗಳ ಪ್ರಹಾರವನ್ನು ಹಾಕ್ತಾ ಗ್ರಾಮಯಿತ್ವ ದಶಗುಣ, ಅವನು ಒಂದು ಗದೆಯನ್ನ 10 ಸಲ ಚೆನ್ನಾಗಿ ನುರಿತಿ ಕೃಷ್ಣನ ಮೇಲೆ ಹಾಕಿದ್ದಾನೆ. ಅದು ಯಾವುದೂ ಕೂಡ ಕಾರ್ಯಕಾರಿ ಆಗಲಿಲ್ಲ. ಕೊನೆಗೆ ಆಗ್ನೇಯಾಸ್ತ್ರದಿಂದ ಭಗವಂತ ಆ ಹಂಸನನ್ನು ಸಂಹಾರ ಮಾಡಿದ್ದಾನೆ. ಆ ಕಾಲದಲ್ಲಿ ದಿಂಪಕ ಪಕ್ಕದಲ್ಲಿ ಇರಲಿಲ್ಲ. ಎಲ್ಲಿ ನಮ್ಮ ಅಣ್ಣ ಎಲ್ಲಿ ಅಂತ ಹಂಸನನ್ನ ಹುಡ್ಕೊಂಡು ಬಂದ. ಡಿಬಿಕಾ ಹಂಸ ಸತ್ತೋಗಿದ್ದಾನೆ ಅಂತ ಗೊತ್ತಾಯಿತು. ಕೃಷ್ಣನಿಂದ ಸಮೃದ್ಧನಾದ ಅಂತ ಗೊತ್ತಾಯಿತು. ಅಲ್ಲಿಂದ ಯಮುನಾ ನದಿಯಲ್ಲಿ ಹಾರಿದ. ಪಕ್ಕದಲ್ಲೇ ನದಿಯಲ್ಲಿ ಹಾರಿ ಒಳಗೆ ಹೋಗಿ ತನ್ನ ನಾಲಿಗೆಯನ್ನು ತಾನೇ ತೆಗೆದು ತಾನು ಸಂಹಾರವನ್ನು ಮಾಡಿಕೊಂಡಿದ್ದಾನೆ. ಅರ್ಥಾತ್ ಆತ್ಮಸಂಹಾರವನ್ನು ಮಾಡಿಕೊಂಡ ಡಿಬಿಕಾ. ಹೀಗೆ ಹಂಸ ಡಿಬಿಕರನ್ನು ಸಂಹಾರ ಮಾಡಿದ್ದಾರೆ ಇತ್ಯಾದಿಯಾದಂತಹ ವೃತ್ತಾಂತವನ್ನು ಹೇಳಿದಾಗಿ ಬಲಭದ್ರನಿಗೂ ಅವನಿಗೂ ಆದಂತಹ ಅದ್ಭುತವಾದಂತಹ ಯುದ್ಧ ಇತ್ಯಾದಿ ವೃತ್ತಾಂತಗಳನ್ನು ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಡಿಬಿಕನ ಆತ್ಮಹತ್ಯಾದಿಗಳೆಲ್ಲ ಆದ ಮೇಲೆ ಗೋಪಿಕೆಯರ ನಂದವನವನವನ್ನು ನೋಡಬೇಕು ಅಂತ ಕೃಷ್ಣ ಹೋಗ್ತಾರೆ. ಯಾಕೆಂದ್ರೆ ಪಕ್ಕದಲ್ಲೇ ಗೋಮಂತಕ ಪರ್ವತ. ಆ ಗೋಮಂತಕ ಪರ್ವತವನ್ನು ಗೋವರ್ಧನ ಪರ್ವತ, ಅರ್ಥಾತ್ ಗೋವರ್ಧನ ಪರ್ವತದ ಹತ್ರವೇ ಇದೆಲ್ಲ ನಡೆದಿದ್ದು. ಹೀಗಾಗಿ ಗೋಪಗೋಪಿಯರೆಲ್ಲ ನೋಡ್ಲಿಕ್ಕೆ ಬಂದಂತೆ ಕೃಷ್ಣನನ್ನು. ಎಷ್ಟು ದಿವಸ ಆಯಿತು ಕೃಷ್ಣನ ದರ್ಶನ ಮಾಡಬೇಕು ಅಂತ ಬೇಕಾದಷ್ಟು ಹಾಲು, ಮೊಸರು, ಬೆಣ್ಣೆ ಎಲ್ಲರನ್ನು ತಗೊಂಡ್ಬರ್ತಾರೆ. ಅವರಿಗೆ ಅದ್ಭುತವಾದಂತಹ ವಾರ್ತಾಲಾಪ ಇತ್ಯಾದಿಯಾದಂತಹ ಮಾತುಗಳನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಗೋಪಿಕೆಯರು ಮಾಡಿದಂತಹ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ಉತ್ತಮವಾದಂತಹ ಪ್ರಿಯಕರವಾದಂತಹ ಭಕ್ತಿ ಎಂಬುದು ಉಂಟಾಗತ್ತೆ. ಭಗವಂತನ ಲೋಕಕ್ಕೆ ಹೋಗಿ ಸೇರ್ತಾರೆ ಇತ್ಯಾದಿಯಾದಂತಹ ವಿಶಿಷ್ಟವಾದಂತಹ ಫಲಶ್ರುತಿಯನ್ನು ಹೇಳ್ತಾ ಹೋಗ್ತಾರೆ. ಕೊನೆಗೆ ಈ ಹರಿವಂಶದ ಮುಕ್ತಾಯದ ತರುವಾಯದಲ್ಲಿ ಅನುಕ್ರಮಣಿಕೆಯನ್ನು ಹೇಳ್ತಾ ಹೋಗ್ತಾರೆ. ಇಡೀ ಹರಿವಂಶದಲ್ಲಿ ಏನೇನನ್ನ ಹೇಳಿದ್ದಾರೆ, ಇದರ ಅನುಕ್ರಮಣಿಕೆ. ಇದು ನಮಗೆ ಪರೀಕ್ಷೆ ಇಷ್ಟೆಲ್ಲ ಹೇಳಿದ್ದಾರೋ ಇಲ್ಲೋ ಬಿಟ್ಟಿದ್ದಾರೋ ಅಂತ. ಹೀಗಾಗಿ ಹರಿವಂಶದ ಅನುಕ್ರಮಣಿಕೆಯನ್ನು ಹೇಳುವಾಗ ವೈಷಮ್ಯರು ಹೇಳ್ತಾರೆ, ಮೊಟ್ಟ ಮೊದಲಿಗೆ ಆದಿಸೃಷ್ಟಿಯನ್ನ ಭೂತಸರ್ಗವನ್ನು ಹೇಳಿದ್ದಾರೆ. ಋತುಚಕ್ರವರ್ತಿಯ ಉಪಾಖ್ಯಾನ, ವೇನನ ಚರಿತ್ರೆ, ಋತುಚಕ್ರವರ್ತಿಯ ಉಪಾಖ್ಯಾನ, ವ್ಯವಸ್ವತ ಮನುವಿನ ಉತ್ಪತ್ತಿ, ಅವನ ಕುಲಗಳ ಉತ್ಪತ್ತಿ, ಅವನ ಎಷ್ಟೆಷ್ಟು ಮಕ್ಕಳಾಗಿದ್ದಾರೆ ಅವರ ಕಥೆಯನ್ನು ಹೇಳತಾಗಿ, ಮತ್ತು ದುದುಮಾರನ ಚರಿತ್ರೆಯನ್ನು ಹೇಳಿದ್ದಾರೆ. ಗಾಲವೃಷಿಗಳ ಚರಿತ್ರೆ, ಇಕ್ಷ್ವಾಕು ವಂಶದ ಅನುವರ್ಣನೆ, ಪಿತೃಕಲ್ಪ, ಪಿತೃಗಳ ಮಹಿಮೆ,
ಚಂದ್ರನ ಹಾಗೂ ಬುಧನ ಉತ್ಪತ್ತಿಯನ್ನು ಹೇಳಿದ್ದಾರೆ. ಅದಾದ್ಮೇಲೆ ಧ್ರುವದಾಸನ ವಿಶಿಷ್ಟವಾದಂತಹ ಅವನ ಒಂದು ಮಹಿಮೆಯನ್ನ, ಅವನ ಚರಿತ್ರೆಯನ್ನು ಹೇಳ್ತಾಗಿ ತ್ರಿಷಟ್ಕುವಿನ ವೃತ್ತಾಂತವನ್ನು ಹೇಳ್ತಾರೆ. ಆಮೇಲೆ ಯಯಾತಿರಾಜನ ಚರಿತ್ರೆ, ಕುರುವಂಶದ ವರ್ಣನೆ, ಅದಾದ ಮೇಲೆ ಭಗವಂತನ ನಾನಾ ವಿಧವಾದಂತಹ ಅವತಾರ ಲೀಲೆಗಳು, ಸಮಂತಕಮಣಿಯ ಉಪಾಖ್ಯಾನ, ಮತ್ತೆ ಭಗವಂತನ ಅವತಾರ ಲೀಲೆಗಳು, ಮತ್ತೆ ತಾರಕಾಮಯನ ಯುದ್ಧ, ಬ್ರಹ್ಮಲೋಕಸ್ಯ ವರ್ಣನ, ಬ್ರಹ್ಮಲೋಕದ ವರ್ಣನ, ಮತ್ತು ಅಲ್ಲಿಂದ ಭಗವಂತನ ನಾನಾ ವಿಧವಾದಂತಹ ಅಕ್ಷಾವತಾರ ಇತ್ಯಾದಿಗಳನ್ನು ಹೇಳ್ತಾಗಿ, ಇದಾದ ಮೇಲೆ ನಾರದರ ವಾಕ್ಯ, ಅದರನುಸಾರ ಆರ್ಯಾಸ್ತವ ಎಂಬುದನ್ನು ಕೇಳ್ತೇವೆ. ಮತ್ತು ಶಕಟಾಸುರನ ಸಂಹಾರ, ಪೂತನೆಯ ಸಂಹಾರ, ಯಮಲಾರ್ಜುನರನ್ನ ಬಿಡಿಸಿದ್ದು, ಆ ಶಾಪದಿಂದ ಬಿಡಿಸಿದ್ದು, ಈ ವೃತ್ತಾಂತವನ್ನು ಹೇಳ್ತಾಗಿ ವೃತ್ತಸಂದರ್ಭ ಮತ್ತೆ ವೃಂದಾವನ ವೃತ್ತಸಂದರ್ಶನ, ಭಗವಂತ ತನ್ನ ದೇಹದಿಂದ ವೃತ್ತಗಳನ್ನು, ನಾನಾ ವಿಧವಾದಂತಹ ನದಿಗಳನ್ನು ಉತ್ಪಾದನೆ ಮಾಡುವ ಮೂಲಕ ವೃಂದಾವನಕ್ಕೆ ಹೋಗಿದ್ದು, ಅಲ್ಲಿಯ ಯಾವ ವಿಧವಾದಂತಹ ಋತುಗಳ ವರ್ಣನೆ, ಕಾಲ್ಯ ಸರ್ಪವನ್ನ ಭಗವಂತ ನಿಗ್ರಹವನ್ನು ಮಾಡಿದ್ದು, ಧೇನುಕಾಸುರನ ಸಂಹಾರ, ಪ್ರಲಂಬಾಸುರ ಸಂಹಾರ, ಶರದೃತುವಿನ ವರ್ಣನೆ, ಗೋವರ್ಧನದ ಉದ್ಧಾರ, ಅರಿಷ್ಟಾಸುರ ಇತ್ಯಾದಿಗಳ ಸಂಹಾರ, ಅಕ್ರೂರನನ್ನ ಕಂಸ ಕಳಿಸಿದ್ದು, ಅಲ್ಲಿಂದ ಯಾವ ಅಕ್ರೂರನ ಜೊತೆ ಕೃಷ್ಣ ಬಲರಾಮರು ಹೊರಟು ಹೋಗಿದ್ದು, ಧನುರ್ಭಂಗವನ್ನು ಮಾಡಿದ್ದು, ಕಂಸವಾಕ್ಯವನ್ನ ಕೇಳದಾಗಿ ಅವನ ವಾಕ್ಯಾನುಸಾರ ಕೋಲಯಾಪೀಡನನ್ನ ವಧ ಮಾಡಿದ್ದು ಭಗವಂತ. ಕೋಲಯಾಪೀಡ ಮೊದಲಿಗೆ ಇದೆ, ಆ ಆನೆಯನ್ನು ಸಂಹಾರ ಮಾಡಿದಂತಹ ವೃತ್ತಾಂತ, ಚಾನೂರ ಮತ್ತು ಮುಚ್ಚಿಕರ ಸಂಹಾರ, ಕಂಸನ ಸಂಹಾರ. ಇದಾದ ಮೇಲೆ ಸಾಂದೀಪನ್ಯಾಚಾರ್ಯರಲ್ಲಿ ಭಗವಂತ ಯಾವ ಗುರುಕುಲ ವಾಸವನ್ನು ಮಾಡಿದಂತಹ ವೃತ್ತಾಂತ, ಜರಾಸಂಧ ಮಧ್ಯ, ಅಲ್ಲಿಂದ ಅವನ ಯುದ್ಧ ಎಂಬುದು ಶುರುವಾಗಿತ್ತು. ಶೃಗಾಲ ವಾಸುದೇವನ ಸಂಹಾರ, ಮಥುರಾ ಪಟ್ಟಣದ ಉಪಕ್ರಮ, ಅಲ್ಲಿಯ ವಿಧವಾದಂತಹ ವೃತ್ತಾಂತ, ಕಾಲಯವನನ್ನ ಸಂಹಾರ ಮಾಡಿದಂತಹ ವೃತ್ತಾಂತ, ಬಾರಾವತಿ ಸಂಸ್ಥಾಪನೆ, ರುಕ್ಮಿಣಿ ಹರಣ, ಆ ರುಕ್ಮಿಣಿ ದೇವಿಯ ಕಲ್ಯಾಣ ಮಹೋತ್ಸವದ ಒಟ್ಟಿಗೆ ನರಕಾಸುರನ ವಧ, ಪಾರಿಜಾತ ಅಪಹರಣ, ಅದರ ವಿಶಿಷ್ಟವಾದಂತಹ ಅದರ ವರ್ಣನೆಗಳು, ಮತ್ತು ಷಟ್ಪುರ ಅಂಧಕಾಸುರನ ಸಂಹಾರ, ಜಲಕ್ರೀಡಾ ಇತ್ಯಾದಿಗಳನ್ನು ಹೇಳಲಾಗಿ ಶಂಬರಾಸುರ, ಬಾಣಾಸುರನ ಸಂಹಾರದ ವೃತ್ತಾಂತವನ್ನು ಹೇಳಿದ್ದಾರೆ. ಅದಾದ ಮೇಲೆ ಭವಿಷ್ಯ ಪರ್ವದಲ್ಲಿ ಪುಷ್ಕರದ ವೃತ್ತಾಂತ, ಮತ್ತು ಅಲ್ಲಿ ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರದ ವಿಸ್ತಾರವಾದಂತಹ ಚರಿತ್ರೆಗಳು, ಭಗವಂತನ ಕೈಲಾಸ ಯಾತ್ರೆ, ಅಲ್ಲಿ ಪೌಂಡ್ರಕ, ಅದಾದ ಮೇಲೆ ಪೌಂಡ್ರಕ ವಾಸುದೇವನ ಸಂಹಾರ, ಹಂಸಡಿಬಿಕರ ಸಂಹಾರ, ಆಮೇಲೆ ಇದೆಲ್ಲ ಆದ ಮೇಲೆ ಕೊನೆಗೆ ತ್ರಿಪುರಾಸುರನ ಸಂಹಾರ ಮಾಡಿದಂತಹ ವೃತ್ತಾಂತವನ್ನು ರುದ್ರದೇವರು ಮಾಡಿಸಿದ್ದಾರೆ ಇತ್ಯಾದಿ ಆದಂತಹ, ಅವರ ಮುಖಾಂತರ ಭಗವಂತನೇ ಮಾಡಿದ್ದು ಇತ್ಯಾದಿ ಆದಂತಹ ಹೇಳ್ತಾಗಿ, ಇಂತಹ ಹರಿವಂಶವನ್ನ ಆಮೂಲಾಗ್ರ ಯಾರು ಶ್ರವಣ ಮಾಡ್ತಾರೆ, ಯಾರು ಹೇಳ್ತಾರೆ, ಯಾರು ಹೇಳ್ತಾರೆ, ಅವರಿಗೆ ಎಲ್ಲ ವಿಧವಾದಂತಹ ಕಾಮನೆಗಳು ಪೂರ್ಣವಾಗ್ತದೆ. ಇಡೀ ಹರಿವಂಶವನ್ನ ಕೇಳಿದ್ರೆ ಎಷ್ಟು ಪುಣ್ಯ ಅಂತಂದ್ರೆ, 18 ಪುರಾಣಗಳನ್ನು ಯಾರು ಕೇಳ್ತಾರೋ ಅದನ್ನು ಶ್ರವಣ ಮಾಡಿದ್ರೆ ಎಷ್ಟು ಪುಣ್ಯವೋ ಅಷ್ಟು ಉತ್ತಮವಾದಂತಹ ಪುಣ್ಯ ಬರುತ್ತದೆ. ಅವರಿಗೆ ಧನ್ಯವಾದಂತಹ ಕೀರ್ತಿ ಆಗತ್ತೆ, ಮತ್ತು ವಿಶಿಷ್ಟವಾದಂತಹ ಆಯುಷ್ಯ ಅಭಿವೃದ್ಧಿ ಆಗತ್ತೆ, ವಿವಿಧವಾದಂತಹ ಇಹಲೋಕದ ಸುಖವೂ ಅವರಿಗೆ ಉಂಟಾಗತ್ತೆ, ಮುಂದೆ ಮೋಕ್ಷ ಫಲವೂ ಅವರಿಗೆ ಉಂಟಾಗತ್ತೆ ಇತ್ಯಾದಿ ಅದನ್ನು ಹೇಳಿ, ಕಾಯಿಕವಾದಂತಹ ವಿವಿಧವಾದಂತಹ ಕಾರಣಗಳಿಂದ ನಾವು ಮಾಡಿದ ಎಲ್ಲ ಪಾಪವೂ ಪರಿಹಾರವಾಗತ್ತೆ, ಮನೋವಾಕ್ಕಾಯಗಳಿಂದ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ಶ್ರವಣವಾಗತ್ತೆ. ಈ ಹರಿವಂಶದ ಶ್ರವಣದಿಂದ ಜಂಬೂ ದ್ವೀಪದಲ್ಲಿ ಈ ಯಾವ ದಂಡಕಾರಣ್ಯ ಕ್ಷೇತ್ರದಲ್ಲಿ ಯಾರು ಈ ಹರಿವಂಶವನ್ನು ಶ್ರವಣ ಮಾಡ್ತಾರೆ ಅವರ ಪುಣ್ಯ ಅನಂತ ಪಟ್ಟಾಗಿ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇತ್ಯಾದಿ ಆದಂತಹ ಮಾತುಗಳನ್ನು ಹೇಳಿ ಕೊನೆಗೆ ಮುಖ್ಯವಾದಂತಹ ಬಹಳ ಶ್ರೇಷ್ಠವಾದಂತಹ ಒಂದು ಮಾತನ್ನು ಹೇಳ್ತಾರೆ. ಬ್ರಹ್ಮ ಭ್ರೂಣ ಗೋಘ್ನ ಸುರಾಪೋ ಗುರುದಲ್ಪಗ ಸಕಲ್ಪುರಾಣ ಶ್ರವಣಾದರೂ ಕೂಟೋ ಭವತಿ ನಾಣ್ಯಥ. ಬ್ರಹ್ಮಹತ್ಯ, ಸುರಾಪಾನ, ಭ್ರೂಣಹತ್ಯ ಮತ್ತೆ ಗೋಹತ್ಯ, ಗುರುದಲ್ಪ ಗಮನ, ಈ ಪಂಚಮಹಾಪಾತಕಗಳು ಕೂಡ ಹರಿವಂಶವನ್ನು ಶ್ರವಣ ಮಾಡಿದರೆ ಪರಿಹಾರವಾಗುತ್ತೆ ಅಂತ ಹೇಳಿ ಎಲ್ಲವನ್ನು ಮಾಡಿ ಬಂದು ಶ್ರವಣವನ್ನು ಮಾಡೋದಲ್ಲ. ತಿಳಿಯದೇ ಏನಾದರೂ ಮಾಡಿದ್ದರೆ ಅವೆಲ್ಲವೂ ಕೂಡ ಹರಿವಂಶ ಶ್ರವಣದಿಂದ ಎಲ್ಲವೂ ಮಹಾಪಾತಕಗಳು ಕೂಡ ಪರಿಹಾರವಾಗುತ್ತೆ ಎಂಬುದಾಗಿ ಹೇಳಿ ಕೊನೆಯದಾಗಿ ಇದಮ್ಮಯಾತೆ ಪರಿಹೇತಂ ಮಹತ್ ಶ್ರೀಕೃಷ್ಣ ಮಾಹಾತ್ಮ್ಯಂ ಅಪಾರಂ ಅದ್ಭುತಂ ಶೃಣ್ವನ್ ಪಠನ್ ಆಸು ಸಮಾಪ್ಯಾತ್ ಫಲಂ ಹೆಚ್ಚಾಪಿ ಲೋಕೇಶು ದುರ್ಲಭಂ ಮಹತ್. ಈ ಯಾವ ಅದ್ಭುತವಾದಂತಹ ಆಖ್ಯಾನವನ್ನು, ಹರಿವಂಶ ಪರ್ವವನ್ನು, ಹರಿವಂಶ ವಿಷ್ಣು ಪರ್ವ ಹಾಗೂ ಭವಿಷ್ಯ ಪರ್ವದಿಂದ ಕೂಡಿರ್ತಕ್ಕಂತಹ ಅದ್ಭುತವಾದಂತಹ ಈ ಹರಿವಂಶವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಈ ಭಗವಂತನ ಮಹಾತ್ಮದಿಂದ ಉಪಬ್ರಹ್ಮಿತವಾದದ್ದು, ಇದು ಅಪಾರವಾದದ್ದು. ಇದು ಇಷ್ಟೇ ಮುಗೀತು, 9 ದಿವಸ ನಾವು ಕೇಳಿಬಿಟ್ವಿ, ಹರಿವಂಶ ಸಂಪೂರ್ಣ ನಮಗೆ ತಿಳಿದೋಗಿದೆ, ಎಲ್ಲ ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳೋದಲ್ಲ. ಇದು ಅಪಾರ, ಇದು ಇಲ್ಲಿಗೆ ಮುಗೀತು ಎಂಬುದೇ ಇಲ್ಲ. ಇದರ ಒಂದೊಂದು ಅಕ್ಷರಗಳನ್ನು, ಒಂದೊಂದು ಶ್ಲೋಕಗಳನ್ನು ಚಿಂತನೆ ಮಾಡ್ಕೊಂಡು ಹೋದರೂ ಕೂಡ ಮಹಿಳೆಯರಾದಂತಹ ಶ್ರೀಪಾದಂಗಳವರೇ ಮೊದಲಾದಂಥವರು ವಿಶಿಷ್ಟವಾದಂತಹ ಅರ್ಥವನ್ನು ಹೇಳೋದಕ್ಕೆ ಅವರು ಸಮರ್ಥರು. ಅಂತಹ ಜ್ಞಾನಿಗಳು ಇದನ್ನು ಹೇಳುವಾಗ ಇದರ ಅಪಾರವಾದ
ಅತಿ ಗಾಂಭೀರ್ಯವನ್ನು ತಿಳಿಯೋದಕ್ಕೆ ಸಾಧ್ಯವೇ ಹೊರತು ನಮ್ಮಂತಹ ಪಾಮರರಿದರನ್ನು ಸಂಪೂರ್ಣವಾಗಿ ತಿಳಿದಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಏನು ಹಾಗೆ ಕಾರಣವಿಲ್ಲ. ಇದನ್ನು ಶ್ರವಣ ಮಾಡಿರ್ತಕ್ಕಂಥವರು, ನಿತ್ಯದಲ್ಲಿ ಪಠನವನ್ನು ಮಾಡತಕ್ಕಂಥವರು, ಅಥವಾ ಪಾರಾಯಣ ಮಾಡತಕ್ಕಂಥವರು ಅವರು ಸಂಪೂರ್ಣವಾದಂತಹ ಫಲವನ್ನು, ಸುದುರ್ಲಭವಾದಂತಹ ಭಗವಂತನ ಲೋಕಪ್ರಾಪ್ತಿಯನ್ನು ಅವರು ಹೊಂದುತ್ತಾರೆ ಎಂಬುದಾಗಿ ಹೇಳುತ್ತಾಗಿ ಈ ಹರಿವಂಶ ಪರ್ವದ, ಈ ಹರಿವಂಶದ ಭವಿಷ್ಯ ಪರ್ವ ಇಲ್ಲಿಗೆ ಮುಕ್ತಾಯವಾಗ್ತಾಗಿದೆ. ಸಮಾಪ್ತವಯಂ ಗ್ರಂಥಃ ಅಂತ ಹೇಳ್ತಾಗಿ ಈ ಹರಿವಂಶವನ್ನು ಕೇಳುವುದೆಂಬುದು ಬಹಳ ಅದ್ಭುತವಾದಂತಹ ಫಲವನ್ನು ಇದೀಗ ಹೇಳಿದ ಹಾಗೆ ಎಲ್ಲ ಫಲವೂ ಆಗತ್ತೆ, ನಮ್ಮ ಯೋಜನಾನುಸಾರವಾಗಿ ಅವಶ್ಯವಾಗಿ ಆಗತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಅನೇಕ ವಂಶಾನುಚರಿತವನ್ನು ಹೇಳ್ತಾ ಬಂದಿದ್ದಾರೆ. ಅದ್ಭುತವಾದಂತಹ ವಂಶ, ಒಬ್ಬೊಬ್ಬರ ವಂಶವೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಧಾರ್ಮಿಕವಾದ ವಂಶವನ್ನು ನಾವು ಕೇಳ್ತಾ ಬಂದಿದ್ದೇವೆ. ಎಷ್ಟೆಷ್ಟು ಮಹಾರಾಜರು ಅವರೇ ಎಂತಹ ಧಾರ್ಮಿಕರಾಗಿ ಇರ್ತಿದ್ರು, ಎಷ್ಟು ದೀಕ್ಷಾವಂತರು, ಎಷ್ಟು ನಿಷ್ಠಾವಂತರು. ಅಂತಹ ವಂಶವನ್ನು ಅವರವರ ಹೆಸರನ್ನು ಕೇಳಿದರೂ ಕೂಡ ಮಹಾಪುಣ್ಯ ಉಂಟು. ವೈಷ್ಣವಾನಾಂಶ ಚರಿತಂ ವಿಷ್ಣುದ್ರೇಕಾಯ ಕಥ್ಯತೆ. ವಿಷ್ಣುವಿನ ಉದ್ರೇಕ, ವಿಷ್ಣು ಸರ್ವೋತ್ತಮತ್ವಕ್ಕೋಸ್ಕರವಾಗಿಯೇ ವೈಷ್ಣವರ ಮಹತ್ಯವನ್ನು ಕೇಳುವಂಥದ್ದು. ಹೀಗಾಗಿ ಇಂತಹ ಜನರ, ಇಂತಹ ಮಹನೀಯರ ವಂಶಾನುಚರಿತವನ್ನು ಕೇಳಿದ್ದರಿಂದ ಏನು ನಮ್ಮ ಹೇಳಿದ್ದ ಕೇಳಿದ ಎಲ್ಲ ನಮ್ಮೆಲ್ಲರಿಗೂ ಏನೇನು ಪುಣ್ಯ ಇದೆ ಅವೆಲ್ಲವನ್ನೂ ಕೂಡ ಅಸ್ಮದ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ತಾತ್ವಿಕ ದೇವತಾಂತರ್ಗತ, ಭಾರತೀಯ ವಂಶ ಪ್ರಾಣಾಂತರ್ಗತ, ಗ್ರಂಥಾಂತರ್ಗತ ಶ್ರೀ ಬಾದರಾಯಣ ಪ್ರಿಯತಾಮ ಎಂಬುದಾಗಿ ಹೊರತಾಗಿ ಈ ಗ್ರಂಥ ಪ್ರತಿಪಾದ್ಯನಾದಂತಹ ಲಕ್ಷ್ಮೀ ಸಿಂಧಾಮ ಸತ್ಯಭಾಮ ಸಮೇತ ಶ್ರೀ ಗೋಪಾಲಕೃಷ್ಣನ ಚರಣಾರವಿಂದಗಳಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಇದೆಲ್ಲ ಈ ವಾಕ್ಕುಸಮವನ್ನು, ಈ ತದ್ಧರಿತವಾದಂತಹ ಪುಣ್ಯ ರಾಶಿಯನ್ನು ಅವರು ಸಮರ್ಪಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಯಥಾಮತಿ ಗ್ರಂಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವರಾಜ ಗುರುಭ್ಯೋ ನಮಃ. ಶ್ರೀ ಹರೇ